ಮೈಸೂರಿನ ಶ್ರೀ ಆಂಡಾಳ್ ಮಂದಿರಂ ಟ್ರಸ್ಟ್‌ನಲ್ಲಿ ನಡೆದ ಧನುರ್ಮಾಸದ ತಿರುಪ್ಪಾವೈ ಕನ್ನಡ ಉಪನ್ಯಾಸ ಸರಣಿಯ ಸಂಚಿಕೆ. श्रीविष्णुचित्तकुलनन्दनकल्पवल्लीं श्रीरङ्गराजहरिचन्दनयोगदृश्यां साक्षात् क्षमां करुणया कमलामिवान्यां गोदामनन्यशरणः शरणं प्रपद्ये। यो नित्यमच्युतपदाम्बुजयुग्मरुक्म व्यामोहतस्तदितराणि तृणाय मेने अस्मद्गुरोर्भगवतोऽस्य दयैकसिन्धोः रामानुजस्य चरणौ शरणं प्रपद्ये। श्रीमान् वेङ्कटनाथार्यः कवितार्किककेसरी वेदान्ताचार्यवर्यो मे सन्निधत्तां सदा हृदि। प्रपद्ये निरवद्यानां निषद्यां गुणसम्पदां शरणं भवभीतानां षठकोपमुनीश्वरम्। श्रीमद्रङ्गशठारिसंयमिवराल्लब्धागमान्तद्वयं श्रीमद्वीररघूद्वहाद्यशठजित्पादारविन्दाश्रयं श्रीमद्वेदवतंसदेशिकयतेः कारुण्यवीक्षास्पदं सेवे रङ्गधुरीणशासनवशं नारायणं योगिनं वेदान्तदेशिकयतीन्द्रकटाक्षलब्धत्रय्यन्तसारमनवद्यगुणं बुधाग्र्यं नारायणाद्ययतिधुर्यकृपाभिषिक्तं श्रीरङ्गनाथयतिशेखरमाश्रयामः। श्रीकृष्णमार्यं करुणालयन्तं वेदान्तयुग्मं समतीतवन्तं वत्साभिजातं विदुषां वरेण्यं श्रीभाष्यसिंहं प्रणमामि नित्यम्। वात्स्यश्रीकृष्णसूरीन्द्रपदपङ्कजषट्पदम् अनन्तपद्मनाभार्यं भारद्वाजमहं भजे। अस्मद्गुरुभ्यो नमः। नीलातुङ्गस्तनगिरितटी सुप्तमुद्बोध्य कृष्णं पारार्थ्यं स्वं श्रुतिशतशिरःसिद्धमध्यापयन्ती स्वोच्छिष्टायां स्रजिनिगलितं या बलात्कृत्य भुङ्क्ते गोदा तस्यै नम इदमिदं भूय एवास्तु भूयः। अन्नवयल पुदुवै आण्डाळ् அரங்கற்கு பன்னு திருப்பாவை பல்பதியம் இன்னிசையால் பாடிக் கொடுத்தாள் நற்பாமாலை பூமாலை சூடிக் கொடுத்தாளைச் சொல்லு சூடிக் கொடுத்த சுடற்கொடியே தொல்பாவை பாடி அருளவல்ல பல்வளையாய் நாடினீ வேங்கடவர்க்கென்னை விதியென்ற இம்மாற்றம் நான் கடவா வண்ணமே நல்கு. அன்று இவ்வுலகமளந்தாய் அடி போற்றி சென்றங்கு தென்னிலங்கை செற்றாய் திரள் போற்றி பொன்றச் சகடமுதைத்தாய் புகழ் போற்றி கன்று குணிலாய் எறிந்தாய் கழல் போற்றி குன்று குடையாய் எடுத்தாய் குணம் போற்றி வென்று பகை கெடுக்கும் நின் கையில் வேல் போற்றி என்றென்று உன் சேவகமே ஏத்திப் பறை கொள்வான் இன்று யாம் வந்தோம் இரங்கேலோர் ಎಂಪಾವಾಯ್. ಸರ್ವರಿಗೂ ನನ್ನ ನಮಸ್ಕಾರಗಳು. ಇಲ್ಲಿಯವರೆಗೂ ನಾವು ಈ ತಿರುಪ್ಪಾವೈ ಉಪನ್ಯಾಸದಲ್ಲಿ 23 ಪಾಶುರಗಳನ್ನು ನೋಡಿದ್ದೇವೆ. ಅದರಲ್ಲಿ ಕ್ರಮ ಅನುಸಾರವಾಗಿಯೇ, ಅಂದರೆ ಇವತ್ತು ಮಾರ್ಗಳಿ ಮಾಸದ 24ನೇ ದಿನ. ಆ 24ನೇ ದಿನದಂದು 24ನೇ ಪಾಶುರವಾದ ಅಂಡ್ರು ಇವ್ವುಲಗಮಳಂದ ಎನ್ನುವಂಥ ಈ ಪಾಶುರವನ್ನು ಇವತ್ತು ನೋಡಲಿದ್ದೇವೆ. ಆ ರೀತಿಯಲ್ಲಿ ಆ ಕ್ರಮದ ಅನುಸಾರವಾಗಿಯೇ ಇವತ್ತಿನ ಪಾಶುರವನ್ನು ಇವತ್ತಿನ ಉಪನ್ಯಾಸದಲ್ಲಿ ನೋಡಲಿದ್ದೇವೆ. ಈಗಾಗಲೇ
ನಾನು ಮೊದಲೇ ನಿಮಗೆ ಹೇಳಿದ ಹಾಗೆ ಬೇರೆ ಬೇರೆ ವಿಭಾಗಗಳನ್ನಾಗಿ ಇದನ್ನು ಡಿವೈಡ್ ಮಾಡ್ಬೋದು ಪಾಶುರಗಳನ್ನು. ಅದರಲ್ಲಿ 1ರಿಂದ 5 ಪಾಶುರಗಳು ಪೀಠಿಕೆಯಾದರೆ 6ರಿಂದ 15 ಸಖಿಯರನ್ನು ಎಬ್ಸೋವಂಥದ್ದು. ಇಲ್ಲಿ ಸಖಿಯರು ಮಾತ್ರ ಅಲ್ಲ, ಸಖಿಯರಲ್ಲದೆ ಅದನ್ನು ನಾವು ದಿವ್ಯದೇಶ ಎಂಪೆರುಮಾನರಿಗೂ ಅನ್ವಯ ಮಾಡ್ಬೋದು, ನಮ್ಮ ಇಂದ್ರಿಯಗಳಿಗೂ ಅನ್ವಯ ಮಾಡ್ಬೋದು, ಅಥವಾ ಆ 10 ಜನ ಆಳ್ವಾರರಿಗೂ ಅನ್ವಯ ಮಾಡ್ಬೋದು. ಆ ರೀತಿಯಲ್ಲಿ ನಾವು 1ರಿಂದ 5 ಪೀಠಿಕೆ, 6ರಿಂದ 15 ನಮ್ಮ ಇಂದ್ರಿಯಗಳಾಗಲಿ, ಆ ದಿವ್ಯದೇಶ ಎಂಪೆರುಮಾನರಾಗಲಿ, ಆಳ್ವಾರರಾಗಲಿ, ಸಖಿಯರಾಗಲಿ ಯಾರನ್ನಾದರೂ ಈ 10 ಜನರನ್ನು ಎಬ್ಸೋ ಹಾಗೆ ಅನ್ವಯಿಸ್ಕೋಬೋದು. ಅದರ ಜೊತೆಗೆ 16ರಿಂದ 22 7 ಪಾಶುರಗಳು. ಈ 7 ಪಾಶುರಗಳಲ್ಲಿ ನಾವು 16ರಿಂದ ನೋಡೋದಾದರೆ 16ನೇ ಪಾಶುರದಲ್ಲಿ ಹೇಗೆ ಆ ಕೃಷ್ಣನನ್ನು ಹೋಗಿ ನಾವು ಸಮೀಪಿಸಬೇಕು, ಅವನ ಬಳಿ ಹೇಗೆ ಹೋಗಬೇಕು ಅನ್ನೋದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸಿದಾಳೆ ಗೋದಾದೇವಿ. ಒಂದೊಂದು ಹಂತವಾಗಿಯೂ ಮೊದಲು ದ್ವಾರಪಾಲಕರನ್ನು ನಮಸ್ಕರಿಸಿ ತದನಂತರ ಒಳಗೆ ಹೋಗಿ ಅಲ್ಲೂ ಕೂಡ ನಂದಗೋಪಾಲ ಯಶೋಧರನ್ನು ನೋಡಿ ಈ ರೀತಿಯಲ್ಲಿ ಸ್ಟೆಪ್ ಬೈ ಸ್ಟೆಪ್ ಸುಪ್ರಭಾತವನ್ನು ಹಾಡಿದಾಳೆ. ಸ್ಟೆಪ್ ಬೈ ಸ್ಟೆಪ್ ಅವರನ್ನು ಎಬ್ಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾಳೆ. ಹೀಗಾದ ಮೇಲೆ ಅಲ್ಲಿ ಕೊನೆಯಲ್ಲಿ ನೋಡಿದ್ದು ಯಾರನ್ನ ಅಂದರೆ, ಕೊನೆಯಲ್ಲಿ ನೋಡಿದ್ದು ಶ್ರೀಕೃಷ್ಣ ಮತ್ತು ಶ್ರೀಕೃಷ್ಣನ ಜೊತೆ ಇದ್ದಂತಹ ನಪ್ಪಿನ್ನಯ ಮೂಲಕ ಶ್ರೀಕೃಷ್ಣನನ್ನು ಎಬ್ಸೋದಕ್ಕೆ ಗೋದಾದೇವಿ ಪ್ರಯತ್ನ ಪಟ್ಟಳು. ಅದಕ್ಕೆ 19, 20ನೇ ಪಾಶುರಗಳಲ್ಲಿ ಅವುಗಳ ಬಗ್ಗೆ ನೋಡಿದ್ವಿ. 21 ಮತ್ತು 22 ಈ 2 ಪಾಶುರಗಳು, ಏಟ್ರ ಕಲಂಗಳ್ ಮತ್ತು ಅಂಗಣ್ಮಾ ನ್ಯಾಲತ್ತರಶರ್, ಈ 2 ಪಾಶುರಗಳಲ್ಲಿ ಗೋದಾದೇವಿ ಅವಳು ನೇರವಾಗಿ ಶ್ರೀಕೃಷ್ಣನನ್ನೇ ಎಬ್ಸೋದಕ್ಕೆ ಪ್ರಯತ್ನ ಪಡ್ತಾಳೆ. ಆ ರೀತಿಯಲ್ಲಿ ಮೊದಲು ಸಖಿಯರನ್ನು ಎಬ್ಸಿದ್ದಾಯಿತು 10 ಪಾಶುರಗಳಿಂದ. ನಂತರ ಈ ದೇವಸ್ಥಾನದ ಒಳಗೆ ಹೋಗಿ ನಂದಗೋಪಾಲ, ಯಶೋದೆ, ಬಲರಾಮ, ನಪ್ಪಿನ್ನೈ, ಶ್ರೀಕೃಷ್ಣ ಇವರನ್ನೆಲ್ಲ ಎಬ್ಸೋದಕ್ಕೆ ಪ್ರಯತ್ನ ಪಟ್ಟಳು. ಇದು 3ನೇ ವಿಭಾಗದ ಪಾಶುರಗಳು. ಈ 22 ಆದಮೇಲೆ 23 ನೆನ್ನೆಯ ದಿನ ನಾವು ಉಪನ್ಯಾಸದಲ್ಲಿ ನೋಡಿದಂತಹ ಪಾಶುರ ಮಾರಿ ಮಲೈ ಮೊಳಂಜಿಲ್ ಅಲ್ವಾ. ಈ ಪಾಶುರದಲ್ಲಿ ನಾವೇನು ನೋಡಿದ್ವಿ ಅಂದರೆ 22ರವರೆಗೂ ಶ್ರೀಕೃಷ್ಣನ್ನೆಲ್ಲ ಎಬ್ಸೋದಕ್ಕೂ ಅವಳು ಪ್ರಯತ್ನ ಪಟ್ಟಿದ್ದಾಳೆ. ಆದರೆ 23ರಲ್ಲೇ ನಮಗೆ ತಿಳಿಯೋದು ಆ ಶ್ರೀಕೃಷ್ಣ ಎದ್ನಾ ಇಲ್ವಾ ಅಂತ. ಆ ರೀತಿಯಲ್ಲಿ ಆ ಸಿಂಹ ಗುಹೆಯ ಒಳಗಿದ್ದು, ಆ ಗುಹೆಯ ಒಳಗೆ ಆ ಮಳೆಗಾಲದಲ್ಲಿ ಬ್ರೇಕ್ ತಗೊಂಡು ಇರುವಂಥ ಒಂದು ಸಮಯದಲ್ಲಿ ಮಳೆಗಾಲ ಮುಗಿಯುತ್ತೆ, ಅದು ಹೊರಗೆ ಬರಬೇಕು. ಆಗ ಹೇಗೆ ಅದು ತನ್ನ ಕಣ್ಣನ್ನು ಮೊದಲು ಬಿಡುತ್ತೆ, ಅರಿಹುಟ್ರು ತೀವಿಳುತ್ತೆ, ಮೂರಿ ನಿಮಿರ್ந்து ಮುಳಂಗಿ ಪುರಪಟ್ಟು ಅಂತ ಹೇಳಿ ಅಲ್ಲಿ ಒಂದೊಂದು ಕ್ರಿಯೆಗಳನ್ನು ಗೋದಾದೇವಿ ಆ ಪಾಶುರದಲ್ಲಿ ತೋರಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಆ ಸಿಂಹ ಯಾವ ರೀತಿ ನಿಧಾನಕ್ಕೆ ಕಣ್ಣನ್ನು ಬಿಡುತ್ತೆ, ಶಂಗಣ್ ಚಿರಿಚಿರಿದೆ ಎಮ್ಮೇಲ್ ವಿಳ್ಯಾವೋ ಅಲ್ವಾ, ನಿಧಾನಕ್ಕೆ ಕಣ್ಣನ್ನು ಬಿಡಬೇಕು ಅಂತ ಆ ಗೋದಾದೇವಿ ಹೇಗೆ ಪ್ರಾರ್ಥನೆ ಮಾಡಿದ್ಲೋ ಅದೇ ರೀತಿಯಲ್ಲಿ ಅರಿಹುಟ್ರು ತೀವಿಳುತ್ತು ಅಂತ ಹೇಳಿ ಆ ಸಿಂಹ ನಿಧಾನಕ್ಕೆ ಕಣ್ಣು ಬಿಡ್ತು, ಮತ್ತೆ ತನ್ನ ಒಂದು ಗುಹೆಯಿಂದ ಹಾಗೆ ಹೊರಗೆ ಬಂತು ಅಂತ ಹೇಳಿ ನಮಗೆ ನೆನ್ನೆಯ ಪಾಶುರದಲ್ಲಿ ಈ ಮಾರಿ ಮುಲೈ ಮೊಳಂಜಿಲ್ ಅನ್ನುವಂತಹ ಈ ಪಾಶುರದಲ್ಲಿ ನಮಗೆ ಆ ಶ್ರೀಕೃಷ್ಣ ಎದ್ದಿದ್ದಾನೆ, ಹೊರಗೆ ಬಂದಿದ್ದಾನೆ ಅನ್ನೋದು ತಿಳಿದಿದೆ. ಆ ರೀತಿಯಲ್ಲಿ ಅವನು ಹೊರಗೆ ಬಂದಿದ್ದಾನೆ. ಬಂದು ಏನು ಅಂತ ಅಂದರೆ ಅವನು ತನ್ನ ಆಸ್ಥಾನಕ್ಕೆ ಬರಬೇಕು. ಆ ಆಸ್ಥಾನದಲ್ಲಿ ಅವನಿಗೆ ಒಂದು ಸಿಂಹಾಸನವಿದೆ. ಶೀರಿಯ ಸಿಂಹಾಸನತ್ತಿರಂದು ಯಾಂವಂದ ಕಾರ್ಯಂ ಆರಾಯ್ದರುಳೇಲೋರೆಂಪಾವಾಯ್. ನೀನು ನಿನಗೆ ಇರುವಂತಹ ಒಂದು ಆಸನ, ಆ ಆಸನದಲ್ಲಿ ಬಂದು ಕುಳಿತುಕೊಂಡು ನಾವು ಹೇಳುವಂತಹ ಮನವಿಗಳು ಅದನ್ನೆಲ್ಲ ನೀನು ಕೇಳಿಸ್ಕೋಬೇಕು. ಮನವಿಗಳನ್ನ ಕೇಳಿಸ್ಕೊಂಡ್ರೆ ಮಾತ್ರ ಸಾಲದು, ಅದಕ್ಕೆ ಪ್ರಕಾರ ನೀನು ನನಗೆ ಕೃಪೆನೂ ಮಾಡಬೇಕು. ಆರಾಯ್ದು ಅರುಳೇಲೋರೆಂಪಾವಾಯ್. ನಾವು ಏನೇನು ಪ್ರಾರ್ಥನೆ ಮಾಡ್ತೀವೋ ಅದರ ಪ್ರಕಾರ ನೀನು ನನಗೆ ಕೃಪೆನೂ ಮಾಡಬೇಕು. ಇಲ್ಲಿ ನಾವು ಅದಕ್ಕೆ ನೆನ್ನೆಯ ದಿನ ಆರಾಯ್ದು ಅರುಳೇಲೋರೆಂಪಾವಾಯ್ ಎನ್ನುವಂತಹ ಈ ಪದವನ್ನು ಗೋದಾದೇವಿ ಈ ತಿರುಪ್ಪಾವೈನಲ್ಲೇ 3ನೇ ಬಾರಿ ಉಪಯೋಗಿಸ್ತಾ ಇದ್ದಾಳೆ. ಆ ರೀತಿಯಲ್ಲಿ ಇದಕ್ಕೆ ವಿಶೇಷವಾದ ಅರ್ಥವನ್ನು ದಿನ ನೋಡಿದ್ವಿ ಅಲ್ವಾ. ಇದರಲ್ಲಿ ಆರಾಯ್ದು ಅರುಳೇಲೋರೆಂಪಾವ ಎಂದರೆ ಏನು? ಅವನು
ಚರ್ಚೆಗಳನ್ನು ಮಾಡಿ, ಅದು ತಾಯಾರ ಜೊತೆ ಇರ್ಬೋದು ಅಥವಾ ಅಲ್ಲಿರುವಂತಹ ಭಕ್ತರ ಜೊತೆ ಇರ್ಬೋದು, ನಂತರ ಅವನು ಕೃಪೆಯನ್ನು ಮಾಡ್ತಾನಂತೆ. ಇದು ಚರ್ಚೆ ಮಾಡಿ ಅಂತಾನೂ ನಾವು ಅರ್ಥ ಮಾಡ್ಕೋಬೋದು ಒಂದು ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ಆರಾಯ್ದು ಅರುಳಂದರೆ ಏನು ಅಂದರೆ ಅವನು ಯೋಚಿಸಿಯೇ ಫಲ ಕೊಡ್ತಾನಂತೆ. ಅಂದರೆ ಏನರ್ಥ ಅಂದರೆ ನೆನ್ನೆಯೇ ನಾವು ಒಂದು ಕಥೆಯ ಮೂಲಕ ನೋಡಿದ ಹಾಗೆ ತನ್ನ ತಾಯಿಗೆ ಗೊತ್ತಿರುತ್ತೆ ತನ್ನ ಮಗುವಿಗೆ ಏನು ಹಿತ ಅಂತ ಹೇಳಿ ಅಲ್ವಾ. ಆ ರೀತಿಯಲ್ಲಿ ಆ ತಾಯಿ ತನ್ನ ಮಗುವಿಗೆ ಪ್ರಿಯವಾದದ್ದನ್ನೆಲ್ಲ ಕೊಡಿಸಲ್ಲ. ಪ್ರಿಯವಾದದ್ದೆಲ್ಲ ಹಿತವಾಗಿರಬೇಕು ಅನ್ನೋ ನಿಯಮ ಏನೂ ಇಲ್ಲ. ಅದು ಆ ಮಗುಗೆ ಇಷ್ಟ ಆಗಿರ್ಬೋದು, ಆದರೆ ಆ ಮಗುಗದು ಹಿತವಾಗಿದೆಯಾ, ಬೆನಿಫಿಷಿಯಲ್ಲ ಅಂದರೆ ಇಲ್ಲದೆ ಇರ್ಬೋದು. ಹಾಗಿರಬೇಕಾದ್ರೆ ಅದು ಹಿತವಾಗಿ ಇಲ್ಲದೆ ಇರಬೇಕಾದ್ರೆ ಏನು ಮಾಡ್ತಾಳೆ ತಾಯಿ ಅಂದರೆ ಅದನ್ನು ಕೊಡೋದಿಲ್ಲ. ಆ ರೀತಿಯಲ್ಲಿ ಆರಾಯ್ದು ಅರುಳೇಲೋರೆಂಪಾವಾಯ್ ಅಂತ ಅಂದರೆ ನಾವು ಜ್ಞಾನವಿಲ್ಲದೆ ಬಂದಿರೋಂಥ ಅಜ್ಞಾನಿಗಳು. ಯಾರು? ಗೋಪಿಕೆಯರು. ನಾವೆಲ್ಲ ಅಜ್ಞಾನಿಗಳು. ನಾವು ನಿನ್ನ ಹತ್ರ ಏನೇನೋ ಬಂದು ಲಿಸ್ಟೆಲ್ಲ ಕೇಳ್ಬಿಡ್ತೀವಿ ಇಷ್ಟು ಉದ್ದಕ್ಕೆ, ನೀ ಅದನ್ನೆಲ್ಲ ಕೊಟ್ಬಿಡ್ಬೇಡ. ಹಾಗೇನೆ ಆರಾಯ್ದು ಅರುಳ್ ಅಂದರೆ ಏನು? ನೀನು ಯೋಚನೆ ಮಾಡಿ ಅದಕ್ಕೆ ತಕ್ಕವರ, ನಾವು ಅದನ್ನು ಪಡೆಯೋದಕ್ಕೆ ತಕ್ಕವರ, ಅದನ್ನು ಪಡೆಯೋದಕ್ಕೆ ಅರ್ಹರ, ಹಕ್ಕುದಾರರ ಅನ್ನೋದನ್ನು ನೋಡಿ ಯೋಚನೆ ಮಾಡಿ ನೀನು ನಮಗೆ ಕೃಪೆ ಮಾಡಬೇಕು ಅನ್ನೋದೇ ಇಲ್ಲಿ ಆರಾಯ್ದು ಅರುಳ್ ಅಂತ ಹೇಳಿ. ನಮ್ಮ ಹಿತಕ್ಕೆ ಅದು ತಕ್ಕದ, ನಮ್ಮ ಹಿತ ಅದರಿಂದ ಉಂಟಾಗತ್ತಾ ಅನ್ನೋದನ್ನು ಯೋಚನೆ ಮಾಡಿನೇ ನೀನು ನಮಗೆ ಅದನ್ನೆಲ್ಲ ಕರುಣಿಸ್ಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಆ ಶ್ರೀಕೃಷ್ಣನನ್ನು ಪ್ರಾರ್ಥನೆ ಮಾಡಿಕೊಳ್ತಾಳೆ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡೋದಾದರೆ ಈ 23ನೇ ಪಾಶುರದಲ್ಲಿ ಆರಾಯ್ದು ಅರುಳೇಲೋರೆಂಪಾವಾಯ್ ಅಂತ ಅಂದರೆ ಒಬ್ಬ ತಾಯಿ, ಆ ತಾಯಿ ತನ್ನ ಮಗುವಿಗೆ ಯಾವ ರೀತಿಯಲ್ಲಿ ಹಿತವನ್ನೇ ಬಯಸ್ತಾಳೋ ಅದೇ ರೀತಿಯಲ್ಲಿ ಇಲ್ಲೂ ಸಹ ಆ ಪೆರುಮಾಳ್ ಶ್ರೀಕೃಷ್ಣ ನಮಗೆ ನಾವು ಮಾಡಿದ ಪ್ರಾರ್ಥನೆಗೆ ಅವನೇನಾದರೂ ಕೊಡಬೇಕು ಅಂತ ಅಂದರೆ, ಆ ಪ್ರಾರ್ಥನೆಗೆ ತಕ್ಕ ಒಂದು ರಿಸಲ್ಟ್ ಕೊಡಬೇಕು ಅಂದರೆ ಅಲ್ಲಿ ಶ್ರೀಕೃಷ್ಣ ಏನು ಮಾಡ್ತಾನೆ ಅಂದರೆ ಈ ರೀತಿಯೇ ತನ್ನ ತಾಯಿ ತನ್ನ ಮಗುವಿನ ಬಗ್ಗೆ ಹೇಗೆ ಯೋಚನೆ ಮಾಡ್ತಾಳೋ, ಆ ಮಗುಗೆ ಇದು ಹಿತಾನ ಅಲ್ವಾ ಅಂತ ಹೇಳಿ ನೆನ್ನೆ ಐಸ್ ಕ್ರೀಮ್ನ ಉದಾಹರಣೆ ನೋಡಿದ್ವಿ ಅಲ್ವಾ. ಆ ರೀತಿಯಲ್ಲಿ ಈ ಐಸ್ ಕ್ರೀಮ್ ಇಷ್ಟ ಆಗಿರ್ಬೋದು ಮಗುಗೆ, ಆದರೆ ಅದನ್ನು ಕೊಟ್ಬಿಟ್ರೆ ಆ ಮಗುಗೆ ಏನಾಗುತ್ತೋ ಏನೋ ಅಂತ ಹೇಳಿ ಯೋಚನೆ ಮಾಡಿ ಐಸ್ ಕ್ರೀಮ್ ಕೊಡಿಸಲ್ವಲ್ಲ ತಾಯಿ. ಅದೇ ರೀತಿ ಇಲ್ಲಿ ಶ್ರೀಕೃಷ್ಣನೂ ಕೂಡ ನಾವು ಏನೋ ಒಂದು ಕೇಳ್ತೀವಿ, ಅದನ್ನು ಶ್ರೀಕೃಷ್ಣ ತಕ್ಷಣಕ್ಕೆ ಕೊಟ್ಬಿಟ್ರೆ ಅದು ನಿಜವಾಗ್ಲೂ ನಮಗೆ ತುಂಬ ದೂರದ ದಿನಗಳಲ್ಲಿ ಅಂದರೆ ಈ ದೂರದೃಷ್ಟಿಯಲ್ಲಿ ನೋಡೋದಾದರೆ ಬಹಳಷ್ಟು ದಿನಗಳಿಗೆ ಅದು ನಿಜವಾಗ್ಲೂ ನಮಗೆ ಹಿತವಾದದ್ದ ಅಲ್ವಾ ಅನ್ನೋದನ್ನು ಯೋಚನೆ ಮಾಡಿಯೇ ಶ್ರೀಕೃಷ್ಣ ನಮಗೆ ಆ ಫಲವನ್ನು ಕೊಡೋದು ಅಂತ ಹೇಳಿ, ನಮ್ಮ ಹಿತಕ್ಕಾಗಿ ಯಾವುದು ಒಂದು ಫಲವನ್ನು ನಾವು ಬೇಡ್ತೀವೋ ಅದನ್ನೇ ಶ್ರೀಕೃಷ್ಣ ಕೊಡೋದು. ಅದು ಬಿಟ್ಟರೆ ನಾವು ಅಜ್ಞಾನಿಗಳಂತೆ ಏನೇನೋ ಕೇಳಿದ್ರೆ ಅದನ್ನೆಲ್ಲ ಶ್ರೀಕೃಷ್ಣ ಕೊಡೋದಿಲ್ಲ. ಆದ್ದರಿಂದ ಆ ರೀತಿಯಲ್ಲಿ ಆರಾಯ್ದು ಅರುಳೇಲೋರೆಂಪಾವಾಯ್, ನಮ್ಮ ಹಿತವನ್ನು ನೋಡಿ ಕೊಡುವ ಫಲಗಳನ್ನು ಕೊಡುವಂಥವನು ನಮ್ಮ ಶ್ರೀಕೃಷ್ಣ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ನಾವು ಇವತ್ತಿನ ಪಾಶುರವನ್ನು ನೋಡೋದಾದರೆ ಅಂಡ್ರು ಇವ್ ಉಲಗಮಳಂದಾಯ್ ಅಡಿಪೋಟ್ರಿ. ಇಲ್ಲಿ ಗೋದಾದೇವಿ ಯಾರನ್ನು ಹಾಡ್ತಾ ಇದ್ದಾಳೆ ಅಂತ ಅಂದರೆ ನಾವೀಗಾಗಲೇ ಮೊದಲೇ ನೋಡಿದ ಹಾಗೆ ಈ ಒಂದು ವಾಮನನಾಗಿ ಬಂದು ಅವನು ತ್ರಿವಿಕ್ರಮನಾಗಿ ಬೆಳೆದದ್ದನ್ನು ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಗೋದಾದೇವಿ ವಾಮನನಾಗಿ ಬಂದು ತ್ರಿವಿಕ್ರಮನಾಗಿ ಶ್ರೀಮನ್ನಾರಾಯಣ ಆದ್ನಲ್ಲ, ಅದನ್ನು ಈ 24ನೇ ಪಾಶುರದಲ್ಲಿ 3ನೇ ಬಾರಿ ತಿರುಪ್ಪಾವೈನಲ್ಲಿ ಹಾಡ್ತಾ ಇದ್ದಾಳೆ. ಮೊದಲನೇ ಬಾರಿ ಓಂಗಿ ಉಲಗಳಂದ ಉತ್ತಮನ್ ಪೇರ್ಪಾಡಿ ಅಂತ 3ನೇ ಪಾಶುರದಲ್ಲಿ ಹಾಡಿದ್ಲು. 2ನೇ ಬಾರಿ 17ನೇ ಪಾಶುರದಲ್ಲಿ ಅಂಬರಂ ಊಡರುತ್ತು ಓಂಗಿ ಉಲಗಳಂದ ಅಂತ ಹಾಡಿದ್ಲು. 3ನೇ ಬಾರಿ ಈಗ 24ನೇ ಪಾಶುರದಲ್ಲಿ ಅಂಡ್ರು ಇವ್ವುಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಹಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ 1ರಿಂದ 10ರಲ್ಲಿ ಒಂದು ಸಲ, 10ರಿಂದ 20ರಲ್ಲಿ ಇನ್ನೊಂದು ಸಲ, 20ರಿಂದ 30ರಲ್ಲಿ ಇನ್ನೊಂದು ಸಲ, ಆ ರೀತಿಯಲ್ಲಿ 3 ಸರಿ ಇದೇ ಲೀಲೆಯನ್ನು ಗೋದಾದೇವಿ ಹಾಡಿ ತೋರಿಸಿದಾಳು.
ಅಂಡ್ರು ಇವು ಉಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಅಂದರೆ ಈ ಒಂದು ಲೋಕಗಳನ್ನೆಲ್ಲ ಅಳಿಯೋದಕ್ಕೆ ಅವನಿಗೆ ಏನು ಬೇಕಾಯಿತು ಅಂತ ಅಂದರೆ ಅವನು ಮಾಡಿದ್ದು ಯಾವುದರಿಂದ ಅಂದರೆ ಅವನ ಪಾದಗಳಿಂದ. ಆ ರೀತಿಯಲ್ಲಿ ಅವನ ಪಾದಗಳನ್ನು ಇಲ್ಲಿ ಪೋಟ್ರಿ ಅಂತ ಹೇಳಿ ಸ್ತೋತ್ರ ಮಾಡ್ತಾಳೆ. ಪೋಟ್ರಿ ಅಂದರೆ ಸ್ತೋತ್ರ ಮಾಡೋದು ಅಂತ ಅರ್ಥ, ಅದನ್ನು ಹೊಗಳೋದು ಅಂತ ಅರ್ಥ. ಆ ರೀತಿಯಲ್ಲಿ ಈ ಒಂದು ಲೀಲೆಗೆ ಅತ್ಯಂತ ಮುಖ್ಯವಾಗಿದ್ದಿದ್ದು ಯಾವುದು? ಅವನ ಅಡಿಗಳು ಅಥವಾ ಅವನ ಪಾದಗಳು. ಆ ಪಾದಗಳನ್ನು ಪೋಟ್ರಿ ಅಂದರೆ ಇಲ್ಲಿ ಹೊಗಳ್ತಾ ಇದ್ದಾಳೆ ಅಥವಾ ಸ್ತೋತ್ರ ಮಾಡ್ತಾ ಇದ್ದಾಳೆ ಅನ್ನುವಂಥ ಅರ್ಥ. ಆ ರೀತಿಯಲ್ಲಿ ಅಂಡ್ರು ಇವು ಉಲಗಂ ಅಳಂದಾಯ್ ಅಡಿಪೋಟ್ರಿ ಅಂದರೆ ಇದು ಯಾವತ್ತೋ ನಡೆದಿದ್ದು. ಓ ಶ್ರೀಕೃಷ್ಣ, ಈಗ ನಮ್ಮ ಮುಂದೆ ನೀನಿದ್ದೀಯಾ, ಆದರೆ ನೀನು ಇದನ್ನು ಇವತ್ತು ಮಾಡಿದ್ದಲ್ಲ, ಯಾವತ್ತೋ ನಡೆದಿದ್ದು. ಅದನ್ನು ನಾನು ಹಾಡ್ತಾ ಇದ್ದೀನಿ, ಅದನ್ನಿಟ್ಕೊಂಡು ನಿನ್ನ ಪಾದಗಳನ್ನು ಹೊಗಳ್ತಾ ಇದ್ದೀನಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ಆ ರೀತಿಯಲ್ಲಿ ಒಂದು ನಾವೀಗ ಗಾದೆ ಮಾತುಗಳು, ನುಡಿಮುತ್ತುಗಳು ಇವೆಲ್ಲ ಕನ್ನಡದಲ್ಲಿ ಹೇಳ್ತೀವಲ್ವ, ಅದೇ ರೀತಿ ಸಂಸ್ಕೃತದಲ್ಲೂ ಒಂದು ಗಾದೆ ಮಾತಿನ ಥರ ಒಂದು ವಾಕ್ಯ ಇದೆ. ಅದೇನು ಅಂತ ಅಂದರೆ ಗತೇ ಜಲೆ ಸೇತುಬಂಧನಂ ಅಂತ ಹೇಳಿ. ಗತೇ ಜಲೆ ಸೇತುಬಂಧನಂ ಅಂದರೆ ಏನು? ಈಗ ನಾವು ಅಣೆಕಟ್ಟನ್ನು, ಒಂದು ಡ್ಯಾಮನ್ನು ಯಾವುದಕ್ಕಾಗಿ ಕಟ್ತೀವಿ? ಆ ಒಂದು ನೀರು ಹೋಗ್ತಾ ಇದ್ದರೆ ಒಂದು ಡ್ಯಾಮನ್ನು ಏನಕ್ಕೆ ಕಟ್ತೀವಿ ಅಂದರೆ ಆ ನೀರನ್ನೆಲ್ಲ ಅಲ್ಲೇ ಸಂಗ್ರಹ ಮಾಡಿಟ್ಟು ಆಮೇಲೆ ಜನರಿಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಆ ನೀರನ್ನೆಲ್ಲ ಸಪ್ಲೈ ಮಾಡ್ತೀವಿ ಅಲ್ವಾ? ಈ ಡ್ಯಾಮ್ನ ಒಂದು ಕೆಲಸನೇ ಅದು. ಡ್ಯಾಮನ್ನು ಕಟ್ತೀವಿ ನಾವು. ಆ ಡ್ಯಾಮನ್ನು ಕಟ್ಟಾದಮೇಲೆ ಆ ಡ್ಯಾಮಿಂದ ಬರುವಂಥ ನೀರೆಲ್ಲ ಎಲ್ಲ ಜನರಿಗೂ ಉಪಯೋಗವಾಗಬೇಕು. ಅದಕ್ಕಾಗಿಯೇ ಡ್ಯಾಮ್ ಕಟ್ಟೋದು. ಇಲ್ಲದೇ ಇದ್ದರೆ ಹಾಗೆ ಆ ನೀರೆಲ್ಲ ಹರಿದು ಸಮುದ್ರಕ್ಕೆ ನೇರವಾಗಿ ಹೋಗುತ್ತೆ ಅಲ್ವಾ? ಆ ರೀತಿಯಲ್ಲಿ ಆ ನದಿ ನೀರು ಹರಿಬೇಕಾದ್ರೆ ಅದಕ್ಕೆ ಅಡ್ಡವಾಗಿ ನಾವು ಡ್ಯಾಮ್ ಕಟ್ಟಿದ್ರೆ ಅದರಿಂದ ನಮಗೆ, ಆ ಅಣೆಕಟ್ಟಿಂದ ನಮಗೆ ನೀರು ಸಿಗತ್ತೆ. ಆ ನೀರಿಂದ ನಾವು ಬೇರೆ ಬೇರೆ ಉಪಯೋಗಗಳನ್ನು ಮಾಡ್ಕೋಬೋದು. ಸ್ನಾನ ಮಾಡೋದಿರ್ಬೋದು, ಪಾತ್ರೆ ತೊಳೆಯೋದಿರ್ಬೋದು, ಬಟ್ಟೆ ಒಗೆಯೋದಿರ್ಬೋದು, ಈ ರೀತಿಯಲ್ಲಿ ಯಾವುದೇ ಉಪಯೋಗಗಳನ್ನು ನಾವು ಮಾಡ್ಕೋಬೋದು. ಆದರೆ ಅದೇ ನೀರನ್ನು, ನದಿ ನೀರು ಹೋಗ್ತಾ ಇದೆ, ಅಲ್ಲಿ ನಮಗೆ ಆ ನದಿ ನೀರನ್ನು ತೆಗೆದುಕೊಂಡು ನಾವು ಅದನ್ನು ಬೇರೆ ಬೇರೆ ರೀತಿ ಯೂಸ್ ಮಾಡಬೇಕು. ಆದರೆ ನಾವು ಅದಕ್ಕೆ ಅಣೆಕಟ್ಟು ಕಟ್ಟಲಿಲ್ಲ ಅಂದರೆ ಆ ನದಿ ನೀರು ಯೂಸ್ ಆಗುತ್ತಾ ನಮಗೆ? ಆ ನದಿ ನೀರು ಹಾಗೆ ಪೋಲಾಗಿ ಸಮುದ್ರಕ್ಕೆ ಹೋಗಿ ಸೇರ್ಕೊಳ್ಳುತ್ತಲ್ವ? ಆ ರೀತಿಯಲ್ಲಿ ನದಿ ನೀರು ಹರಿತಾ ಇದೆ. ಇಲ್ಲಿ ಒಂದು ಟೌನ್ ಇದೆ, ಸರಿನಾ? ಜನಗಳೆಲ್ಲ ಬಾಳ್ತಾ ಇದ್ದಾರೆ. ಹೀಗಿರಬೇಕಾದ್ರೆ ನದಿ ನೀರಿದೆ, ಜನಗಳು ಬಾಳ್ತಾ ಇದ್ದಾರೆ, ಅದಕ್ಕೆ ಬೇಕಾದಂತಹ ಅಣೆಕಟ್ಟಿಲ್ಲ ಅಂತ ಅಂದರೆ ಅಲ್ಲಿ ಆ ನದಿ ನೀರಿನಿಂದ ಅಲ್ಲಿರುವಂತಹ ಊರಿನ ಜನರಿಗೆ ಏನು ಪ್ರಯೋಜನ? ಆ ರೀತಿಯಲ್ಲಿ ಗತೇ ಜಲೆ ಸೇತುಬಂಧನಂ ಅಂತ ಅಂದರೆ ಈಗಾಗಲೇ ಆಗೋಗಿದೆ. ನಮಗೆ ಬೇಕಾಗಿರುವಂಥ ನೀರು ಮಳೆಗಾಲ ಅಂತ ಇಟ್ಕೋಣ. ಈಗ ಉದಾಹರಣೆಗೆ ಮಳೆಗಾಲದಲ್ಲಿ ಮಾತ್ರ ಹರಿಯುವಂತಹ ನದಿಗಳನ್ನು ಕೂಡ ನಮ್ಮ ಭಾರತ ದೇಶದಲ್ಲಿ ನೋಡ್ತೀವಿ ಅಲ್ವಾ? ಬೇರೆ ಕಾಲದಲ್ಲಿ ಆ ನದಿ ಹರಿಯೋದೇ ಇಲ್ಲ, ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತೆ. ಅಂಥ ನದಿಗಳನ್ನು ನೋಡ್ತೀವಿ. ಯಾವುದು ಎಲ್ಲ ಕಾಲದಲ್ಲೂ ಹರಿಯುತ್ತೋ ಅದನ್ನು ನಾವು ಇಂಗ್ಲೀಷ್ನಲ್ಲಿ ಪೆರಿನಿಯಲ್ ರಿವರ್ಸ್ ಅಂತೀವಿ ಅಲ್ವಾ? ಆದರೆ ಯಾವುದು ಮಳೆಗಾಲದಲ್ಲಿ ಮಾತ್ರ ಹರಿಯುತ್ತೋ ಅಂಥ ನದಿಗಳನ್ನ ನೋಡ್ತೀವಿ. ಆ ರೀತಿಯಾದ ಒಂದು ನದಿ ಮಳೆಗಾಲದಲ್ಲೆಲ್ಲ ಹರಿತಾ ಇದೆ. ಅಲ್ಲಿ ಜನರು ಇದ್ದಾರೆ, ಎಲ್ಲಿ ಒಂದು ಊರಿನಲ್ಲಿ ಆ ನದಿಯ ದಡದಲ್ಲಿ. ಆ ಜನರಿಗೆ ಬೇಕಾದಂತಹ ಈ ನೀರು ಹೋಗಿ ಸಪ್ಲೈ ಆಗ್ತಾ ಇಲ್ಲ. ಯಾಕಂದರೆ ಅಲ್ಲಿ ಅಣೆಕಟ್ಟು ಕಟ್ಟಿಲ್ಲ. ಈ ಮಳೆಗಾಲ ಎಲ್ಲ ಆಗೋಯ್ತು, ಆ ನದಿನೇ ಈಗಿಲ್ಲ. ಆ ನದಿ ಮತ್ತೆ ಬರೋದು ಮುಂದಿನ ಮಳೆಗಾಲಕ್ಕೆ. ಈಗ ಮಳೆಗಾಲ ಆದಮೇಲೆ ಈಗ ಆ ನದಿಗೆ ಅಡ್ಡವಾಗಿ ಹೋಗಿ ನಾವು ಒಂದು ಅಣೆಕಟ್ಟನ್ನು ಕಟ್ಟಿದ್ರೆ ಅಲ್ಲಿರೋ ಜನಕ್ಕೆ ಏನು ಉಪಯೋಗ? ಏನು ಉಪಯೋಗ ಇಲ್ಲ ಅಲ್ವಾ? ಆ ರೀತಿಯಲ್ಲಿ ನೀರೆಲ್ಲ ಹೋಗಾಗಿದೆ, ಈಗಾಗಲೇ ಹರ್ಕೊಂಡು ಹೊಟ್ಟೋಯ್ತದು ಸಮುದ್ರಕ್ಕೆ ಸೇರೋದಕ್ಕೆ. ಹಾಗೆ ಮಳೆಗಾಲನೂ ಮುಗ್ದೋಯ್ತು. ಅಂಥ ಸಮಯದಲ್ಲಿ ಹೋಗಿ ಅಲ್ಲಿ ಅಣೆಕಟ್ಟು ಕಟ್ಟಿದ್ರೆ ಏನು ಉಪಯೋಗ? ಏನೂ ಇಲ್ಲ. ಅದನ್ನೇ ಇಲ್ಲಿ ಅಂಡ್ರು ಇವು ಉಲಗಮಳಂದಾಯ್ ಅಡಿಪೋಟ್ರಿ ಅಂದರೆ ಈ ವಾಮನನಾಗಿ ಈ ಶ್ರೀಕೃಷ್ಣ ತ್ರಿವಿಕ್ರಮನಾಗಿ ಬೆಳೆದು ಈ ಲೋಕಗಳನ್ನೆಲ್ಲ ತನ್ನ 3 ಅಡಿಗಳಿಂದ ಅಳದ ಅವನ ಪಾದಗಳಿಗೆ ಸ್ತೋತ್ರ ಅಂತ ಗೋದಾದೇವಿ ಹೇಳ್ತಾ ಇದ್ದಾಳಲ್ಲ, ಇದು ಈ ವಾಮನನಾಗಿ ಶ್ರೀಕೃಷ್ಣ ಮಾಡಿದಂತಹ ಲೀಲೆ ಯಾವಾಗಲೋ
ಎಷ್ಟೋ ಯುಗಗಳ ಹಿಂದೆ. ಯಾವತ್ತೋ ಮಾಡಿದ್ದನ್ನು ಈಗ ಶ್ರೀಕೃಷ್ಣನ ಮುಂದೆ ಈ ಸ್ತೋತ್ರ ಮಾಡೋದು ಹೇಗಿದೆಯಂತೆ ಅಂತ ಅಂದರೆ, ನೀರೆಲ್ಲ ಹರಿದು ಹೊಟ್ಟೋಯ್ತು, ಅದಾದಮೇಲೆ ಅಣೆಕಟ್ಟು ಕಟ್ಟಿದ ಹಾಗಿದೆಯಂತೆ. ಅದಕ್ಕೆ ಈ ಕಥೆ ಹೇಳಿದ್ದು. ನೀರೆಲ್ಲ ಹರಿದು ಹೋದ್ಮೇಲೆ ಅಣೆಕಟ್ಟು ಕಟ್ಟಿದ್ರೆ ಯಾರಿಗೆ ಅದರಿಂದ ಪ್ರಯೋಜನ? ಆ ರೀತಿಯಲ್ಲಿ ಅವನು, ಆ ಶ್ರೀಕೃಷ್ಣ ಯಾವತ್ತೋ ಮಾಡಿದ ಲೀಲೆಯನ್ನು ಹಾಡಿ ಇಲ್ಲಿ ಆ ಶ್ರೀಕೃಷ್ಣನ ಪಾದಗಳಿಗೆ ಪೋಟ್ರಿ, ಅದನ್ನು ನಾನು ಸ್ತೋತ್ರ ಮಾಡ್ತೇನೆ, ಹೊಗಳ್ತೇನೆ ಅಂತ ಗೋದಾದೇವಿ ಹೇಳಿದ್ರೆ, ಅದು ಯಾವತ್ತೋ ನಡೆದಿರೋ ಒಂದು ಇನ್ಸಿಡೆಂಟ್. ಅದನ್ನು ಇಟ್ಕೊಂಡು ಸ್ತೋತ್ರ ಮಾಡ್ತೀನಿ ಅಂದರೆ ಅದರಲ್ಲಿ ಈಗ ಯಾರಿಗೇನು ಪ್ರಯೋಜನ ಅಂತ ಹೇಳಿ ಆಚಾರ್ಯರು ಸ್ವಾರಸ್ಯವಾಗಿ ತೋರಿಸುವಂಥ ಒಂದು ಆ್ಯಂಗಲ್ ಇದು, ಒಂದು ಅರ್ಥ. ಯಾರಿಗೇನು ಪ್ರಯೋಜನ ಅಂದರೆ ಆ ಶ್ರೀಕೃಷ್ಣನನ್ನು ನಾವು ವಾಮನನಾಗಿ ಹಾಡಲೇಬಾರ್ದ ಅನ್ನೋ ಅರ್ಥ ಅಲ್ಲ. ಒಂದು ಸ್ವಾರಸ್ಯಕ್ಕಾಗಿ ಗತೇ ಜಲೆ ಸೇತುಬಂಧನಂ ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಅಂಡ್ರು ಉಲಗಂ ಅಳಂದಾಯ ಅಡಿಪೋಟ್ರಿ ಅಂತ ಅಂದರೆ ಆಳ್ವಾರರು ಒಂದು ಕಥೆಯನ್ನು ಹೇಳ್ತಾರೆ ತಮ್ಮ ಪಾಶುರದ ಮೂಲಕ. ಈ ಕಥೆ ಯಾವಾಗ ನಡೆಯುತ್ತೆ ಅಂತ ನೋಡಿದ್ರೆ, ಅರ್ಜುನ ಮತ್ತು ಅವನ ಜೊತೆಗಿರುವಂತಹ ಸಾರಥಿಯಾದಂತಹ ಆ ಅರ್ಜುನನ ಸಾರಥಿ ಪಾರ್ಥ ಸಾರಥಿ, ಆ ಪಾರ್ಥ ಸಾರಥಿ ಜೊತೆಗೆ ಇಬ್ಬರು ಕೂಡ, ಪಾರ್ಥ ಮತ್ತು ಪಾರ್ಥ ಸಾರಥಿ ಇಬ್ಬರು ರಥದಲ್ಲಿ ಹೋಗಬೇಕಾದ್ರೆ, ಅಂದರೆ ಯುದ್ಧ ಮಾಡಬೇಕಾದ್ರೆ ಆ ಸಮಯದಲ್ಲಿ ನಡೆಯುವಂಥ ಒಂದು ಘಟನೆ. ಈ ಒಂದು ಘಟನೆಯನ್ನು ನಮ್ಮಾಳ್ವಾರರು ತಮ್ಮ ಪಾಶುರದಲ್ಲಿ ತೋರಿಸ್ತಾರೆ. ಅದರಲ್ಲಿ ಇವರು ಏನು ಹೇಳ್ತಾರೆ ಅಂತ ಅಂದರೆ, ಆ ಅರ್ಜುನನಿಗೆ ನೋಡಿ, ಇದರಲ್ಲಿ ನಮಗೆ ಇನ್ನೂ ಒಂದು ಸಂದೇಶ ಇದೆ. ಆ ಅರ್ಜುನ ಯಾವಾಗಲೂ ಎಲ್ಲೇ ಹೋದರೂ ಒಂದು ಬುಟ್ಟಿಯಲ್ಲಿ ಒಂದು ಸಣ್ಣ ಶಿವಲಿಂಗವನ್ನು ಇಟ್ಟುಕೊಂಡು ಹೋಗ್ತಾ ಇದ್ದಂತೆ. ಯಾವುದಕ್ಕೆ? ಅವನು ಪೂಜೆ ಮಾಡ್ತಾ ಇದ್ದಂತಹ ಶಿವಲಿಂಗ ಮೂರ್ತಿ ಅದು. ಆ ಅರ್ಜುನ ಪೂಜೆ ಮಾಡ್ತಾ ಇದ್ದಂತಹ ಶಿವಲಿಂಗ ಮೂರ್ತಿ ಅದು. ಅದನ್ನು ಎಲ್ಲ ಕಡೆ ಒಂದು ಸಣ್ಣ ಬುಟ್ಟಿಯಲ್ಲಿ ಅವನು ತೊಗೊಂಡು ಹೋಗ್ತಾ ಇದ್ದಂತೆ. ಎಲ್ಲ ಕಡೆ ಅಂದರೆ ಎಲ್ಲಿ? ಯುದ್ಧ ಭೂಮಿಗೂ ಸಹ. ಆ ರೀತಿಯಲ್ಲಿ ಈ ಯುದ್ಧ ಭೂಮಿಯಲ್ಲೂ ಸಹ ಆ ಶಿವಲಿಂಗ ಮೂರ್ತಿ ಅವನ ಜೊತೆಗೇ ಇರೋದು. ಈ ಶಿವಲಿಂಗ ಮೂರ್ತಿಯನ್ನು ಅವನು ಯಾವುದಕ್ಕಾಗಿ ಇಟ್ಕೊಂಡಿದ್ದ ಅಂತ ಅಂದರೆ, ನಾವು ಇವತ್ತೂ ಕೂಡ ಸ್ವಾರ್ಚೈ ಅಂತ ಕರೀತೇವೆ. ಸ್ವಾರ್ಚೈ ಅಂದರೆ ಅವರವರು ಆರಾಧನೆಗಳನ್ನು ಮಾಡುವಂತಹ ಒಂದು ಪೆರುಮಾಳ್ ಮೂರ್ತಿ. ಅದು ಸಾಮಾನ್ಯವಾಗಿ ನಮ್ಮ ಸಂಪ್ರದಾಯದಲ್ಲಿ ಸಾಲಿಗ್ರಾಮ ಮೂರ್ತಿಯಾಗಿರುತ್ತೆ. ಆದರೆ ಅವತ್ತು ಅರ್ಜುನನು ಆ ಶಿವಲಿಂಗವನ್ನು ತನ್ನ ಸ್ವಾರ್ಚೆಯಾಗಿ, ಆರಾಧನಾ ಮೂರ್ತಿಯಾಗಿ ಇಟ್ಕೊಂಡಿದ್ದ ಅಂತ ಹೇಳಿ ನಮ್ಮಾಳ್ವಾರರು ತೋರಿಸ್ತಾರೆ. ಆ ರೀತಿಯಲ್ಲಿ ಈಗ ಯುದ್ಧ ಎಲ್ಲ ನಡೀತಾ ಇತ್ತು. ಈ ಯುದ್ಧ ಎಲ್ಲ ನಡೆದ ಮೇಲೆ ಆ ಕುದುರೆಗಳಿಗೆ ನೀರನ್ನು ಕುಡಿಸೋದಕ್ಕೆ ಹೇಗೆ ಬ್ರೇಕ್ ತೊಗೊಂಡು ಡೈವರ್ಟ್ ಮಾಡಿ ಗಾಡಿನ ಬೇರೆ ಕಡೆ ತೊಗೊಂಡು ಹೋದ್ನಲ್ಲ ಕೃಷ್ಣ, ಅದೇ ರೀತಿ ಇವತ್ತೂ ಸಹ ಕೃಷ್ಣನನ್ನು ನೀನು ಬೇರೆ ಕಡೆ ಗಾಡಿ ತೊಗೊಂಡು ಹೋಗು ಅಂತ ಹೇಳಿ ಇನ್ಸ್ಟ್ರಕ್ಟ್ ಮಾಡ್ತಾನೆ ರಥಿಯಾದಂತಹ ಅರ್ಜುನ. ಯಾಕೆ ಅಂತ ಶ್ರೀಕೃಷ್ಣ ಕೇಳಿದಾಗ ಅರ್ಜುನ ಹೇಳ್ತಾನೆ, ಈಗ ನನ್ನ ಪೂಜೆಯ ಸಮಯ. ನಾನಿವತ್ತು ನನ್ನ ಸ್ವಾರ್ಚೆಗೆ, ಅಂದರೆ ನನ್ನ ಪೂಜಾ ಮೂರ್ತಿಯಾದ ಆ ಶಿವಲಿಂಗಕ್ಕೆ ಪೂಜೆನೇ ಮಾಡಿಲ್ಲ ನಾನು. ಅದಕ್ಕಾಗಿ ನೀನು ನಾ ಪೂಜೆ ಮಾಡೋ ರೀತಿಯಲ್ಲಿ ಈ ಯುದ್ಧ ಭೂಮಿಯಿಂದ ಹೊರಗೆ ಕರ್ಕೊಂಡು ಹೋಗು ಈ ಗಾಡಿನ, ಈ ರಥವನ್ನು. ಆಗ ನೀ ಹೊರಗೆ ಕರ್ಕೊಂಡು ಹೋದರೆ ಅಲ್ಲಿ ನನ್ನ ಈ ಶಿವಲಿಂಗ ಮೂರ್ತಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಹೇಳಿ ಅರ್ಜುನ ಶ್ರೀಕೃಷ್ಣಂಗೆ ಹೇಳ್ತಾನೆ. ಆಗ ಶ್ರೀಕೃಷ್ಣನು ಸರಿ ಅಂತ ಹೇಳಿ ಅರ್ಜುನನ ಮಾತನ್ನು ಕೇಳಿ, ಯಾಕಂದರೆ ಅವನು ಸಾರಥಿ, ರಥಿ ಹೇಳಿದ ಮಾತನ್ನು ಕೇಳಬೇಕಲ್ವ. ಆ ರೀತಿಯಲ್ಲಿ ರಥಿ ಹೇಳಿದ ಮಾತನ್ನು ನಮ್ಮ ಪಾರ್ಥ ಸಾರಥಿ ಕೇಳ್ದ. ಮತ್ತೆ ಆ ಯುದ್ಧ ಭೂಮಿಯಿಂದ ಹೊರಗೆ ಬಂದ. ಆ ಯುದ್ಧ ಭೂಮಿಯಿಂದ ಹೊರಗೆ ಬಂದು ಆ ಅರ್ಜುನನ್ನು ಪೂಜೆ ಮಾಡೋದಕ್ಕೆ ಅಂತ ಹೇಳಿ ಆ ಯಾವುದೇ ಡಿಸ್ಟರ್ಬೆನ್ಸ್, ಆ ಯುದ್ಧದ ಡಿಸ್ಟರ್ಬೆನ್ಸ್ ಎಲ್ಲ ಇಲ್ಲದೇ ಇರೋವಂಥ ಒಂದು ಸ್ಥಳಕ್ಕೆ ಬಂದು ಅಲ್ಲಿ ರಥವನ್ನು ನಿಲ್ಲಿಸಿ ಅರ್ಜುನನ್ನು ನೀನು ಪೂಜೆ ಮಾಡು ಅಂತ ಹೇಳಿ ಬಿಟ್ಟ. ಆಗ ಅರ್ಜುನನು ಆ ಪೂಜೆಯನ್ನು ಮಾಡೋದಕ್ಕೆ ಆರಂಭಿಸ್ತಾನೆ. ಅರ್ಜುನ ಪೂಜೆಯನ್ನು ಮಾಡೋದಕ್ಕೆ ಆರಂಭಿಸಿದ್ರೆ ಅದರಲ್ಲಿ ಅವನು ಮುಖ್ಯವಾಗಿ ಮಾಡಿದ್ದು ಏನು ಅಂತ ಅಂದರೆ, ತೂಮಲರ್ ತೂವಿತ್ತೊಳ್ಳುದು ವಾಯಿನಾಲ್ ಪಾಡಿ ಮನತ್ತಿನಾಲ್ ಚಿಂದಿಕ್ಕ ತೂಮಲರ್ ತೂವಿತ್ತೊಳ್ಳುದು ಅಂತ ತೋರಿಸಿದ್ಲಲ್ವ ಗೋದಾದೇವಿ.
ಅಲ್ಲಿ ಅರ್ಜುನನು ಮಾಡಿದ್ದು ಅದೇನೆ. ಶುದ್ಧವಾದಂಥ ಹೂಗಳನ್ನೆಲ್ಲ ಇಟ್ಕೊಂಡು ಆ ಶಿವಲಿಂಗಕ್ಕೆ ಅವನು ಅರ್ಚನೆಗಳನ್ನು ಮಾಡ್ದ. ಬೇರೆ ಬೇರೆ ನಾಮಗಳನ್ನೆಲ್ಲ ಹೇಳಿ ಶಿವಲಿಂಗಕ್ಕೆ ಅರ್ಚನೆಯನ್ನು ಮಾಡ್ದ. ಇದೆಲ್ಲ ಆಯಿತು ಅವನು. ಆದರೆ ಎಷ್ಟೋ ವರ್ಷಗಳಿಂದ ಆ ಶಿವಲಿಂಗ ಮೂರ್ತಿಯನ್ನು ತನ್ನ ಪೂಜಾ ಮೂರ್ತಿಯಾಗಿ ಇಟ್ಕೊಂಡು ಅವನು ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇದ್ದಾನೆ. ಆದರೆ ಯಾವತ್ತೂ ಇಲ್ಲದೆ ಇರೋವಂಥ ಒಂದು ಸರ್ಪ್ರೈಸ್ ಅವನಿಗೆ ಇವತ್ತು ಕಾದಿತ್ತು. ಏನು ಆ ಸರ್ಪ್ರೈಸ್ ಅಂತ ಅಂದರೆ, ಅರ್ಜುನ ಅದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಈ ರೀತಿಯಾಗಿ ಆ ಶಿವಲಿಂಗಕ್ಕೆ ಅವನು ಪೂಜೆ ಮಾಡ್ದ, ಅದನ್ನೆಲ್ಲ ಮುಚ್ಚಿಟ್ಟ. ಅಂದರೆ ಬುಟ್ಟಿ ಇತ್ತಲ್ಲ, ಅವನು ಒಂದು ಬುಟ್ಟಿ ಇತ್ತಲ್ಲ, ಆ ಬುಟ್ಟಿಯೊಳಗೆ ಶಿವಲಿಂಗ ಮೂರ್ತಿಯನ್ನು ಇಟ್ಟ, ಹಾಗೆ ಹೊರಟ. ಅಂದರೆ ಇನ್ನೇನು ರಥವನ್ನು ಹತ್ತಿ ಹೊರಡಬೇಕು. ಆದರೆ ಆ ಸಮಯಕ್ಕೆ ಸರಿಯಾಗಿ ಅಲ್ಲಿ ಅವನಿಗೆ ಕಂಡಿದ್ದು ಒಂದು ಅತ್ಯದ್ಭುತವಾದ ದೃಶ್ಯ. ಏನು ಅಂದರೆ, ಇಷ್ಟೊತ್ತು ಒಂದು ಪೂಜೆ ಮಾಡಿದ್ನಲ್ಲ ಆ ಶಿವಲಿಂಗಕ್ಕೆ, ಬೇರೆ ಬೇರೆ ಹೂಗಳಿಂದ ಅದನ್ನೆಲ್ಲ ತಗೊಂಡು ಅರ್ಚನೆ ಮಾಡಿದ್ನಲ್ಲ, ಆ ಹೂಗಳೆಲ್ಲ ಈಗ ಅವನು ಅದೇ ಹೂಗಳನ್ನು ಶ್ರೀಕೃಷ್ಣನ ಪಾದಗಳ ಮೇಲೆ ನೋಡಿದ್ನಂತೆ. ತಕ್ಷಣ ಅವನು ಹೋಗಿ ಬುಟ್ಟಿ ತೆಗೆದು ನೋಡ್ತಾನೆ, ಅಲ್ಲಿ ಅವನು ಅರ್ಚನೆ ಮಾಡಿದಂಥ ಹೂಗಳು ಶಿವಲಿಂಗದ ಮೇಲೆ ಇಲ್ಲ. ಆ ಶ್ರೀಕೃಷ್ಣನ ಪಾದಗಳ ಮೇಲೆ ಆ ಹೂಗಳಿವೆ. ಆ ರೀತಿಯಲ್ಲಿ ಈ ಒಂದು ಲೀಲೆಯನ್ನು ನಮ್ಮಾಳ್ವಾರರು ತೋರಿಸ್ತಾರೆ ತಮ್ಮ ಪಾಶುರದಲ್ಲಿ. ಇದು ಏನನ್ನು ತೋರಿಸುತ್ತೆ ಅಂತ ಅಂದರೆ, ಈ ರೀತಿಯಲ್ಲಿ ಅವನ ಕಾಲ್ಗಳು, ಅವನ ಪಾದಗಳ ಒಂದು ಅನುಗ್ರಹದಿಂದಲೇ ಬಾಳ್ತಾ ಇರೋವಂಥವರು ಈ ಎಲ್ಲ ದೇವತೆಯರು ಅಂತ ಹೇಳಿ ನಮ್ಮಾಳ್ವಾರರು ಈ ಒಂದು ಮಹಾಭಾರತದ ಘಟನೆಯನ್ನು ತೋರಿಸ್ತಾ ಇದ್ದಾರೆ. ಅದರ ಜೊತೆಗೆ ಅಂಡ್ರು ಇವು ಒಲಗಮಳಂದಾಯ್ ಅಡಿಪೋಟ್ರಿ ಅಂತ ಅಂದರೆ, ಅಂಥ ಅವನ ಪಾದಗಳನ್ನು ಇಲ್ಲಿ ಸ್ತೋತ್ರ ಮಾಡ್ತಾ ಇದ್ದಾಳೆ ಗೋದಾದೇವಿ. ಆ ರೀತಿಯಲ್ಲಿ ಇಲ್ಲಿ ನಾವು ನೋಡುವಂಥ ಈ ಕಥೆ ಯಾವ ಕಥೆ? ಈ ಪಾರ್ಥನು ಆ ಶಿವಲಿಂಗಕ್ಕೆ ಮಾಡಿದಂತಹ ಅರ್ಚನೆ, ಅಂದರೆ ಆ ಹೂಗಳು ಹೋಗಿ ಸೇರಿದ್ದು ಶ್ರೀಕೃಷ್ಣನ ಪಾದಗಳಿಗೆ. ಈ ಕಥೆಯನ್ನು ಇಟ್ಟುಕೊಂಡು ನಾವು ಶ್ರೀಕೃಷ್ಣನಿಗೆ ಇಲ್ಲೂ ಸಹ ಮಾಯನ್ ಅಂತ ಕರಿಬೋದು ಅಲ್ವಾ? ಅಂಥ ಆಶ್ಚರ್ಯಕರವಾದ ಲೀಲೆಯನ್ನು ನಡೆಸಿದವನು. ಇದನ್ನು ಅವನು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅರ್ಜುನ. ಈ ಹೂಗಳು ಇಲ್ಲಿ ನಾನು ಶಿವಲಿಂಗಕ್ಕೆ ಅರ್ಚನೆ ಮಾಡಿದ್ದು, ಅವನ ಬುಟ್ಟಿಯನ್ನು ಮುಚ್ಚಿಟ್ಟ, ಹಾಗೇ ಇರುತ್ತೆ ಅಂತಲೇ ಅವನು ಅಂದ್ಕೊಂಡಿದ್ದು. ಅವನೇನು ಅಂದ್ಕೊಂಡಿದ್ನ, ಇದು ಶ್ರೀಕೃಷ್ಣನ ಪಾದಗಳಲ್ಲಿ ನೋಡ್ತೀನಿ ನಾನು ಅಂತ ಅಂದ್ಕೊಂಡಿರಲಿಲ್ಲ. ಆ ರೀತಿಯಲ್ಲಿ ಆ ಮಾಯನ ಲೀಲೆ ಇದು ಅಂತ ಹೇಳಿ ಇಲ್ಲಿ ಆಳ್ವಾರರು ಈ ಒಂದು ಲೀಲೆಯನ್ನು ಹಾಡಿ ತೋರಿಸ್ತಾರೆ. ಷಣ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಲ್ಪೋಟ್ರಿ. ಇಲ್ಲಿ ಷಣ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಲ್ಪೋಟ್ರಿ ಅಂದರೆ ಏನು ಅಂದರೆ, ಶ್ರೀರಾಮ ಈಗಾಗಲೇ ನಾವು ನೋಡಿದ್ವಿ ಅಲ್ವಾ, ನೀನು ನಡ್ಕೊಂಡು ಬರಬೇಕಪ್ಪ ಅಂತ ಹೇಳಿ ಮಾರಿಮಲೈ ಮುഴഞ്ചിൽ ಅನ್ನುವಂತಹ ಪಾಶುರದಲ್ಲಿ ಗೋದಾದೇವಿ ಕೇಳ್ಕೊಳ್ತಾಳೆ ಅಲ್ವಾ. ನಿನ್ನೆ ಉಪನ್ಯಾಸದಲ್ಲಿ ನೋಡಿದ್ವಿ, ನೀನು ನಡ್ಕೊಂಡು ಹೊರಗೆ ಎದ್ದು ಬರಬೇಕಪ್ಪ ಅಂತ ಹೇಳಿ ಕೇಳ್ಕೊಳ್ತಾಳೆ. ಅದಕ್ಕೆ ಆಳ್ವಾರರ ಒಂದು ಪಾಶುರವನ್ನು ನಾವು ನೋಡಿದ್ವಿ, ಒಂದು ಸಾಲನ್ನು ನೋಡಿದ್ವಿ ಅಲ್ವಾ. ನಡೆದ ಕಾಲ್ಗಳು ನೊಂದವು. ಇದು ಯಾರಿಗೆ ಹೇಳಿದ್ದು? ಶ್ರೀರಾಮನಿಗೆ. ನೀನೇನು ಒಂದು ಎರಡು ಹೆಜ್ಜೆಗಳು ನಡೆದೀಯಾ? ಇವತ್ತು ನಾವು ಸಾಮಾನ್ಯವಾಗಿ ನಾವು ವಾಕ್ ಮಾಡಬೇಕು ಅಂತ ಹೇಳಿ ತಮ್ಮ ಸ್ಟೆಪ್ಸನ್ನೆಲ್ಲ ಮಾನಿಟ್ರ್ ಮಾಡುವಂಥ ಜನಗಳಿಗಿಂತ ಜಾಸ್ತಿ ಸ್ಟೆಪ್ಸನ್ನು ನಡೆದಿದೆಯಾ ನೀನು? ಆ ರೀತಿಯಲ್ಲಿ ಅಷ್ಟು ಸ್ಟೆಪ್ಸ್ ನಡೆದಿದೆಯಾವೋ ಶ್ರೀರಾಮ? ನಡೆದ ಕಾಲ್ಗಳು ನೊಂದವೋ. ಇವತ್ತು ಜನರು ಮಾಡುವಂಥ ವಾಕಿಂಗ್ನಲ್ಲಿ ಆಗುವಂಥ ಸ್ಟೆಪ್ಸ್ ಎಲ್ಲ ಏನೇನೂ ಇಲ್ಲ. ನೀನು ಎಷ್ಟು ಸ್ಟೆಪ್ಸ್ ವಾಕಿಂಗ್ ಮಾಡಿದೆಯಾ ಗೊತ್ತಾ ಅಂತ ಹೇಳಿ ಆ ಶ್ರೀರಾಮನ ಇಲ್ಲಿ ಕಾಲ್ನಡಿಗೆಯನ್ನು ಮತ್ತೆ ನೋಡ್ಬೋದು. ಷಣ್ರಂಗ್ ಅಂದರೆ ಅವನು ಅಯೋಧ್ಯೆಯಲ್ಲಿ ಇದ್ದವನು. ಷಂಡ್ರ್ ಅಲ್ಲಿಗೆ ತೆರಳಿ ಅವನು ರಾವಣನ ಸಂಹಾರವನ್ನು ಮಾಡ್ದ. ಆ ರೀತಿಯಲ್ಲಿ ಆ ಶ್ರೀರಾಮನ ಕಾಲ್ನಡಿಗೆಯ ಬಗ್ಗೆ ಇಲ್ಲಿ ಗೋದಾದೇವಿ ತೋರಿಸ್ತಾ ಇದ್ದಾಳೆ. ಅದು ಮಾತ್ರ ಅಲ್ಲ, ಇಲ್ಲಿ ಮತ್ತೊಂದು ವಿಷಯವನ್ನು ನೋಡೋದಾದರೆ, ಇಲ್ಲಿ ನಡುವೆ ಬರುವಂಥದ್ದು ಎಂತೆಂಥವರು? ಮಧ್ಯದಲ್ಲಿ ಆ ರಾವಣನ
ಬ್ರದರ್ಸ್ ಅಲ್ವಾ, ಖರ ದೂಷಣರು ಅವರೆಲ್ಲ ಬರ್ತಾರೆ. ಅದಾದ ಮೇಲೆ ಶೂರ್ಪಣಖೆ ಬರ್ತಾಳೆ. ನೀನು ಇಬ್ಬರ ಮೀಟ್ ಮಾಡಿದ್ದು, ಈ ರೀತಿಯಾಗಿ ನಿನಗೆ ಯಾರೆಲ್ಲ ಅನ್ಫೇವರಬಲ್ಲು ಅಂಥವ್ರನ್ನೂ ನೀನು ಮೀಟ್ ಮಾಡಿದೀಯಾ, ಯಾರೆಲ್ಲ ನಿನ್ನ ಮೇಲೆ ಪ್ರೇಮ ಇಟ್ಕೊಂಡ್ಬಂದಿದ್ದಾರೋ ಅಂಥವ್ರನ್ನೂ ಮೀಟ್ ಮಾಡಿದ್ಯಾ, ಮಹರ್ಷಿಗಳನ್ನೂ ಮೀಟ್ ಮಾಡಿದೀಯಾ, ಅದ್ರ ಜೊತೆಗೆ ಅನಸೂಯಾದೇವಿ ಅಂಥವ್ರನ್ನೂ ಮೀಟ್ ಮಾಡಿದೀಯಾ. ಆದರೆ ಅದರ ಜೊತೆಗೆ ಮತ್ತೊಂದು ಕಡೆ ಈ ರಾಕ್ಷಸರು ಇವರನ್ನು ಕೂಡ ನೀನು ಮೀಟ್ ಮಾಡಿದೀಯ. ಈ ರೀತಿಯಲ್ಲಿ ನಿನ್ನ ಪ್ರಯಾಣ ಏನು ಸುಲಭವಾಗಿತ್ತಾ? ನಿನ್ನ ಪ್ರಯಾಣದಲ್ಲಿ ನಿನಗೆ ಬೇಕಾಗಿರುವಂಥದ್ದೆಲ್ಲ ಒಂದು ಕಡೆ ನಡೀತು. ಅಂದರೆ ನಿನ್ನ ಮೇಲೆ ಪ್ರೇಮ ಇಟ್ಕೊಂಡ್ಬಂದವರು ಒಂದು ಕಡೆ, ನಿನ್ನ ಮೇಲೆ ದ್ವೇಷ ಇಟ್ಕೊಂಡ್ಬಂದವರು ಇನ್ನೊಂದು ಕಡೆ. ಆ ರೀತಿಯಲ್ಲಿ ಯಾರೇ ಬಂದರೂ ಸಹ ಅವರು ಪ್ರೇಮ ಇಟ್ಕೊಂಬರಲಿ, ದ್ವೇಷ ಇಟ್ಕೊಂಬರಲಿ, ಅವ್ರನ್ನೆಲ್ಲ ಸರಿದೂಗಿಸಿ ನೀ ಬ್ಯಾಲೆನ್ಸ್ ಮಾಡಿಕೊಂಡು ಹಾಗೇ ನಡ್ಕೊಂಡು ಹೋದೆ ನೋಡು, ಅಯೋಧ್ಯೆಯಿಂದ ಎಲ್ಲಿ ಲಂಕೆವರೆಗೂ ಅದೇ ಒಂದು ಮುಖ್ಯವಾದ ಶ್ರೇಷ್ಠವಾದ ಕೆಲಸ ನೀ ಮಾಡಿರೋದು. ಆ ರೀತಿಯಲ್ಲಿ ಷಂಡ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಲ್ ಪೋಟ್ರಿ ಅಂದರೆ ನೀನು ಈ ರೀತಿಯಾಗಿ ಅಲ್ಲಿಂದ ನಡ್ಕೊಂಡು ಹೋಗಿದ್ಯಾ ಅಲ್ವಾ. ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾದಂಥ ವಿಷಯಗಳು ದ್ವೇಷದಲ್ಲಿ ಬಂದವರು ಮತ್ತು ಪ್ರೇಮದಲ್ಲಿ ಬಂದವರು ಅವ್ರು ಮಾತ್ರ ಅಲ್ಲ, ಇನ್ನೂ ಬಹಳಷ್ಟು ವಿಷಯಗಳು ಬ್ಯಾಲೆನ್ಸ್ ಮಾಡಬೇಕಾಗಿತ್ತು. ಉದಾಹರಣೆಗೆ ನಾನು ನಿಮಗೆ ಹಿಂದಿನ ಕೆಲವು ಉಪನ್ಯಾಸಗಳ ಹಿಂದೆ ಹೇಳಿದ್ದೇನೆ. ಏನು ಅಂದರೆ ದಂಡಕಾರಣ್ಯದಲ್ಲಿ ಮಹರ್ಷಿಗಳು ಹೋಗಿ ಅವನ ಬಳಿ ಶರಣಾಗತಿ ಮಾಡಿದಾಗ ಆ ಮಹರ್ಷಿಗಳು ಯಾರೂ ಸಾಮಾನ್ಯವಾಗಿರಲಿಲ್ಲ. ಎಲ್ಲರೂ ಅಂಗವಿಕಲರಾಗಿದ್ದರು. ಒಬ್ರ ಕೈ ಇಲ್ಲ, ಇನ್ನೊಬ್ರ ಕಾಲಿಲ್ಲ, ಇನ್ನೊಬ್ರ ಕಣ್ಣಿಲ್ಲ, ಇನ್ನೊಬ್ಬನ ಕಿವಿ ಇಲ್ಲ, ಈ ರೀತಿ ಇದ್ದರು. ಈ ರೀತಿ ಇದ್ದಂತಹ ಆ ಅಂಗವಿಕಲರಾದ ಮಹರ್ಷಿಗಳು ಹೋಗಿ ಶರಣಾಗತಿ ಮಾಡಿದ್ರು ಶ್ರೀರಾಮನ ಬಳಿ. ಯಾವುದಕ್ಕೆ? ನೀನು ನಮ್ಮನ್ನು ಈ ರಾಕ್ಷಸರಿಂದ ರಕ್ಷಿಸು ಅಂತ ಹೇಳಿ ಕೇಳಿಕೊಂಡ್ರು. ಆ ರೀತಿಯಲ್ಲಿ ಕೇಳಿಕೊಂಡಾಗ ಶ್ರೀರಾಮನು ತಕ್ಷಣವೇ ಸ್ವಲ್ಪ ಕೂಡ ಯೋಚನೆ ಮಾಡದೆ ಒಪ್ಕೊಂಡ್ಬಿಡ್ತಾನೆ, ನಾನು ನಿಮ್ಮನ್ನು ರಕ್ಷಿಸ್ತೇನೆ ಅಂತ ಹೇಳಿ. ಇದೆಲ್ಲ ಆಗೋಯ್ತು. ಇದಾದಮೇಲೆ ಮುಂದೆ ನಡ್ಕೊಂಡು ಹೋದ ಸೀತೆ ಲಕ್ಷ್ಮಣರ ಜೊತೆ. ಆಗ ನಡ್ಕೊಂಡು ಹೋದಾಗ ಸೀತೆ ಕೇಳ್ತಾಳೆ. ಸೀತೆ ಏನು ಕೇಳ್ತಾಳೆ? ನೀನು ಆ ಮಹರ್ಷಿಗಳು ಬಂದು ಪ್ರಾರ್ಥನೆ ಮಾಡಿದ ತಕ್ಷಣವೇ ಒಪ್ಕೊಂಡ್ಬಿಟ್ಟೆ ನಾನು ನಿಮ್ಮನ್ನೆಲ್ಲ ರಕ್ಷಿಸ್ತೀನಿ ಅಂತ ಹೇಳಿ. ಅವ್ರು ಕೇಳಿದ್ದು ಯಾರಿಂದ ಅವರನ್ನು ರಕ್ಷಿಸಬೇಕು ಅಂದರೆ ರಾಕ್ಷಸರಿಂದ. ರಾಕ್ಷಸರು ಅವ್ರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಆ ರಾಕ್ಷಸರ ವಿರುದ್ಧ ನೀನು ಹೋಗಿ ಯುದ್ಧ ಮಾಡಬೇಕು. ನಮ್ಗೆ ಯಾಕೆ ಬೇಕು ಈ ಯುದ್ಧ ಎಲ್ಲ? ನಾವು ಕಾಡಿಗೆ ಬಂದಿರೋದು ಸುಮ್ಮನೆ ತಾನೇ ಬಂದಿದ್ದೀವಿ ನಾವು ಕಾಡಿಗೆ. ಆ ರಾಕ್ಷಸರಿಗೆ ನಮ್ಮ ಮೇಲೆ ಏನು ದ್ವೇಷ ಇಲ್ವಲ್ಲ, ಅವ್ರ ವಿರುದ್ಧ ನಾವು ಯುದ್ಧ ಮಾಡಿ ಅವ್ರ ವಿರುದ್ಧ ಯಾಕೆ ದ್ವೇಷ ಕಟ್ಕೋಬೇಕು? ನಮ್ಮ ಪಾಡಿಗೆ ನಾವು ಸುಮ್ಮನೆ ಇರೋಣ ಅನ್ನೋ ರೀತಿಯಲ್ಲಿ ಅಲ್ಲಿ ಸೀತಾದೇವಿ ಮಾತಾಡ್ತಾಳೆ. ನೀನು ಹೇಗೆ ಮಾತು ಕೊಟ್ಬಿಟ್ಟೆ ಶ್ರೀರಾಮ? ಆ ರಾಕ್ಷಸರ ವಿರುದ್ಧ ಹೋಗಿ ನಾವು ಯಾಕೆ ಹೋರಾಡಬೇಕು? ನಮ್ಮ ಪಾಡಿಗೆ ನಾವು ಇರೋಣ ಅಂತ ಹೇಳಿ ಅಲ್ಲಿ ಸೀತಾದೇವಿ ಹೇಳ್ತಾಳೆ. ನೋಡಿ, ಇಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗಿರೋದು ದ್ವೇಷದಿಂದ ಮಾತಾಡೋರು, ಪ್ರೇಮದಿಂದ ಬಂದು ಈ ಸಮೀಪ ಬರೋರು ಅದು ಮಾತ್ರ ಅಲ್ಲ. ಈ ರೀತಿಯಾಗಿ ಸೀತಾದೇವಿ ಏನಾದರೂ ಮಾತಾಡಿದ್ರೆ ಅದನ್ನೂ ಬ್ಯಾಲೆನ್ಸ್ ಮಾಡಬೇಕು. ಆ ರೀತಿಯಲ್ಲಿ ಶ್ರೀರಾಮ ಬ್ಯಾಲೆನ್ಸ್ ಮಾಡಿರುವಂಥ ವಿಷಯಗಳು ಭಕ್ತರು ಮತ್ತು ಭಕ್ತರಲ್ಲದೇ ಇದ್ದವರು ಇದು ಮಾತ್ರ ಅಲ್ಲ, ಇಂಥ ಮಾತುಗಳನ್ನು ಸಹ ಶ್ರೀರಾಮ ಬ್ಯಾಲೆನ್ಸ್ ಮಾಡಿದ್ದಾನೆ. ಇಲ್ಲಿ ಸೀತಾದೇವಿ ಕೇಳಿದ್ರಲ್ಲಿ ಏನೂ ತಪ್ಪಿಲ್ಲ. ಯಾಕೆ ಸೀತಾದೇವಿ ಹಾಗೆ ಕೇಳೋದು ಅಂದರೆ ತನ್ನ ಗಂಡನ ಒಂದು ಹಿತೈಷಿಯಾಗಿ ಸೀತಾದೇವಿ ಇದ್ಲು. ಈಗ ನಾವು ಹೋಗಿ ಈ ದ್ವೇಷನೇ ಇಲ್ಲದೆ ಇರುವಂಥ ರಾಕ್ಷಸರ ಮೇಲೆ ಯುದ್ಧ ಮಾಡಿದ್ರೆ ನಾವೇ ಅವ್ರ ಮೇಲೆ ದ್ವೇಷ ಕಟ್ಕೊಂಡಂಗೆ ಆಗಲ್ವಾ? ನಮ್ಗೆ ಯಾಕೆ ಬೇಕು ಈ ಯುದ್ಧ ಎಲ್ಲ ಅಂತ ಹೇಳಿ ಹಿತವನ್ನೇ ಬಯಸಿದ್ಲು ತನ್ನ ಗಂಡನಾದ ಶ್ರೀರಾಮನ ಅಲ್ವಾ. ಶ್ರೀರಾಮನ ಹಿತವನ್ನೇ ಬಯಸಿದ್ಲು. ಆ ರೀತಿಯಲ್ಲಿ ಇಲ್ಲಿ ಇವಳ ಮಾತುಗಳನ್ನು ಬ್ಯಾಲೆನ್ಸ್ ಮಾಡಬೇಕು. ಅದಾದ ಮೇಲೆ ಇನ್ನೂ ಮುಖ್ಯವಾಗಿ ಸೀತೆ ಮಾತುಗಳನ್ನೇನೋ ಬ್ಯಾಲೆನ್ಸ್ ಮಾಡಿಬಿಡ್ಬೋದು. ಅದಕ್ಕೂ ಮುಖ್ಯವಾಗಿ ನಾವು ನೋಡೋದು ಎಲ್ಲಿ ಅಂತ ಅಂದರೆ ಅದು ಯುದ್ಧಕಾಂಡದಲ್ಲಿ. ಸೀತೆ ಮಾತುಗಳನ್ನು ಬ್ಯಾಲೆನ್ಸ್ ಮಾಡೋದು ಈಸಿ. ಯಾಕೆಂದರೆ ಅವಳು ಹೆಂಡತಿ, ಏನೋ ಹೀಗೆ ಹಾಗೆ ಏನೋ ಒಂದಷ್ಟು ಒಳ್ಳೆ ಮಾತುಗಳನ್ನು ಆಡಿ ಏನೋ ಕನ್ವಿನ್ಸ್ ಮಾಡಿ ಏನೋ ಮಾಡ್ಬೋದು. ಆದರೆ ಮುಂದೆ ಈಗ ನೋಡೋರು ಯಾರು ಅಂತ ಅಂದರೆ ವಾನರರು. ಆ ವಾನರರನ್ನ ಕನ್ವಿನ್ಸ್ ಮಾಡೋದು ಈಸಿನಾ?
ಅವ್ರನ್ನ ಮೊದಲು ಶಿಸ್ತಾಗಿ ನಿಲ್ಲಿಸೋದೇ ಕಷ್ಟ, ಅದಾದಮೇಲೆ ಕನ್ವಿನ್ಸ್ ಮಾಡೋದು. ಆ ರೀತಿಯಲ್ಲಿ ಆ ವಾನರರು ಸುಗ್ರೀವ, ನಲ, ನೀಳ ಇವರೆಲ್ಲರೂ ಸಹ ಬಂದು ಒಬ್ಬರಾದ್ಮೇಲೆ ಒಬ್ಬರು ಏನು ಅವರಿಗಿರೋ ಒಂದು ಎಕ್ಸೈಟ್ಮೆಂಟ್ನಲ್ಲಿ ಅವ್ನು ಬೇಡ, ಅವ್ನು ರಾಕ್ಷಸ, ಅವನನ್ನು ಸೇರಿಸ್ಕೋಬಾರ್ದು, ಅವ್ನು ಬಂದರೆ ಏನಾದರೂ ನಮಗೆ ಆಪತ್ತು ಮಾಡಿಬಿಡ್ತಾನೆ, ಅವನಿಂದ ನಮ್ಗೆ ಆಪತ್ತು, ಅವನು ರಾವಣನ ತಮ್ಮ, ಅವನ್ನೆಲ್ಲ ನಾವು ಸೇರಿಸ್ಕೋಬಾರ್ದು ಅಂತ ಹೇಳಿ ವಿಭೀಷಣನ ಬಗ್ಗೆ ಆಕ್ಷೇಪಗಳು ಒಬ್ಬರಾದ್ಮೇಲೆ ಒಬ್ಬರು ಹೇಳಿದ್ದು. ಆ ರೀತಿಯಲ್ಲಿ ಈ ವಾನರರನ್ನೆಲ್ಲ ಸೈಲೆಂಟ್ ಮಾಡೋದು ಅಷ್ಟು ಸುಲಭವಾದ ಕೆಲಸನಾ? ಖಂಡಿತ ಇಲ್ಲ. ಆ ರೀತಿಯಲ್ಲಿ ಈ ವಾನರರನ್ನೂ ಸಹ ಅಲ್ಲಿ ಶ್ರೀರಾಮ ಮೌನಗೊಳಿಸ್ದ ಅಂದರೆ ಏನು? ಇಲ್ಲಿ ಶ್ರೀರಾಮ ಅದಕ್ಕೆ ಬೇಕಾದಂತಹ ಒಂದು ಟ್ಯಾಕ್ಟಿಕ್, ಆ ಒಂದು ಟೆಕ್ನಿಕ್ನ ಇಟ್ಕೊಂಡು ಏನು ಮಾತಾಡಿದ್ರೆ ಇವರು ಮೌನವಾಗ್ತಾರೆ ಅನ್ನೋದು ತಿಳ್ಕೊಂಡು ಅದನ್ನು ಅಲ್ಲಿ ಆ ವಾನರರ ಬಳಿ ಹೇಳ್ದ. ಆ ರೀತಿಯಲ್ಲಿ ಅಲ್ಲೂ ಕೂಡ ಅವನು ಆಡಿದಂತಹ ಮಾತುಗಳು, ಶ್ರೀರಾಮನು ಆ ವಾನರರನ್ನು ಕನ್ವಿನ್ಸ್ ಮಾಡೋದಕ್ಕಾಗಿ ಆಡಿದಂತಹ ಮಾತುಗಳನ್ನು ನಾವು ನೋಡಿದ್ರೆ ಅದರ ಒಂದು ಏನಂತಾರೆ, ಆ ಮಾತುಗಳು ಹೇಗೆ ಆರಂಭವಾಗುತ್ತೆ, ಅದು ಹೇಗೆ ಮುಂದುವರಿಸ್ಕೊಂಡು ಹೋಗ್ತಾನೆ ಶ್ರೀರಾಮ, ಅದು ಎಲ್ಲಿ ಹೋಗಿ ಮುಗಿಯುತ್ತೆ ಅನ್ನೋದನ್ನು ನೋಡಿದ್ರೆ ಆ ಒಂದು ಫ್ಲೋ ಇದೆಯಲ್ಲ ಆರಂಭದಿಂದ ಕೊನೆಯವರೆಗೂ, ಅದೇ ಅತಿ ಅದ್ಭುತವಾಗಿ ಅತಿ ಸುಂದರವಾದ ಒಂದು ಫ್ಲೋ. ಆ ರೀತಿ ನಾವು ಮಾತಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಆ ರೀತಿಯಲ್ಲಿ ಇಲ್ಲಿ ಆ ವಾನರರನ್ನೂ ಸಹ ಅವ್ರನ್ನ ಶಿಸ್ತಿನ ನಿಲ್ಲಿಸೋಕ್ಕೆ ಆಗಲ್ಲ. ಹೀಗೆ ಕುಣಿತಾ ಇರುವಂಥ ವಾನರರು ಅಂದರೆ ಎಕ್ಸೈಟಾಗಿ ಆ ವಿಭೀಷಣನ ನಾವು ಸೇರಿಸ್ಕೊಳ್ಳೇಬಾರ್ದು ಅಂತ ಕುಣಿತಾ ಇರುವಂಥ ಇಂಥ ವಾನರರನ್ನು ಮೌನ ಮಾಡೋದು ಏನು ಅಷ್ಟು ಸುಲಭವಾದ ಕೆಲಸ ಅಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡಿ ಅವರನ್ನೂ ಮೌನ ಮಾಡಿ ಶ್ರೀರಾಮ ಮುಂದಕ್ಕೆ ಲಂಕೆಗೆ ಹೋಗಿದ್ದಾನೆ ಅಂತ ಹೇಳಿ ಇಲ್ಲಿ ಷಂಡ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಳ್ ಪೋಟ್ರಿ ಅಂತ ಹೇಳಿ ಆ ಶ್ರೀರಾಮ ನಡೆದಂತಹ ಒಂದು ದಾರಿಯ ಬಗ್ಗೆ ಗೋದಾದೇವಿ ಸ್ತೋತ್ರ ಮಾಡಿ ತೋರಿಸ್ತಾಳೆ. ಇಲ್ಲಿ ತಿರಳ್ ಪೋಟ್ರಿ ಅಂದರೆ ಏನು? ತಿರಳ್ ಅಂದರೆ ಅವನು ಅಷ್ಟು ತೇಜೋಮಯವಾಗಿದ್ದ. ಯಾಕೆ ಅಂತ ಹೇಳಿದ್ರೆ ಅವನು ಆಭರಣಗಳನ್ನು ಧರಿಸಿದ್ರೇ ಆ ತೇಜಸ್ಸು ಸ್ವಲ್ಪ ಕಡಿಮೆಯಾದಂಗೆ ಕಾಣ್ತಾ ಇತ್ತಂತೆ. ಈಗ ಅವನು ಕಾಡಿಗೆ ಬಂದಿದ್ದಾನೆ, ಕಾಡಲ್ಲಿ ಆ ಆಭರಣಗಳೆಲ್ಲ ಧರಿಸ್ಕೊಂಡ ಬರ್ತಾನೆ ಶ್ರೀರಾಮ? ಖಂಡಿತ ಇಲ್ಲ. ಆ ರೀತಿಯಲ್ಲಿ ಕಾಡಲ್ಲಿ ಶ್ರೀರಾಮ ಈಗಾಗಲೇ ಅವನು ಧರಿಸ್ಕೊಳ್ತಾ ಇದ್ದಂತಹ ಆಭರಣಗಳನ್ನೆಲ್ಲ ತೆಗೆದು ಬಂದಿದ್ದಾನೆ. ಇನ್ನು ಅವನ ತೇಜಸ್ಸಿನ ಬಗ್ಗೆ ಕೇಳಬೇಕಾ? ಆ ಆಭರಣಗಳನ್ನು ಏನೋ ಸ್ವಲ್ಪ ಧರಿಸ್ಕೊಂಡಿದ್ರೆ ಆದರೂ ಅವನ ತೇಜಸ್ಸು ಆ ಮಟ್ಟಕ್ಕೆ ನಮಗೆ ಕಂಡು ಬರದೇ ಇರ್ಬೋದು. ಅದನ್ನೆಲ್ಲ ಕವರ್ ಮಾಡೋ ರೀತಿಯಲ್ಲಿ ಆ ಆಭರಣಗಳು ಇರ್ಬೋದು. ಆದರೆ ಆ ಆಭರಣಗಳೆಲ್ಲ ತೆಗೆದು ಅವನ ಕಾಡಿಗೆ ಬಂದರೆ ಅವನ ತೇಜಸ್ಸು ಹೇಗಿರುತ್ತೆ? ಆದ್ದರಿಂದ ಇಲ್ಲಿ ಗೋದಾದೇವಿ ಆ ತಿರಳ್ ಪೋಟ್ರಿ ಅಂದರೆ ಅವನ ತೇಜಸ್ಸಿಗೆ ಸ್ತೋತ್ರ ಮಾಡ್ತಾಳೆ, ಅವನ ತೇಜಸ್ಸನ್ನು ಸ್ತೋತ್ರ ಮಾಡ್ತಾಳೆ ಗೋದಾದೇವಿ. ತಿರಳ್ ಅಂತ ಅಂದರೆ ಇಲ್ಲಿ ಅವನ ತೇಜಸ್ಸು. ಪೊಂಡ್ರಚ್ಚಗಡಂ ಉದೈತ್ತಾಯ್ ಪುಗಳ್ ಪೋಟ್ರಿ. ಪೊಂಡ್ರಚ್ಚಗಡಂ ಉದೈತ್ತಾಯ್ ಪುಗಳ್ ಪೋಟ್ರಿ ಅಂದರೆ ಏನು? ಇಲ್ಲಿ ನಾವು ನೋಡುವಂತಹ ಸಾಮಾನ್ಯವಾದ ಅರ್ಥ ನಾವು ನೋಡೋದು ಯಾವುದು ಅಂತ ಅಂದರೆ, ಇಲ್ಲಿ ಶ್ರೀಕೃಷ್ಣ ಮಗುವಾಗಿ ಮಲಗಿದ್ದಾನೆ. ಆ ರೀತಿ ಮಗುವಾಗಿ ಮಲಗಿರಬೇಕಾದ್ರೆ ಸಾಮಾನ್ಯವಾಗಿ ಮಕ್ಕಳು ಮಾಡುವಂಥ ಒಂದು ಕೆಲಸ, ಕಾಲುಗಳನ್ನು ಹೀಗೆ ಸೈಕಲ್ ಹೊಡೆಯೋ ಥರ ಆಡಿಸ್ತಾ ಇರ್ತಾರಲ್ವ ಯಾವಾಗಲೂ. ಆ ರೀತಿಯಲ್ಲಿ ಆ ಕೃಷ್ಣ ಮಲಗಿದ್ದ, ಆ ರೀತಿ ಕೈಕಾಲುಗಳನ್ನು ಆಡಿಸ್ತಾ ಇದ್ದ. ಆ ಸಮಯದಲ್ಲಿ ಒಂದು ಗಾಡಿಯ ರೂಪದಲ್ಲಿ ಒಬ್ಬ ಅಸುರ ಬಂದ. ಆ ಅಸುರನಿಗೆ ಅವನ ಪಾದಗಳು, ಶ್ರೀಕೃಷ್ಣನ ಪಾದಗಳು ತಾಕಿತು, ಸ್ಪರ್ಶವಾಯಿತು. ಅದರಿಂದಾನೇ ಅವನು ಪುಡಿ ಆಗೋದ ಅಂತ ಹೇಳಿ ಸಾಮಾನ್ಯವಾಗಿ ನೋಡುವಂಥ ಒಂದು ಕತೆ ಇದಕ್ಕೆ. ಪೊಂಡ್ರಚ್ಚಗಡಂ ಅಲ್ವಾ? ಪೊಂಡ್ರಚ್ಚಗಡಂ ಅಂದರೆ ಏನರ್ಥ ಅಂದರೆ ಚಿನ್ನದ ರಥ ಅಥವಾ ಚಿನ್ನದ ಗಾಡಿ. ಅಲ್ಲಿ ಬಂದಂತಹ ಅಸುರ ಒಬ್ಬ ಗಾಡಿಯಾಗಿ ಬಂದಲ್ಲ, ಅವನೇನು ಚಿನ್ನದ ಗಾಡಿಯಾಗ ಬಂದ? ಚಿನ್ನದ ಗಾಡಿಯಾಗಿ ಬರಲಿಲ್ಲ ಅವನು. ಮತ್ತು ಇಲ್ಲಿ ಗೋದಾದೇವಿ ಹೇಗೆ ಪೊಂಡ್ರಚ್ಚಗಡಂ ಚಿನ್ನದ ಗಾಡಿ ಅಂತ ಹೇಳ್ಬೋದು ಅಂದರೆ, ಇದಕ್ಕೆ ನಮ್ಮ ಆಚಾರ್ಯರು ತೋರಿಸುವಂಥ ಒಂದು ಅರ್ಥವನ್ನು ನಾವು ನೋಡೋದಾದರೆ, ಆ ಶ್ರೀಕೃಷ್ಣ ಹೀಗೆ ಕಾಲುಗಳನ್ನು ಆಡಿಸ್ತಾ ಇದ್ದ, ಆ ರೀತಿಯಲ್ಲಿ ಆ ಗಾಡಿ ಬಂತು, ಅಸುರನಾಗಿರುವಂಥ ಗಾಡಿ ಬಂತು, ಇವನ ಪಾದ ಸ್ಪರ್ಶ ಅದಕ್ಕಾಯಿತು.
ಶ್ರೀಕೃಷ್ಣ ಸುಮ್ಮನೆ ಹೀಗೆ ಒದ್ದಿದ್ದರಿಂದಲೇ ಅದು ಪುಡಿ ಪುಡಿ ಆಗೋಯ್ತು. ಹಾಗೆ ಅವನ ಪಾದಸ್ಪರ್ಶ ಆಗಿದ್ದರಿಂದಲೇ ಸಾಮಾನ್ಯವಾಗಿದ್ದಂತಹ ಗಾಡಿ ಚಿನ್ನದ ಗಾಡಿಗೆ ಸಮವಾಯಿತು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಆ ರೀತಿಯಲ್ಲಿ ಪೊಂಡ್ರಚ್ಚಗಡಂ ಅಂತ ಅಂದರೆ ಇಲ್ಲಿ ಅವನ ಪಾದಗಳ ಸ್ಪರ್ಶದಿಂದ ಸಾಮಾನ್ಯವಾಗಿ ಇದ್ದಂತಹ ಗಾಡಿ ಪೊಂಡ್ರಚ್ಚಗಡಂ ಚಿನ್ನದ ಗಾಡಿಯಂತೆ ಆಯಿತು ಅನ್ನುವಂಥದ್ದು ಒಂದು ಅರ್ಥ. ಆದರೆ ಇಲ್ಲಿ ಪೊಂಡ್ರಚ್ಚಗಡಂ ಅಂದರೆ ಯಾವುದು, ಈ ರೀತಿಯಾಗಿ ಚಿನ್ನದ ಒಂದು ಗಾಡಿ ಯಾವುದು ಅಂತ ನೋಡಿದ್ರೆ ಅದು ಅರ್ಜುನನ ತಂದೆ ಯಾರು? ಅರ್ಜುನನು ಇಂದ್ರನ ಅಂಶ ಅಲ್ವಾ? ಆ ರೀತಿಯಲ್ಲಿ ಆ ಇಂದ್ರನಿಂದ ಅವನಿಗೆ ದಕ್ಕಿದಂತಹ ಒಂದು ರಥ, ಆ ರಥವನ್ನೇ ಅವನು ಬಳಸ್ತಾ ಇದ್ದ. ಆ ಇಂದ್ರನಿಂದ ದಕ್ಕಿದಂತಹ ಒಂದು ರಥ ಯಾವುದು ಅಂದರೆ ಚಿನ್ನದ ರಥ. ಆ ಚಿನ್ನದ ರಥದಲ್ಲಿ ಅರ್ಜುನ ಯುದ್ಧ ಮಾಡಕ್ಕೆ ಹೋಗಿದ್ದು, ಅದರಲ್ಲೇ ನಮ್ಮ ಪಾರ್ಥಸಾರಥಿನೂ ಇದ್ದಿದ್ದು. ಆ ರೀತಿಯಲ್ಲಿ ಅರ್ಜುನ ಈ ಮಹಾಭಾರತ ಯುದ್ಧಕ್ಕೆ ಹೋದಾಗ ಆ ಚಿನ್ನದ ರಥದಲ್ಲಿ ಮುಂದೆ ಪಾರ್ಥಸಾರಥಿ, ಹಿಂದೆ ಪಾರ್ಥ, ಇವರಿಬ್ಬರು ಹೋದರು ಆ ರಥದಲ್ಲಿ. ಆಗ ಯುದ್ಧಗಳು ನಡೀತಾ ಇದೆ ದಿನಗಟ್ಟಲೆ, ಒಂದು ದಿನ ಆದಮೇಲೆ ಮತ್ತೊಂದು ದಿನ. ಆಗ ಒಂದು ಸಮಯ ಬರುತ್ತೆ, ಅದು ಯಾವಾಗ ಅಂತ ಅಂದರೆ ಕರ್ಣ ಎದುರಿಗೆ ಬಂದಂತಹ ಒಂದು ಸಮಯ. ಶ್ರೀಕೃಷ್ಣನಿಗೆ ಚೆನ್ನಾಗಿ ಗೊತ್ತು, ಕರ್ಣ ಆ ಒಂದು ಬಿಲ್ಲು ವಿದ್ಯೆಯಲ್ಲಿ ಈ ಅರ್ಜುನನಿಗಿಂತಲೂ ಒಂದು ಕೈ ಮೇಲೆ ಕೆಲವೊಂದು ಬಾರಿ ಅನ್ನೋದು ಶ್ರೀಕೃಷ್ಣನಿಗೆ ಗೊತ್ತು. ಆ ರೀತಿಯಲ್ಲಿ ಕರ್ಣ ಅರ್ಜುನರ ಯುದ್ಧವಾಗ್ತಾ ಇದೆ. ಚಿನ್ನದ ರಥದಲ್ಲಿ ಇವರಿಬ್ಬರು ಇದ್ದಾರೆ. ಆ ಕಡೆಯಿಂದಾನೂ ಬಾಣಗಳ ಸುರಿಮಳೆ ಆಗ್ತಾ ಇದೆ, ಈ ಕಡೆಯಿಂದಾನೂ ಆಗ್ತಾ ಇದೆ. ಶರ ಮಳೈ ಪೋಲ್ ಅಂತ ಗೋದಾದೇವಿ ಹೇಳಿದ್ಲಲ್ಲ, ಆ ರೀತಿಯಲ್ಲಿ ಬಾಣಗಳ ಸುರಿಮಳೆ ಎಲ್ಲ ಎಷ್ಟೊತ್ತು ನಡೀತು ಯುದ್ಧಗಳೆಲ್ಲ. ಇಬ್ಬರುಗಳು ಗಾಯಗಳಾಯಿತು. ಅದೆಲ್ಲ ಆದಮೇಲೆ ಒಂದು ಸಮಯ ಅರ್ಜುನ ತನ್ನ ಬತ್ತಳಿಕೆಯಿಂದ ಒಂದು ಬಾಣವನ್ನು ತೆಗೆಯುವಂಥ ಸಮಯದಲ್ಲಿ ಅವನಿಗೆ ಗಮನ ಸ್ವಲ್ಪ ಡೈವರ್ಟ್ ಆಗೋಯ್ತು, ಬೇರೆ ಕಡೆ ಹೊರಟೋಯ್ತು ಗಮನ. ಆ ಸಮಯದಲ್ಲಿ ಏನು ಮಾಡ್ತಾನೆ? ಆ ಸಮಯದಲ್ಲಿ ಕರ್ಣ ಒಂದು ಬಾಣವನ್ನು ಬಿಡ್ತಾನೆ. ಆ ಬಾಣ ನೇರವಾಗಿ ಅವನ ತಲೆಯನ್ನು ತೆಗಿತಾ ಇತ್ತು. ಯಾರ ತಲೆ? ಅರ್ಜುನನ ತಲೆಯನ್ನು ತೆಗಿತಾ ಇತ್ತು. ಆ ರೀತಿ ಆ ಬಾಣ ಬರ್ತಾ ಇರೋದನ್ನು ನೋಡಿ ನಿಮಗೇ ಗೊತ್ತು, ಇದೆಲ್ಲ ನಾವು ನಮ್ಮ ಒಂದು ಧಾರಾವಾಹಿಗಳಲ್ಲಿ ನೋಡೋದ್ರಲ್ಲಿ ಇದನ್ನೆಲ್ಲ ಅವರು ನಿಧಾನವಾಗಿ ಬಾಣ ಬರೋ ರೀತಿಯಲ್ಲಿ ತೋರಿಸ್ತಾರೆ. ಅದು ಬರ್ತಾನೇ ಇರುತ್ತೆ ಎಷ್ಟೊತ್ತಾದರೂ. ಆ ರೀತಿ ಅಲ್ಲ, ಅದರ ಒಂದು ನಿಜವಾದ ಸ್ಪೀಡನ್ನು ನೀವು ಯೋಚನೆ ಮಾಡಿ. ಆ ರೀತಿಯಲ್ಲಿ ಬಾಣ ನಿಜವಾದ ಅದರ ಒಂದು ಸ್ಪೀಡ್ನಲ್ಲಿ ಬರ್ತಾ ಇದೆ. ಆ ಸಮಯದಲ್ಲೂ ಸಹ ಆ ಶ್ರೀಕೃಷ್ಣ ಆ ಬಾಣ ಬಂದು ಇವನ ತಲೆಯನ್ನು ತೆಗಿಬಾರ್ದು ಅನ್ನೋ ರೀತಿಯಲ್ಲಿ ಆ ಒಂದು ರಥ ಏನಿದೆ ಚಿನ್ನದ ರಥ, ಅದನ್ನು ಅವನು ಕಾಲಿಂದ ಒದಿತಾನೆ, ಸೋ ದಟ್ ಅದು ಭೂಮಿ ಒಳಗೆ ಹೋಗಲಿ ಅಂತ ಹೇಳಿ. ಕಾಲಿಂದ ಒದ್ದು ಆ ರಥವನ್ನು ಭೂಮಿಯೊಳಗೆ ತಳ್ಳಿದ. ಆಗ ಆ ಬಾಣ ಅರ್ಜುನನ ತಲೆಯ ಮೇಲೆ ಹೋಯಿತು. ಆ ರೀತಿಯಲ್ಲಿ ಆ ಅರ್ಜುನನ ಪ್ರಾಣವನ್ನು ಉಳಿಸ್ದ ಶ್ರೀಕೃಷ್ಣ. ಆ ರೀತಿಯಲ್ಲಿ ಅರ್ಜುನನ ಪ್ರಾಣವನ್ನು ಉಳಿಸಿದ್ರಿಂದ ಯಾವ ರೀತಿ ಪೊಂಡ್ರಚ್ಚಗಡಂ ಉದೈತ್ತಾಯ್ ಅಂದರೆ ಆ ಚಿನ್ನದ ರಥವನ್ನು ಒದ್ದು ಆ ಅರ್ಜುನನ ಪ್ರಾಣವನ್ನು ನೀನು ರಕ್ಷಿಸಿದ್ರಿಂದ ಪುಗಳ್ಪೋಟ್ರಿ, ನಿನಗಿರುವಂತಹ ಆ ಕಲ್ಯಾಣ ಗುಣಗಳು, ಅದಕ್ಕೆ ನಾನು ಸ್ತೋತ್ರ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ಗೋದಾದೇವಿ ಪೊಂಡ್ರಚ್ಚಗಡಂ ಉದೈತ್ತಾಯ್ ಪುಗಳ್ಪೋಟ್ರಿ ಅಂತ ಹೇಳಿ ಅವನ ಗುಣಗಳನ್ನು ಹಾಡ್ತಾ ಇದ್ದಾಳೆ. ಕಂಡ್ರು ಕುಣಿಲಾ ಎರಿಂದಾಯ್ ಕಳಲ್ ಪೋಟ್ರಿ. ಕಂಡ್ರು ಕುಣಿಲಾ ಎರಿಂದಾಯ್ ಕಳಲ್ ಪೋಟ್ರಿ ಅಂದರೆ ಇಲ್ಲಿ ನಾವು ಅಸುರರು ಯಾವ್ಯಾವ ರೀತಿಯಲ್ಲಿ ಬಂದರು ಶ್ರೀಕೃಷ್ಣನ ಬಳಿ ಅಂತ ನೋಡಿದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಅವ್ರು ಬಂದಂಥ ರೂಪಗಳು ಅನೇಕ, ನಾವು ಅದನ್ನು ಲಿಸ್ಟ್ ಮಾಡ್ತಾನೇ ಹೋಗ್ಬೋದು. ಆ ರೀತಿಯಲ್ಲಿ ಅಸುರರು ಯಾವುದ್ಯಾವುದೋ ರೂಪದಲ್ಲಿ ಬಂದರು ಆ ಶ್ರೀಕೃಷ್ಣನ ಬಳಿ. ಅದರಲ್ಲಿ ಒಂದು ಲೀಲೆಯನ್ನು ನಾವು ನೋಡೋದಾದರೆ ಅದು ಯಾವ ಲೀಲೆ ಅಂತ ಅಂದರೆ ವತ್ಸಾಸುರ ಮತ್ತು ಕಪಿಥಾಸುರ ಇವರಿಬ್ಬರು ಬಂದಂತಹ ಒಂದು ಸಮಯ. ಈ ವತ್ಸಾಸುರ ಅನ್ನೋಂಥವನು, ಈ ಅಸುರ ಹೇಗೆ ಬಂದಿದ್ದ ಅಂದರೆ ಈ ಅಸುರ
ಈಗಾಗಲೇ ನಾವು ನೋಡಿದ್ವಿ ಅಲ್ವಾ, ದ್ವಾರಪಾಲಕರು ಗೋದಾದೇವಿ ಸಖಿಯರನ್ನು ನೋಡಿ ಗೋಪಿಕೆಯರ ಒಂದು ರೂಪನೇ ಬಾಕಿ ಇರೋದು ಯಾವುದಕ್ಕೆ, ಅಸುರರು ಬರೋದಕ್ಕೆ ಈ ರೀತಿಲಿ ಅಂತ ಹೇಳ್ದ ಅಲ್ವಾ. ಆ ರೀತಿಲಿ ಎಲ್ಲ ರೂಪದಲ್ಲೂ ಎಲ್ಲ ವೇಷದಲ್ಲೂ ಅಸುರರು ಬಂದಿದ್ದಾರೆ, ಗೋಪಿಕೆಯರ ರೂಪ ಒಂದು ಬಿಟ್ಟು. ಈಗ ನಾವು ನೋಡುವಂಥ ಅಸುರ ಶ್ರೀಕೃಷ್ಣನ ಜೊತೆ ಯಾವಾಗಲೂ ಇರ್ತಾ ಇದ್ದಿದ್ದು ಯಾರು ಅಂತ ನೋಡಿದ್ರೆ ಹಸುಗಳು ಅಲ್ವಾ. ಆ ರೀತಿಯಲ್ಲಿ ಆ ಹಸುವೂ ಅಲ್ಲ, ಆ ಕರುವಿನ ರೀತಿ, ಕರು ನೋಡಿದ್ರೆ ಒಬ್ರಿಗೆ ಪ್ರೀತಿ ಬರುತ್ತಲ್ಲ, ಆ ರೀತಿಯಲ್ಲಿ ಪ್ರೀತಿ ಬರುವಂಥ ರೀತಿಯಲ್ಲಿ ಒಂದು ಕರುವಿನ ರೂಪದಲ್ಲಿ ಬಂದ ಒಬ್ಬ ಅಸುರ, ಅವನೇ ವತ್ಸಾಸುರ. ಆ ಕರುವಿನ ರೂಪದಲ್ಲಿ ಬಂದಂಥವನು ವತ್ಸಾಸುರನಾದರೆ ಕಪಿತ್ಥ ಅನ್ನುವಂತಹ ಒಂದು ಮರ, ಕಪಿತ್ಥ ಫಲ ಅಂತ ಹೇಳ್ತೀವಿ, ಆ ಮರದಲ್ಲಿ ಬಂದು ಸೇರಿಕೊಂಡವನು ಇನ್ನೊಬ್ಬ ಅಸುರ, ಅವನು ಕಪಿತ್ಥಾಸುರ. ಇವರಿಬ್ಬರನ್ನ ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಅಂತ ಹೇಳ್ತೀವಲ್ವ, ಒಂದೇ ಕಲ್ಲಿನಲ್ಲಿ ಎರಡು ಹಣ್ಣು ಅಂತ ಹೇಳೋ ರೀತಿಯಲ್ಲಿ ಇಬ್ಬರನ್ನ ಒಂದೇ ಏಟಿಗೆ ಸಂಹಾರ ಮಾಡ್ದ ಶ್ರೀಕೃಷ್ಣ. ಅದು ಯಾವ ರೀತಿ ಅಂತ ಅಂದರೆ, ಕಂಡ್ರೆ ಕುಣಿಲಾ ಎರಿಂದಾಯ್ ಕಳಲ್ ಪೋಟ್ರಿ. ಕಂಡ್ರೆ ಅಂದರೆ ಆ ಒಂದು ಕರುವಿನ ರೀತಿಯಲ್ಲಿ ಬಂದಿರೋದು ಯಾರು ಅಂದರೆ ಆ ವತ್ಸಾಸುರ ಅಲ್ವಾ. ಆ ವತ್ಸಾಸುರ ಆ ಒಂದು ಕರುವಿನ ರೀತಿಯಲ್ಲಿ ಬಂದಿದ್ದಾನೆ. ಆ ವತ್ಸಾಸುರನನ್ನು ಅಂದರೆ ಆ ಕರುವನ್ನು ಬಾಲದಿಂದ ಹಿಡ್ಕೊಂಡು ಎತ್ತದ್ನಂತೆ. ಬಾಲದಿಂದ ಹಿಡ್ಕೊಂಡು ಎತ್ತಬೋದ ಒಂದು ಹಸುನ ಅಷ್ಟು ಸುಲಭವಾಗಿ? ನಾವು ಸಾಮಾನ್ಯವಾಗಿ ಒಂದು ಕಾಲುಗಳನ್ನು ಹಿಡ್ಕೊಂಡು ಎತ್ತಬೇಕಾಗತ್ತೆ ಅಲ್ವಾ. ಬಾಲದಿಂದ ಹಸುವನ್ನು ಎತ್ತೋದು ಅಷ್ಟು ಸುಲಭ ಅಲ್ಲ. ಆ ರೀತಿಯಲ್ಲಿ ಆ ಕರುವನ್ನು ಒಂದು ಕೈಯಲ್ಲಿ ಆ ಬಾಲವನ್ನು ಹಿಡ್ಕೊಂಡು ಹಾಗೇ ಎತ್ತದ್ನಂತೆ ಆ ಕರುವನ್ನು ಮೇಲಕ್ಕೆ. ಎತ್ತಿದ ಮಾತ್ರ ಅಲ್ಲ, ನಾವಿವತ್ತು ನೋಡ್ತೀವಲ್ಲ ರೆಸ್ಲಿಂಗಲ್ಲಿ ಮೇಲಕ್ಕೆ ಎತ್ತುಬಿಟ್ಟು ಹೇಗೆ ಸುತ್ತುತ್ತಾನೋ ಒಬ್ಬನ್ನ, ಅದೇ ರೀತಿಯಲ್ಲಿ ಆ ಕರುವನ್ನು, ಅದು ನಾವಿವತ್ತು ನೋಡುವಂಥ ರೆಸ್ಲಿಂಗ್ನಲ್ಲಿ ಎರಡೂ ಕೈಗಳಲ್ಲಿ ಮೇಲಕ್ಕೆ ಎತ್ತಿ ಸುತ್ತುತ್ತಾನೆ. ಆದರೆ ಇಲ್ಲಿ ಶ್ರೀಕೃಷ್ಣ ಮಾಡಿದ್ದು ಒಂದೇ ಕೈಯಲ್ಲಿ ಆ ಬಾಲದಿಂದ ಆ ಒಂದು ಕರುವನ್ನು ಎತ್ತಿ ಒಂದೇ ಕೈಯಲ್ಲಿ ಹೀಗೆ ಸುತ್ತುದ. ಆ ರೀತಿಯಲ್ಲಿ ಒಂದೇ ಕೈಯಲ್ಲಿ ಸುತ್ತುವುದರಿಂದ ಏನಾಯಿತು ಅಂತ ಅಂದರೆ ಅದಕ್ಕೆ ಒಂದು ಸ್ವಲ್ಪ ವೇಗ ಬಂತು ಅಲ್ವಾ. ಈಗ ಅದನ್ನು ಅವನು ಹಾಗೆ ಈಗ ಕೈಯಲ್ಲಿ ಎತ್ಕೊಂಡು ಎಸಿಬೋದಿತ್ತು, ಆದರೆ ಆವಾಗ ಅದಕ್ಕೆ ವೇಗ ಸಾಲ್ತಾ ಇರಲಿಲ್ಲ. ಆ ವೇಗ, ಆ ಒಂದು ಮೊಮೆಂಟಮ್ ಬರಬೇಕು ಅಂತಾನೆ ಇಲ್ಲಿ ಶ್ರೀಕೃಷ್ಣ ಏನು ಮಾಡ್ದ, ಅದನ್ನು ಒಂದು ಕೈಯಿಂದ ಎತ್ಕೊಂಡು ಅದನ್ನು ಹೀಗೆ ಸುತ್ತಿದ್ರಿಂದ ಏನಾಯಿತು, ಅದಕ್ಕೊಂದು ವೇಗ ಬಂತು. ಆಗ ವೇಗದಿಂದ ಅದನ್ನು ಎಸಿಬೋದು. ಸುತ್ತದೇ ಹಾಗೆ ಎಸಿದ್ರೆ ಆ ವೇಗ ಸಾಲಲ್ಲ. ಆ ರೀತಿಯಲ್ಲಿ ಅದಕ್ಕೆ ವೇಗ ಬರೋದಕ್ಕೋಸ್ಕರ ಹೀಗೆ ಕೈಯಲ್ಲಿ ಸುತ್ತದ, ಆ ವೇಗ ಬಂತು. ಆ ವೇಗದಿಂದ ಅವನು ಎಸೆದಿದ್ದು ಎಲ್ಲಿಗೆ ಅಂದರೆ ಕಪಿತ್ಥಾಸುರನಾಗಿ ಆ ಕಪಿತ್ಥ ಮರದಲ್ಲಿ ಸೇರ್ಕೊಂಡಿದ್ನಲ್ಲ, ಆ ಮರಕ್ಕೆ ಈ ಒಂದು ಕರುವನ್ನು ಎಸೆದ. ಆಗ ಆ ಮರದಲ್ಲಿ ಇದ್ದಂತಹ ಅಸುರ ಮತ್ತು ಈ ಕರುವಿನಲ್ಲಿ ಇದ್ದಂತಹ ಅಸುರ ಇಬ್ಬರ ಸಂಹಾರವೂ ಆಯಿತು. ಆ ರೀತಿಯಲ್ಲಿ ಆ ಕಪಿತ್ಥಾಸುರ ಮತ್ತು ವತ್ಸಾಸುರ ಇಬ್ಬರ ಸಂಹಾರವು ಒಂದೇ ಏಟ್ನಲ್ಲಾಯಿತು. ಕಂಡ್ರು ಕುಣಿಲಾ ಎರಿಂದಾಯ್ ಕಳಲ್ ಪೋಟ್ರಿ ಅಂದರೆ ನೀನು ಆ ಒಂದು ಆ ವತ್ಸಾಸುರನನ್ನು ಯಾವ ರೀತಿ ಹೀಗೆ ತಿರುಗಿಸಿ ಎಸೆದಿಯೋ, ಕಳಲ್ ಪೋಟ್ರಿ, ಕಳಲ್ ಅಂದರೆ ಏನು, ಮತ್ತೆ ಅವನ ಪಾದಗಳು, ನಿನ್ನ ಪಾದಗಳಿಗೆ ಇಲ್ಲಿ ಮಂಗಳ, ನಿನ್ನ ಪಾದಗಳನ್ನು ಸ್ತೋತ್ರ ಮಾಡ್ತೇನೆ ಅಂತ ಹೇಳಿ ಈ ಲೀಲೆಯಲ್ಲೂ ಗೋದಾದೇವಿ ಹೇಳ್ತಾ ಇದ್ದಾಳೆ. ಪಾದಗಳಿಗೂ ಈ ಲೀಲೆಗೂ ಏನು ಸಂಬಂಧ? ಯಾಕೆ ಅಂದರೆ ಶ್ರೀಕೃಷ್ಣ ತನ್ನ ಕೈಯಿಂದ ಈ ಒಂದು ಕರುವನ್ನು ಎತ್ತದ, ತನ್ನ ಕೈಯಲ್ಲಿ ಅದನ್ನು ಸುತ್ತಿ ಹೀಗೆ ಎಸೆದ. ಈ ಒಂದು ಲೀಲೆಗೂ ಅವನ ಪಾದಗಳಿಗೂ ಏನು ಸಂಬಂಧನೇ ಇಲ್ಲ. ಯಾಕೆ ಮತ್ತೆ ಕಳಲ್ ಪೋಟ್ರಿ ಅಂತ ಹೇಳಿ ಅವನ ಪಾದಗಳನ್ನು ಇಲ್ಲಿ ಗೋದಾದೇವಿ ಹಾಡಬೇಕು ಅಲ್ವಾ? ಈ ಒಂದು ಪ್ರಶ್ನೆ ಬರುತ್ತೆ. ಕಳಲ್ ಪೋಟ್ರಿ ಅಂತ ಹೇಳಿ ಅವನ ಪಾದಗಳಿಗೆ ಮಂಗಳ ಹಾಡ್ತಾ ಇರೋದು ಏನಕ್ಕೆ ಅಂತ ಹೇಳಿದರೆ, ಆ ಸಮಯದಲ್ಲಿ ಶ್ರೀಕೃಷ್ಣ ಹೀಗೆ ತೆಗೆದು ಅದನ್ನು ಸುತ್ತಿ ಎಸಿಬೇಕಲ್ಲ, ಆ ಕರುವನ್ನು ಎಸಿಬೇಕಲ್ಲ. ಆ ಕರುವನ್ನು ಎಸೆಯೋದಕ್ಕೆ ಒಂದು ಸ್ಪೀಡ್ ಮೇಂಟೈನ್ ಮಾಡಬೇಕು.
ಆ ಕರು ಒಂದು ವೇಗದಲ್ಲಿ ಹೋಗಬೇಕು, ಅದಕ್ಕೆ ಒಂದು ಸ್ಪೀಡ್ ಬೇಕು. ಅದು ಯಾವ ಸ್ಪೀಡ್ ಅಂತ ಹೇಳಿದ್ರೆ, ಆ ಸ್ಪೀಡ್ನಿಂದ ಅಲ್ಲಿರುವಂಥ ಕಪಿತ್ತಾಸುರನು ಸಂಹಾರವಾಗಬೇಕು. ಆ ಒಂದು ಸ್ಪೀಡ್ನ ಮೇಂಟೈನ್ ಮಾಡಬೇಕು. ಅದಕ್ಕೆ ಇಲ್ಲಿ ಸುತ್ತಿದ ಮಾತ್ರ ಸಾಲದು, ಅದರ ಜೊತೆಗೆ ಎಸಿಬೇಕಾದರೂ ಸರಿಯಾದ ಒಂದು ರೀತಿಯಲ್ಲಿ ನಿಂತುಕೊಂಡು ಎಸಿಬೇಕು. ಆಗಲೇ ಈ ಒಂದು ಸ್ಪೀಡ್ ಮೇಂಟೈನ್ ಆಗುತ್ತೆ. ಆ ರೀತಿ ಎಸಿಬೇಕಾದ್ರೆ ಅದೇ ವೇಗದಲ್ಲಿ ಅದು ಹೋಗಬೇಕು ಅಂತ ಅಂದರೆ ಅದು ಯಾವ ರೀತಿಯಲ್ಲಿ ಶ್ರೀಕೃಷ್ಣ ನಿಂತಿದ್ರೆ ಹೋಗುತ್ತೆ ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣ ಆ ರೀತಿಯಲ್ಲಿ ತನ್ನ ಕಾಲುಗಳ ಪೊಸಿಷನ್ನ ಚೇಂಜ್ ಮಾಡಿಕೊಂಡ. ಅದು ಯಾವ ರೀತಿ ಅಂದರೆ, ತನ್ನ ಎಡಗಾಲು, ಶ್ರೀಕೃಷ್ಣ ತನ್ನ ಎಡಗಾಲನ್ನು ಹೀಗೆ ನೇರವಾಗಿ ಭೂಮಿ ಮೇಲೆ ಇಟ್ಟಿದ್ದ. ಆದರೆ ತನ್ನ ಬಲಗಾಲನ್ನು ಹೀಗೆ ಸ್ವಲ್ಪ ಮಡಿಸಿಕೊಂಡು ಈ ಎಡಗಾಲಿಗೆ ಸಪೋರ್ಟ್ ಆಗುವಂಥ ರೀತಿಯಲ್ಲಿ ಶ್ರೀಕೃಷ್ಣ ಇಟ್ಟುಕೊಂಡು ಆಮೇಲೆ ಎಸೆದಿದ್ದು ಈ ಕರುವನ್ನು. ಆ ರೀತಿಯಲ್ಲಿ ಈ ಎಡಗಾಲು ಹಾಗೇ ನೇರವಾಗಿತ್ತು, ಬಲಗಾಲು ಎಡಗಾಲಿಗೆ ಸಪೋರ್ಟ್ ಕೊಟ್ಕೊಂಡು ಈ ರೀತಿಲಿ ಇಟ್ಕೊಂಡು ಎಸೆದಿದ್ದರಿಂದಾನೇ ಅದಕ್ಕೆ ಆ ಒಂದು ಮೊಮೆಂಟಮ್ ಸಿಕ್ಕಿದ್ದು. ಆ ಸ್ಪೀಡ್ನಲ್ಲಿ ಅದು ಹೋಗಿ ಆ ಕಪಿತ್ತಾಸುರನ ವಧೆಯನ್ನು ಮಾಡಿತು. ಇಲ್ಲಿ ಕಳಲ್ಪೋಟ್ರಿ ಅಂತ ಗೋದಾದೇವಿ ಏನಕ್ಕೆ ಹಾಡ್ತಾ ಇದ್ದಾಳೆ ಅಂದರೆ, ಈ ರೀತಿಯಾಗಿ ಆ ಶ್ರೀಕೃಷ್ಣ ಕಾಲುಗಳನ್ನು, ಒಂದು ಕಾಲನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಊರಿ ಮತ್ತೊಂದು ಕಾಲನ್ನು ಹೀಗೆ ಆ ಕಾಲಿಗೆ ಸಪೋರ್ಟ್ ಕೊಟ್ಕೊಂಡು ಇಟ್ಟಿದ್ದರಿಂದ ಇಲ್ಲಿ ಕಳಲ್ಪೋಟ್ರಿ, ಅವನ ಕಾಲುಗಳಿಗೆ ಮಂಗಳ, ಅವನ ಪಾದಗಳಿಗೆ ಮಂಗಳ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹಾಡ್ತಾ ಇದ್ದಾಳೆ. ಆ ರೀತಿಯಲ್ಲಿ ಈ ಎಸೆಯೋ ಅಂಥ ಒಂದು ಕ್ರಿಯೆ ಏನಿದೆ, ಈ ಎಸೆಯೋ ಕ್ರಿಯೆಯಲ್ಲಿ ಇಷ್ಟೆಲ್ಲ ಒಂದು ಅಂಶಗಳನ್ನು ನಾವು ನೋಡಬೇಕಾಗತ್ತೆ. ಅದರ ವೇಗ, ಈ ವೇಗದಲ್ಲಿ ನಾವು ಎಸೆಯುವಂಥ ಒಂದು ಆಬ್ಜೆಕ್ಟ್ ಹೋಗಬೇಕು ಅಂತ ಅಂದರೆ ಅದನ್ನು ನಾವು ಸುತ್ತಬೇಕು. ಅಂದರೆ ಅದಕ್ಕೆ ಇನಿಷಿಯಲ್ ಮೊಮೆಂಟಮನ್ನು ಕೊಡಬೇಕು, ಮೊದಲು ಅದನ್ನು ಸುತ್ತಬೇಕು. ಅದಾದ ಮೇಲೆ ಅದೇ ವೇಗ ಅದರಲ್ಲಿ ಮೈಂಟೈನ್ ಆಗಬೇಕು ಅಂತ ಅಂದರೆ ನಮ್ಮ ಬಾಡಿ ಪೊಸಿಷನ್ನು ನಾವು ನೋಡಬೇಕು. ಬಾಡಿ ಪೊಸಿಷನ್ನ ನಾವು ನೋಡಬೇಕು ಅಂತ ಅಂದರೆ ಅದರಲ್ಲೂ ನಮ್ಮ ವೆಯ್ಟ್ ಟ್ರಾನ್ಸ್ಫರ್, ನಮ್ಮ ಬಾಡಿ ತೂಕ ಯಾವ ಕಾಲುಗಳ ಮೇಲೆ ಜಾಸ್ತಿಯಾಗಿದೆ, ಯಾವ ಕಾಲಿನಲ್ಲಿ ನನ್ನ ದೇಹದ ತೂಕ ಜಾಸ್ತಿಯಾಗಿ ನಾನು ಬಿಟ್ಟಿದ್ರೆ ಈ ಕಡೆಯಿಂದ ಅಂದರೆ ನನ್ನ ಬಲಗೈಯಿಂದ ನಾನು ಎಸೆಯುವಂತಹ ಒಂದು ಆಬ್ಜೆಕ್ಟ್ ಈ ವೇಗದಲ್ಲಿ ಹೋಗೋದಕ್ಕೆ ಸಾಧ್ಯ ಅಂತ ಹೇಳಿ ಇಲ್ಲಿ ಅಷ್ಟು ಇವೆಲ್ಲ ಪ್ಯೂರ್ ಫಿಸಿಕ್ಸು, ಸೈನ್ಸು, ಇದನ್ನೇ ಅಪ್ಲೈ ಮಾಡಿ ಇಲ್ಲಿ ಶ್ರೀಕೃಷ್ಣ ತೋರಿಸಿದ್ದಾನೆ. ಆ ರೀತಿಯಲ್ಲಿ ಶ್ರೀಕೃಷ್ಣ ಆ ಕರುವನ್ನು ಇಲ್ಲಿ ಎಸಿಬೇಕು ಅಂತ ಅಂದರೆ ಆ ಕರುವನ್ನು ಸುತ್ತಬೇಕು. ಅದು ಮೊಮೆಂಟಮ್, ಇನಿಷಿಯಲ್ ಮೊಮೆಂಟಮ್. ಅದಾದ ಮೇಲೆ ಅದಕ್ಕೆ ಅದೇ ಸ್ಪೀಡ್ ಅವನು ಮೇಂಟೈನ್ ಆಗಬೇಕು ಅಂತ ಅಂದರೆ ಆ ಬಾಡಿ ವೆಯ್ಟ್ನ ಅವನು ಯಾವ ಕಾಲ ಮೇಲೆ ಬಿಟ್ಟರೆ ಅದು ಅದೇ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳಿ ಅವನು ಈ ಕಡೆ ಬಲಗಡೆಯಿಂದ ಎಸೆಯೋದ್ರಿಂದ ಬಲಗಾಲನ್ನು ಮಡಿಸ್ಕೊಂಡು ಎಡಗಾಲನ್ನು ಹೀಗೆ ಸಂಪೂರ್ಣವಾಗಿ ನೆಲದ ಮೇಲೆ ಇಟ್ಟು ಆ ಬಲಗಾಲನ್ನು ಎಡಗಾಲಿಗೆ ಸಪೋರ್ಟಾಗಿ ಹೀಗೆ ಹಿಡ್ಕೊಂಡು ಎಸೆದಿದ್ದರಿಂದ ಆ ಸ್ಪೀಡಲ್ಲಿ ಅದು ಹೋಗಿ ಆ ಕಪಿತ್ತಾಸುರನ ಸಂಹಾರವನ್ನು ಮಾಡಿತು. ಆದ್ದರಿಂದಲೇ ಹೀಗೆ ಅವನು ಎಸೆದಿದ್ದು ಕೈಯಿಂದ ಆದರೂ, ಅಲ್ಲಿ ಸಂಹಾರವಾಗಿದ್ದು ಅವನ ಕೈಯಿಂದ ಆದರೂ ಕಳಲ್ಪೋಟ್ರಿ ಅಂತ ಹೇಳಿ ಅವನ ಪಾದಗಳಿಗೆ ಇಲ್ಲಿ ಗೋದಾದೇವಿ ಏನಕ್ಕೆ ಸ್ತೋತ್ರ ಮಾಡ್ತಾ ಇದ್ದಾಳೆ ಅಂದರೆ, ಈ ಒಂದು ಕ್ರಿಯೆಯಲ್ಲಿ, ಈ ಒಂದು ಸಂಹಾರದಲ್ಲಿ ಅವನ ಪಾದಗಳ ಪಾತ್ರ ಬಹಳ ಮುಖ್ಯವಾದದ್ದು. ಆ ರೀತಿ ಅವನು ಪಾದಗಳನ್ನು ಇಟ್ಕೊಂಡಿರಲಿಲ್ಲ ಅಂದರೆ ಆ ಒಂದು ಮೊಮೆಂಟಮ್ಮಲ್ಲಿ ಆ ಒಂದು ವತ್ಸಾಸುರನನ್ನು ಅವನು ಎಸೆಯೋದಕ್ಕೆ ಆಗ್ತಾ ಇರಲಿಲ್ಲ. ಆ ವತ್ಸಾಸುರನನ್ನು ಆ ಒಂದು ವೇಗದಲ್ಲಿ ಅವನು ಎಸೆದಿದ್ದು ಹೇಗೆ ಅಂದರೆ ಆ ಮೊಮೆಂಟಮ್ ಮೇಂಟೈನ್ ಆಗಿದ್ದೇ ಅವನ ಪಾದಗಳಿಂದ, ಅವನ ಒಂದು ವೆಯ್ಟ್ ಟ್ರಾನ್ಸ್ಫರಿಂದ. ಆ ರೀತಿಯಲ್ಲಿ ಇಲ್ಲಿ ಕಂಡ್ರು ಕುಣಿಲ ಎರಿಂದಾಯ್ ಕಳಲ್ಪೋಟ್ರಿ ಅಂತ ಅಂದರೆ ಅವನ ಪಾದಗಳನ್ನು ಇಲ್ಲಿ ಗೋದಾದೇವಿ ಹಾಡ್ತಾ ಇರೋದು ಇದಕ್ಕಾಗಿಯೇ. ಅವನ ಪಾದಗಳು ಅಷ್ಟು ಮುಖ್ಯವಾದ ಪಾತ್ರವನ್ನು ಈ ಒಂದು ಲೀಲೆಯಲ್ಲಿ ವಹಿಸಿತ್ತು ಅಂತ ಹೇಳಿ ಗೋದಾದೇವಿ ತೋರಿಸ್ತಾ ಹೇಳು. ಕುಂಡ್ರು ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ, ಇದು ನಮಗೆಲ್ರಿಗೂ ಬಹಳ ಚೆನ್ನಾಗಿ ಗೊತ್ತಿರುವಂಥ ಒಂದು ಲೀಲೆ. ಅದೇ ಗೋವರ್ಧನೋದ್ಧಾರಣ ಅಲ್ವಾ. ಅದು ಯಾವಾಗ ಅಂತ ಅಂದರೆ ಆ ಇಂದ್ರನು ಕೋಪಗೊಂಡಿದ್ದು ಏನಕ್ಕೆ ಅಂತ ಅಂದರೆ ತನಗೆ ಬೇಕಾದಂತಹ ಒಂದು ದ್ರವ್ಯಗಳು, ಅವನಿಗೆ ಬೇಕಾದಂತಹ ಒಂದು, ಅವನಿಗೆ ಏನೇನು ಬೇಕೋ ಅದು ಒಬ್ಬರು ಕೆಲಸ ಮಾಡ್ತಾ ಇರೋರು
ಉದಾಹರಣೆಗೆ ಒಂದು ಆಫೀಸಲ್ಲಿ ಒಬ್ಬರು ಕೆಲಸ ಮಾಡ್ತಾಯಿದ್ದಾರೆ, ಅವ್ರಿಗೆ ಟೈಮಿಗೆ ಸರಿಯಾಗಿ ತಿಂಗಳಿಗೆ ಸರಿಯಾಗಿ ಸಂಬಳ ಬರಲಿಲ್ಲ ಅಂತ ಅಂದರೆ ಅವ್ರಿಗೆ ಯಾವ ರೀತಿ ಚಿಂತೆ ಆಗುತ್ತೋ ಮತ್ತು ಅವ್ರಿಗೆ ಕೋಪನೂ ಬರುತ್ತೆ ಅಲ್ವಾ. ಅದೇ ರೀತಿಲಿ ಇಲ್ಲಿ ಇಂದ್ರನಿಗೂ ಆಗಿದ್ದು. ಆದರೆ ಇದು ಸಂಬಳ ಅಲ್ಲ. ಯಾಕೆ ಅಂದರೆ ಇಂದ್ರನಿಗೆ ಈ ಭೂಮಿಯಲ್ಲಿದ್ದವರು ಋಷಿಗಳು ಮುನಿಗಳು ಅವರೆಲ್ಲ ಯಾಗ ಯಜ್ಞಗಳನ್ನು ಮಾಡಿ ಸಂಬಳವನ್ನು ಕೊಡ್ತಾಯಿದ್ರು ಮೊದಲೇ. ಆ ಸಂಬಳ ಏನೋ ಅವನಿಗೆ ಹೋಗ್ತಾ ಇತ್ತು. ಅದಲ್ಲದೆ ಸಂಬಳದ ಮೇಲೆ ಎಕ್ಸ್ಟ್ರಾ ಪಡಿತಾ ಇದ್ದ ಇಂದ್ರ. ಅದು ಯಾವುದು ಅಂತ ಅಂದರೆ ಈ ಅಲ್ಲಿದ್ದಂತಹ ಆಯರ್ಪಾಡಿಯಲ್ಲಿದ್ದಂತಹ ಅಷ್ಟೂ ಜನ ಗೋಕುಲದಲ್ಲಿದ್ದಂತಹ ಗೋಪಿಕೆಯರು ಅಷ್ಟೂ ಜನ ಪ್ರತಿ ತಿಂಗಳು ಆ ಇಂದ್ರನಿಗೆ ಬೇಕಾದಂತಹ ಭೋಗಗಳು ಅದನ್ನೆಲ್ಲ ಅರ್ಪಣೆ ಮಾಡೋರು. ಈ ಒಂದು ಫುಡ್ಡು ಎಲ್ಲವನ್ನ ಅರ್ಪಣೆ ಮಾಡೋರು. ಆ ಇಂದ್ರ ಅದನ್ನೆಲ್ಲ ತಗೊಳ್ಳೋನು. ಇದು ಸಂಬಳ ಅಲ್ಲ, ಸಂಬಳಕ್ಕಿಂತ ಎಕ್ಸ್ಟ್ರಾ ಸಂಬಳ ಈಗಾಗಲೇ ಯಜ್ಞಯಾಗಗಳ ಮೂಲಕ ಮಹರ್ಷಿಗಳು ಮುನಿಗಳೆಲ್ಲ ಕೊಟ್ಟಿದ್ದಾರೆ. ಆದರೆ ಸಂಬಳಕ್ಕಿಂತ ಎಕ್ಸ್ಟ್ರಾ ಇವನಿಗೆ ಯಾವಾಗ ಸತತವಾಗಿ ಬರ್ತಾ ಇತ್ತೋ, ಆಮೇಲೆ ಒಂದು ಬಾರಿ ನಿಂತೋಯ್ತೋ, ಆಗ ಈ ಇಂದ್ರನಿಗೆ ಕೋಪ ಬರುತ್ತೆ. ಯಾಕೆ ಇಷ್ಟು ದಿನ ಅವನು ಅದನ್ನೆಲ್ಲ ಅನುಭವಿಸ್ತಾ ಇದ್ದ ಅಲ್ವಾ, ಸಂಬಳನೂ ಅನುಭವಿಸ್ತಾ ಇದ್ದ, ಸಂಬಳದ ಮೇಲೆ ಬರ್ತಾ ಇದ್ದು ಅನುಭವಿಸ್ತಾ ಇದ್ದ. ಈಗ ಇದ್ದಕ್ಕಿದ್ದಾಗೆ ಸಂಬಳದ ಮೇಲೆ ಬರ್ತಾ ಇದ್ದು ನಿಂತೋಯ್ತು ಅಂದರೆ ಕೋಪ ಬಂದೇ ಬರುತ್ತೆ. ಆ ರೀತಿಯಲ್ಲಿ ಆ ಇಂದ್ರನಿಗೆ ಕೋಪ ಬಂತು. ಆಗ ಇಲ್ಲಿ ಇಂದ್ರನಿಗೆ ಕೋಪ ಬರೋದಕ್ಕೆ ಕಾರಣ ಏನು ಅಂದರೆ ಮತ್ತೆ ಶ್ರೀಕೃಷ್ಣನೇ. ಇವರೆಲ್ಲ ಒಂದು ಪಂಚಾಯಿತಿ ಸೇರ್ತಾರೆ. ಯಾರು? ನಂದಗೋಪಾಲ, ಗೋಪಿಯರು ಎಲ್ಲ ಇರೋವಂಥ ಆಯರ್ಪಾಡಿಯಲ್ಲಿರುವಂಥ ಎಲ್ಲರೂ ಪಂಚಾಯಿತಿ ಸೇರಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಇನ್ನು ಮುಂದೆ ಇದು ನಾವು ಆ ಇಂದ್ರನಿಗೆ ಕೊಡೋದು ಸರಿಯಲ್ಲ ಅಂತ ಹೇಳಿ ಅದನ್ನೆಲ್ಲ ಡೈವರ್ಟ್ ಮಾಡಿ ಇಂದ್ರನಿಗೆ ಕೊಡಬಾರ್ದು, ಇದೆಲ್ಲ ಆ ಗೋವರ್ಧನಗಿರಿಗೆ ಕೊಡಬೇಕು. ಆ ಗೋವರ್ಧನಗಿರಿಯೇ ನಮಗೆ ಬೇಕಾಗಿರುವಂಥ ಪ್ರತಿಯೊಂದು ಪದಾರ್ಥವನ್ನು ಕೊಡ್ತಾ ಇದೆ, ಅದರಲ್ಲೇ ಎಲ್ಲನೂ ಬೆಳೀತಾ ಇದೆ. ಅದಕ್ಕೆ ಇದನ್ನೆಲ್ಲ ಕೊಡೋಣ ಅಂತ ಹೇಳಿ ಆ ಗೋವರ್ಧನಗಿರಿಗೆ ಎಲ್ಲ ಪದಾರ್ಥಗಳನ್ನು ಶ್ರೀಕೃಷ್ಣ ಅರ್ಪಣೆ ಮಾಡೋ ಹಾಗೆ ಮಾಡ್ತಾನೆ. ಅದು ಇಂದ್ರನಿಗೆ ಹೋಗಿ ಅವಾಗ ಸೇರೋಲ್ಲ. ಯಾವಾಗ ಇಂದ್ರನಿಗೆ ಸಂಬಳದ ಮೇಲೆ ಎಕ್ಸ್ಟ್ರಾ ಬರಲಿಲ್ವೋ ಇಂದ್ರನಿಗೆ ಕೋಪ ಬಂತು. ಇಂದ್ರ ಮಳೆ ಸುರಿಸೋಕ್ಕೆ ಆರಂಭಿಸ್ದ. ಇದು ಸಾಮಾನ್ಯ ಮಳೆ ಅಲ್ಲ. ಈಗಾಗಲೇ ಆಳಿಮಳೆ ಕಣ್ಣ ಅನ್ನುವಂತಹ ಪಾಶುರದಲ್ಲಿ ನಾವು ಬೇರೆ ಬೇರೆ ರೀತಿಯಾದ ಮಳೆಗಳನ್ನು ನೋಡಿದ್ದೇವೆ. ಅದರಲ್ಲಿ 3 ರೀತಿಯಾದ ಮಳೆಗಳನ್ನು ನೋಡಿದ್ವಿ. ಒಂದು ಒಳ್ಳೆಯ ಮಳೆ, ಎರಡನೇದು ಜೋರಾದ ಮಳೆ, ಮೂರನೇದು ಭಯಂಕರ ಮಳೆ. ಆ ರೀತಿಯಲ್ಲಿ ಇಲ್ಲಿ ಇಂದ್ರ ಸುರಿಸಿದ್ದು ಜೋರಾದ ಮಳೆಯೂ ಅಲ್ಲ, ಭಯಂಕರ ಮಳೆ. ಅದು ಅಲ್ಲದೆ ಅದು ಕಲ್ಲುಗಳ ಮಳೆಯನ್ನು ಸುರಿಸ್ದ. ಅಂದರೆ ಕಲ್ಲುಗಳಂತೆ ಇತ್ತು ಆ ಹನಿಗಳು. ಆ ರೀತಿಯಲ್ಲಿ ಇಂದ್ರ ಮಳೆಯನ್ನು ಸುರಿಸ್ದ. ಅದು 1 ದಿನ 2 ದಿನ ಅಲ್ಲ, 1 ದಿನ ಸುರಿದ್ರೇ ಅದು ನಮಗಿವತ್ತು ಜಾಸ್ತಿ ಅಲ್ವಾ. ಆ ರೀತಿಯಲ್ಲಿ ಇದು 1 ವಾರ ಅಂಥ ಮಳೆನ ಸುರಿಸ್ದ ಇಂದ್ರ. ಆ ಸಮಯದಲ್ಲಿ ಕುಂಡ್ರಕುಡೆಯಾಯ್ ಅಂತ ಅಂದರೆ ಅದಕ್ಕೆ ಒಂದು ಸೆಂಟರಲ್ಲಿರುವಂತಹ ಒಂದು ಪಾಯಿಂಟ್ ಅಲ್ವಾ, ಅದರಿಂದ ಹಿಡ್ಕೊಂಡು ಎತ್ತಿದ್ರೇ ಆ ಒಂದು ಗೋವರ್ಧನ ಮಲೆಯನ್ನು ಆ ಶ್ರೀಕೃಷ್ಣ ಸರಿಯಾಗಿ ಎತ್ತೋದಕ್ಕೆ ಸಾಧ್ಯ ಅಲ್ವಾ. ಆ ರೀತಿಯಲ್ಲಿ ಆ ಒಂದು ಪಾಯಿಂಟ್ನ ಸರಿಯಾಗಿ ಹಿಡ್ಕೊಂಡು ಎತ್ತಿ, ಅದರಲ್ಲೂ ಸ್ವಾಮಿ ದೇಶಿಕರು ತಮ್ಮ ಯಾದವಾಭ್ಯುದಯದಲ್ಲಿ ತೋರಿಸ್ತಾರೆ ವಿಶೇಷವಾಗಿ. ಏನು ಅಂದರೆ ಇಲ್ಲಿ ಆ ಶ್ರೀಕೃಷ್ಣ ಎತ್ತದ್ನಲ್ಲ ಈ ಒಂದು ಮಲೆಯನ್ನು, ಗೋವರ್ಧನಗಿರಿಯನ್ನು, ಅದು ಸಾಮಾನ್ಯವಾಗಿ ಕುಂಡ್ರಕುಡೆಯಾಯ್ ಅಂತ ಹೇಳಿದ್ರೆ ಹೀಗೆತ್ತಿದ್ರೆ ಅದು ಒಂದು ಛತ್ರಿ ಥರ ಕಾಣುತ್ತೆ. ಹಾಗೆ ಎತ್ತಲಿಲ್ವಂತೆ ಶ್ರೀಕೃಷ್ಣ. ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ವಿಶೇಷವಾಗಿ ತೋರಿಸ್ತಾರೆ. ಏನು ಅಂದರೆ ಅದನ್ನು ಹೀಗೆ ಎತ್ತಿ ಅದನ್ನು ಆಮೇಲೆ ಅವನ ಕೈಯಲ್ಲಿ ತಿರುಗಿಸ್ಕೊಂಡು ಹೀಗೆ ಇಟ್ಕೊಂಡಂತೆ. ಅಂದರೆ ಅದು ಛತ್ರಿ ಥರ ಕಾಣಲ್ಲ, ಒಂದು ರಿವರ್ಸ್ ಛತ್ರಿ. ಆ ರೀತಿಯಲ್ಲಿ ಇಟ್ಟುಕೊಂಡಂತೆ ಇದನ್ನು ಈ ರೀತಿ ಯಾದವಾಭ್ಯುದಯದಲ್ಲಿ ಸ್ವಾಮಿ ದೇಶಿಕರು ವರ್ಣನೆ ಮಾಡ್ತಾರೆ. ಆ ರೀತಿಯಲ್ಲಿ ಆ ಶ್ರೀಕೃಷ್ಣನಿಗೆ ನಾವು ಹೇಳ್ಕೊಡ್ಬೇಕಾಗಿಲ್ಲ ಯಾವುದು ಅದರ ಒಂದು ಮಧ್ಯದ ಭಾಗ ಅಂತ ಹೇಳಿ. ಯಾಕೆ ಅಂತ ಅಂದರೆ ಎಲ್ಲದಕ್ಕೂ ಅವನೇ ಆಧಾರ, ನಾವು ಆಧೇಯ ಅಲ್ವಾ. ಆ ರೀತಿಯಲ್ಲಿ ಆ ಶ್ರೀಕೃಷ್ಣನಿಗೆ ಆ ಪಾಯಿಂಟ್ಸನ್ನು, ಆ ಒಂದು ಮಧ್ಯದ ಭಾಗ ಯಾವುದು ಅಂತ ಹೇಳಿಕೊಟ್ಟು ಅದನ್ನು ಅವನು ಎತ್ತೋ ಹಾಗೆ ಏನೂ ಅವನಿಗೆ ಅವಶ್ಯಕತೆ ಇಲ್ಲ, ಅವನಿಗೆ ಅದು ಗೊತ್ತು.
ಆ ರೀತಿಯಲ್ಲಿ ಕುಂಡ್ರು ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ ಅಂತ ಅಂದರೆ ಇಲ್ಲಿ ಆ ಕಲ್ಲಿನ ಮಳೆಯನ್ನು ಇಂದ್ರ ಸುರಿಸ್ದ ಆ ಸಮಯದಲ್ಲಿ ಇಲ್ಲಿ ಶ್ರೀಕೃಷ್ಣ ಇದನ್ನು ಎತ್ತಿದ ಅಲ್ವಾ, ಗೋವರ್ಧನಗಿರಿಯನ್ನು ಎತ್ತಿದ. ಅದರ ಕೆಳಗೆ ಎಲ್ಲರೂ ಬಂದು ಸೇರಿಕೊಂಡ್ರು. ಯಾರು? ಅಲ್ಲಿರುವಂಥ ಗೋಪಿಕೆಯರು, ಗೋಪ ಬಾಲರು ಎಲ್ಲರೂ ಬಂದು ಸೇರಿಕೊಂಡ್ರು. ಆದರೆ ಶ್ರೀಕೃಷ್ಣನಿಗೆ ಆ ಸಮಯದಲ್ಲಿ ವಯಸ್ಸೆಷ್ಟು ಅಂತ ನೋಡಿದ್ರೆ 1, 8, 9 ಆ ರೀತಿಯಲ್ಲಿ. ಆ ವಯಸ್ಸಿನಲ್ಲಿ ಶ್ರೀಕೃಷ್ಣ ತನ್ನ ಬೆರಳಿನಲ್ಲಿ ಈ ಗೋವರ್ಧನಗಿರಿಯನ್ನು 1 ವಾರದ ತನಕ ಇಟ್ಕೊಂಡಿದ್ದ. ಅದು ಎಡಗೈಯಲ್ಲಿ, ಈ ಸಣ್ಣ ಕಿರುಬೆರಳಿನಲ್ಲಿ. ಆ ರೀತಿಯಲ್ಲಿ ಇಲ್ಲಿ ಗುಣಂ ಪೋಟ್ರಿ ಅಂತ ಅಂದರೆ ಅವನ ಈ ಒಂದು ದಯಾಗುಣಕ್ಕೆ ಪೋಟ್ರಿ ಅಥವಾ ಸೌಲಭ್ಯ ಗುಣಕ್ಕೆ ಪೋಟ್ರಿ ಅಂತ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ದಯಾಗುಣ, ಸೌಲಭ್ಯ ಗುಣ ಹೇಗೆ ಗೊತ್ತಾಗತ್ತೆ ಅಂತ ಅಂದರೆ ಅಲ್ಲಿ ಇರುವಂತಹ ಗೋಪಗೋಪಿಯರಿದ್ದಾರಲ್ಲ, ಅವ್ರು ಏನು ಮಾಡಿದ್ರಂತೆ ಅಂದರೆ ಈ ಶ್ರೀಕೃಷ್ಣನನ್ನು ತಮ್ಮ ಒಂದು ಸ್ನೇಹಿತನಾಗಿ ನೋಡ್ತಾ ಇದ್ದಾರೆ. ತುಂಬ ಪ್ರೀತಿ ಇದೆ ಈ ಶ್ರೀಕೃಷ್ಣನ ಮೇಲೆ. ಹೀಗಿರಬೇಕಾದ್ರೆ ಆ ಶ್ರೀಕೃಷ್ಣನಿಗೆ ಎಷ್ಟು ವಯಸ್ಸು? ಕೇವಲ 8, 9 ಅಲ್ವಾ. ಇಂಥ ವಯಸ್ಸಲ್ಲಿ ಶ್ರೀಕೃಷ್ಣ, ನೀನು ನಮ್ಮನ್ನು ಕಾಪಾಡೋದಕ್ಕಾಗಿ ಇದೆಲ್ಲ ಮಾಡಿದ್ಯಾ, ನಾನು ನಿಮಗೇನಾದರೂ ವಾಪಸ್ ಮಾಡಬಾರ್ದಾ? ಅದು ಅಲ್ಲದೆ ನಿನ್ನ ಕೈಯಲ್ಲಿ ಇದನ್ನು ನೀನು ಹೇಗಪ್ಪ ತಾಳ್ತೀಯ? ಇಷ್ಟೊಂದು ದಿನ, ಅದು ಎಷ್ಟು ದಿನ ಅಂತ ಇಟ್ಕೊಳ್ತೀಯ, ಎಷ್ಟು ಹೊತ್ತು ಅಂತ ಇಟ್ಕೊಳ್ತೀಯ ಅಂತ ಹೇಳಿ ಅಲ್ಲಿದ್ದಂತಹ ಗೋಪಿಕೆಯರೆಲ್ಲ ಏನು ಮಾಡಿದ್ರಂತೆ ಅಂತ ಅಂದರೆ ತಮ್ಮ ಕೈಯಲ್ಲಿ ಏನೇನಾಗತ್ತೋ ಅಲ್ಲಿರುವಂಥ ಒಂದು ಸಣ್ಣ ಕಡ್ಡಿ, ಕೋಲು, ಏನೇನು ಸಿಗತ್ತೋ ಅದನ್ನೆಲ್ಲ ಇಟ್ಕೊಂಡು ಶ್ರೀಕೃಷ್ಣನಿಗೆ ಈ ಒಂದು ಗೋವರ್ಧನ ಗಿರಿಯನ್ನು ಹಿಡ್ಕೊಳ್ಳೋದಕ್ಕೆ ಸಪೋರ್ಟ್ ಮಾಡಬೇಕು ಅಂತ ಹೇಳಿ ಎಲ್ಲರೂ ತಮ್ಮ ಕಡ್ಡಿ, ಕೋಲುಗಳನ್ನೆಲ್ಲ ಇಟ್ಟುಕೊಂಡು ಆ ಗೋವರ್ಧನ ಗಿರಿನ ಸಪೋರ್ಟ್ ಮಾಡಿದ್ರಂತೆ. ಆಗ ಶ್ರೀಕೃಷ್ಣ, ನೀವೇನು ಸಪೋರ್ಟ್ ಮಾಡೋದು ಬೇಕಾಗಿಲ್ಲ, ನಾನೇ ಇದನ್ನು ಎತ್ತಿ ಹಿಡ್ಕೊಂಡಿದ್ದೀನಿ, ನನಗೆ ಆಗತ್ತೆ ಅಂತ ಹೇಳ್ಬೋದಾಗಿತ್ತು. ತನ್ನ ಒಂದು ಪರತ್ವವನ್ನು, ತನ್ನ ಒಂದು ನಿಜವಾದ ಲೆವೆಲನ್ನು ತೋರಿಸ್ಕೋಬೋದಾಗಿತ್ತು. ಆದರೆ ಶ್ರೀಕೃಷ್ಣ ತೋರಿಸ್ಕೊಳ್ಳಿಲ್ಲ. ಶ್ರೀಕೃಷ್ಣ ಆಗಲೂ ಸಹ ಆ ಒಂದು ಗೋಪಿಕೆಯರಿಗೆ ಯಾವ ರೀತಿ ಇದ್ದ ಅಂದರೆ, ನೀವೆಲ್ಲರೂ ಕರೆಯುವಂಥ ರೀತಿಯಲ್ಲಿ ನಾನು ಯಾವುದೋ ದೊಡ್ಡ ಪರಮಾತ್ಮ ಎಲ್ಲ ಅಲ್ಲ ಅಂತ ಶ್ರೀಕೃಷ್ಣ ಅಲ್ಲಿ ತೋರಿಸ್ಕೊಳ್ತಾ ಇದ್ದಾನೆ. ನಾನು ನಿಮ್ಮ ಸ್ನೇಹಿತ, ಕಿಚ್ಚು, ಪಾಚು ಅಂತ ಎಲ್ಲ ಕರಿತೀರಲ್ಲ ನೀವು, ನಾನು ಕಿಚ್ಚು ಕಣೋ, ನಾನು ಪಾಚು ಕಣೋ ಅಂತ ಹೇಳಿ ಅಲ್ಲಿರುವಂಥ ಸ್ನೇಹಿತರಿಗೆಲ್ಲ ಹೇಳ್ತಾ ಇದ್ದಾನೆ. ಆ ರೀತಿಯಲ್ಲಿ ಶ್ರೀಕೃಷ್ಣ ಬೇರೆ ಯಾವ ತಾನು ಎತ್ತರದಲ್ಲಿದ್ದೀನಿ, ಈ ಥರ ಇದ್ದೀನಿ, ತಾನೇ ಪರಮಾತ್ಮ, ಅವನಿಂದ ಇದನ್ನು ರಕ್ಷಿಸೋಕ್ಕಾಗುತ್ತೆ ಅಂತ ಎಲ್ಲ ಹೇಳಿ ತೋರಿಸ್ಕೊಳ್ಳಿಲ್ಲ. ಅದಲ್ಲದೆ ಅವರೆಲ್ಲ ಸಪೋರ್ಟ್ ಕೊಟ್ಟಿದ್ದಕ್ಕೆ ಬನ್ನಿ ನೀವು ಸಪೋರ್ಟ್ ಕೊಡಿ ಅಂತ ಹೇಳಿ ಅವರೆಲ್ಲರೂ ಸಪೋರ್ಟ್ ಕೊಟ್ಟಿದ್ದಕ್ಕೆ ಅದನ್ನು ಅವನು ಸ್ವೀಕರಿಸ್ದ. ಆ ರೀತಿಯಲ್ಲಿ ಅವನ ಒಂದು ಸೌಲಭ್ಯ ಗುಣವನ್ನು ಇಲ್ಲಿ ಗೋದಾದೇವಿ ಹಾಡ್ತಾಳೆ. ಕುಂಡ್ರು ಕುಡೆಯಾಯ್ ಎಡುತ್ತಾಯ್ ಗುಣಂ ಪೋಟ್ರಿ ಅಂದರೆ ಅವನು ಅಂಥ ಲೆವೆಲಲ್ಲಿದ್ದೂ ಸಹ ಅವನು ಇವರ ಮಧ್ಯೆ ಬಂದು, ನಾನು ಯಾವುದೋ ಪರಮಾತ್ಮ ಎಲ್ಲ ಅಲ್ಲ, ನಿಮ್ಮ ಜೊತೆ ಯಾವಾಗಲೂ ಸುತ್ತಕೊಂಡು ಓಡಾಡುವಂಥ ಕಿಚ್ಚು, ಪಾಚು ಅನ್ನುವಂಥ ಸ್ನೇಹಿತ ಅಷ್ಟೆ ಅಂತ ಹೇಳಿ ಅಲ್ಲಿ ಶ್ರೀಕೃಷ್ಣ ಹೇಳೋದಕ್ಕೆ ಗುಣಂ ಪೋಟ್ರಿ ಅಂತ ಹೇಳಿ ಅವನ ಸೌಲಭ್ಯ ಅಂತ ಅಂದರೆ ದೊಡ್ಡ ಲೆವೆಲ್ನಲ್ಲಿರೋರು ಚಿಕ್ಕ ಲೆವೆಲ್ಗೆ ಬಂದು ಎಲ್ಲರ ಜೊತೆ ಮಿಂಗಲ್ ಆಗೋದಕ್ಕೆ ನಾವು ಸೌಲಭ್ಯ ಅಂತ ಅಂತೀವಿ. ಆ ರೀತಿಯಲ್ಲಿ ಶ್ರೀಕೃಷ್ಣ ಯಾವುದೋ ಲೆವೆಲಲ್ಲಿದ್ದರೂ ಸಹ ಅವನು ಇವ್ರ ಜೊತೆ ಎಲ್ಲ ಬಂದು ನಾನು ಹೀಗೆ ಇರ್ತೀನಿ ಅಂತ ಹೇಳಿ, ನಿಮ್ಮ ಸ್ನೇಹಿತನೇ ನಾನು ಅಂತ ಹೇಳಿ ಯಾವ ರೀತಿ ಅವ್ರ ಜೊತೆ ಎಲ್ಲ ಮಿಂಗಲ್ ಆದ್ನೋ ಆ ಗುಣಕ್ಕೆ ಪೋಟ್ರಿ, ಅದಕ್ಕೆ ಮಂಗಳ ಅಂತ ಹೇಳಿ ಇಲ್ಲಿ ಗೋದಾದೇವಿ ತೋರಿಸ್ತಾಳೆ. ವೆಂಡ್ರು ಪಗೈ ಕೆಡುಕ್ಕುಂ ನಿನ್ ಕೈಯಲ್ಲಿ ವೇಲ್ ಪೋಟ್ರಿ ಅಂದರೆ ಏನರ್ಥ ಅಂದರೆ ಅವನ ಕೈಯಲ್ಲಿ ವೇಲಿತ್ತಂತೆ. ವೇಲ್ ಅಂದರೆ ಏನು? ಈಟಿ ಅಂತಹ ಒಂದು ಆಯುಧ ಅಲ್ವಾ. ಅದನ್ನು ನಾವು ಸಾಮಾನ್ಯವಾಗಿ ಯಾರ ಬಳಿ ನೋಡ್ಬೋದು? ಕಾರ್ತಿಕೇಯ ಅಲ್ವಾ. ಕಾರ್ತಿಕೇಯ ಮುರುಗಳ ಬಳಿ ಇರುವಂತಹ ಆಯುಧ ಈ ವೇಲ್. ಈ ವೇಲನ್ನು ಹಿಡ್ಕೊಂಡಿರೋದು ಯಾರು ಅಂತ ಅಂದರೆ ಶ್ರೀಕೃಷ್ಣ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಅದು ನಮಗೆ ಹೇಗೆ ತಿಳಿಯುತ್ತೆ ಅಂತ ಅಂದರೆ, ಈ ವೇಲ್ನಿಂದ ನೀನು ಎಲ್ಲ ಸಾಹಸಗಳನ್ನು ಮಾಡ್ತೀಯ, ನಮ್ಮನ್ನೆಲ್ಲ ಕಾಪಾಡ್ತೀಯ. ವೆಂಡ್ರು ಪಗೈ ಕೆಡುಕ್ಕುಂ ನಿನ್ನ ಕೈಯಲ್ಲಿ ವೇಲ್ ಪೋಟ್ರಿ ಅಂದರೆ ನಮಗೆ ಯಾರೇ
ವಿರೋಧಿಗಳು ಯಾರೇ ಬಂದರೂ ಸಹ ಅವ್ರನ್ನೆಲ್ಲ ನಾಶ ಮಾಡ್ತೀಯಾ, ಆ ಒಂದು ಶಕ್ತಿಯನ್ನು ಇಟ್ಟುಕೊಂಡು ಈ ವೇಲನ್ನು ನೀನು ಇಟ್ಕೊಂಡಿದೀಯಾ ಅಂತ ಹೇಳಿ ಗೋದಾದೇವಿ ಹೇಳ್ತಾಳೆ. ಇದೇ ರೀತಿಯಲ್ಲಿ ಗೋದಾದೇವಿ ಆ ಶತ್ರುಗಳನ್ನು ನೀನು ಯಾವ ರೀತಿ ನಾಶ ಮಾಡುವಂತಹ ಶಕ್ತಿಯನ್ನು ಹೊಂದಿದೆಯೋ ಆ ವೇಲನ್ನು ಹಿಡ್ಕೊಂಡು ಅದರ ಒಂದು ಟ್ರಾನ್ಸ್ಲೇಷನ್ನ, ಅದರ ಒಂದು ಅನುವಾದವನ್ನು ಸ್ವಾಮಿ ದೇಶಿಕರು ಸಹ ಷೋಡಶಾಯುಧ ಸ್ತೋತ್ರದಲ್ಲಿ ತೋರಿಸ್ತಾರೆ. ಹೇಲಯಾ ಹೇತಿ ರಾಜೇನ ಯಸ್ಮಿನ್ ದೈತ್ಯ ಸಮುದ್ರತೆ ಶಕುಂತ ಇವ ಧಾವಂತಿ ಸಕುಂತ ಪಾಲಯೇತವಃ ಅಂತ ಹೇಳಿ ಇಲ್ಲಿ ಈ ಷೋಡಶಾಯುಧ ಸ್ತೋತ್ರದಲ್ಲಿ, ಷೋಡಶಾಯುಧ ಸ್ತೋತ್ರ ಅಂದರೆ ಏನು? ಈ ಚಕ್ರಾಯುಧ ಇದೆ ಅಲ್ವಾ, ಅಂದರೆ ಸುದರ್ಶನ ಆಳ್ವಾನ್ ಅಲ್ವಾ, ಚಕ್ರವನ್ನು ನೋಡ್ತೇವೆ. ಆ ಚಕ್ರಕ್ಕೆ 16 ಆಯುಧಗಳಂತೆ, ಚಕ್ರಕ್ಕೇನೆ 16 ಆಯುಧಗಳಂತೆ. ಆ 16 ಆಯುಧಗಳಲ್ಲಿ ಈ ವೇಲ್ ಅನ್ನುವಂಥದ್ದು ಒಂದು ಆಯುಧ. ಆ ರೀತಿಯಲ್ಲಿ ಈ ಈಟಿ ಅನ್ನುವಂತಹ ವೇಲ್ ಕೂಡ ಆ ಸುದರ್ಶನ ಆಳ್ವಾರ್ಗೆ ಒಂದು ಆಯುಧ. ಆ ಆಯುಧವನ್ನು ಹಿಡ್ಕೊಂಡಿರೋನು ನಮ್ಮ ಶ್ರೀಕೃಷ್ಣ ಅಂತ ಹೇಳಿ ಇಲ್ಲಿ ಶ್ರೀಕೃಷ್ಣನೂ ಅಲ್ಲ, ಚಕ್ರತ್ತಾಳ್ವಾರ್ಗೆ ಅಂದರೆ ಆ ಸುದರ್ಶನ ಆಳ್ವಾನಿಗೆ ಈ 16 ಆಯುಧಗಳು. ಆ ಸುದರ್ಶನಾಳ್ವಾನು ಈ ಒಂದು ಈಟಿಯನ್ನು ಹಿಡ್ಕೊಂಡಿದ್ದಾನೆ. ಆ ಈಟಿಯನ್ನು ಆ ಸುದರ್ಶನಾಳ್ವಾನನು ಯಾವಾಗ ಸುಮ್ಮನೆ ಒಂದು ಆಟ ಆಡೋ ರೀತಿಯಲ್ಲಿ ಕೈಯಲ್ಲಿ ಎತ್ಕೊಂಡ್ರೂ ಸಹ ಅದನ್ನು ನೋಡಿನೂ ಸಹ ಈ ಅಸುರರೆಲ್ಲ ಚಲಾಪಿಲಿಯಾಗಿ ಓಡ್ತಾರಂತೆ. ಅದನ್ನೇ ಈ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನೇ ಗೋದಾದೇವಿನೇ ಹೇಳಿದ್ದು, ವೆಂಡ್ರು ಪಗೈ ಕೆಡಕ್ಕುಂ ನಿನ್ನ ಕೈಯಲ್ಲಿ ವೇಲ್ ಪೋಟ್ರಿ, ಅಂದರೆ ನೀನು ಆ ವೇಲನ್ನು ಹಿಡ್ಕೊಂಡಿದ್ದನ್ನು ನೋಡಿನೇ ಎಲ್ಲರೂ ಓಡ್ತಾರೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಗೆ ಹೇಳ್ತಾ ಹೇಳೋ ಅದೇ ರೀತಿ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಓ ಸುದರ್ಶನ ಆಳ್ವಾನೇ, ನೀ ಆ ಒಂದು ಈಟಿಯನ್ನು ಹಿಡ್ಕೊಂಡ್ರೆ ಸಾಕು, ಅಸುರರೆಲ್ಲ ಶಕುಂತೈವ ಧಾವಂತಿ, ಅಂದರೆ ಪಕ್ಷಿಗಳು ಚಲ್ಲಾಪಿಲ್ಲಿಯಾಗಿ ಹೇಗೆ ಹಾರಿಕೊಂಡು ಒಂದೊಂದು ಕಡೆ ಹೋಗುತ್ತೋ ಆ ರೀತಿಯಲ್ಲಿ ಆ ಅಸುರರೆಲ್ಲ ಓಡ್ತಾರೆ ಅಂತ ಹೇಳಿ ಆ ವೇಲ್ನಿಂದ, ಆ ಈಟಿಯಿಂದ ನೀನು ನಮ್ಮನ್ನು ರಕ್ಷಿಸು ಅಂತ ಹೇಳಿ ಇಲ್ಲಿ ಗೋದಾದೇವಿಯೂ ತೋರಿಸ್ತಾಳೆ, ಸ್ವಾಮಿ ದೇಶಿಕರೂ ತೋರಿಸ್ತಾರೆ. ಈ ರೀತಿಯಲ್ಲಿ ನಿಮಗೆ ಒಂದು ಸಂದೇಹ ಬರ್ಬೋದು, ಈ ಒಂದು ಈಟಿ, ಈ ವೇಲ್ ಬಗ್ಗೆ ನಾವು ಆ ಶ್ರೀಮನ್ನಾರಾಯಣ ಅಥವಾ ಶ್ರೀಕೃಷ್ಣನ ಬಳಿ ಅದು ಇದೆ ಅಂತ ನಾವು ಕೇಳೇ ಇಲ್ವಲ್ಲ ಅಂತ ಒಂದು ಸಂದೇಹ ಬರ್ಬೋದು ಅಲ್ವಾ. ಸಾಮಾನ್ಯವಾಗಿ ಇದನ್ನು ಆ ಕಾರ್ತಿಕೇಯ ಅಥವಾ ಮುರುಗನ ಬಳಿಯೇ ನಾವು ನೋಡ್ತೀವಿ. ಆ ಶ್ರೀಕೃಷ್ಣನ ಬಳಿ ವೇಲಿತ್ತ ಅನ್ನುವಂಥ ಸಂದೇಹ ಬರುತ್ತೆ ಅಲ್ವಾ. ಆ ರೀತಿಯಲ್ಲಿ ಇಲ್ಲಿ ಗೋದಾದೇವಿ ವೇಲ್ ಅಂತ ಹಾಡ್ತಾ ಹೇಳಿ, ಅದಲ್ಲದೆ ಸ್ವಾಮಿ ದೇಶಿಕರು ಈ ಒಂದು ಚಕ್ರಕ್ಕೆ 16 ಆಯುಧಗಳು ಅಂತ ಹಾಡ್ತಾ ಇದ್ದಾರೆ. ಅದರ ಪ್ರಕಾರ ನಮ್ಮ ಆಚಾರ್ಯರು ತೋರಿಸೋದು ಏನು ಅಂತ ಅಂದರೆ, ಇದು ಶ್ರೀಮನ್ನಾರಾಯಣನಿಂದ, ಆಮೇಲೆ ನಾವು ಬಹಳಷ್ಟು ಕಥೆಗಳನ್ನು ನೋಡ್ತೀವಲ್ವ, ಪಾರ್ವತಿ ದೇವಿಯ ಮೂಲಕ ಅದು ಕುಮಾರನಿಗೆ ಹೋಯಿತು, ಮುರುಗನಿಗೆ ಅಂತ ಎಲ್ಲ ಕಥೆ ನೋಡ್ತೀವಿ. ಆ ರೀತಿಯಲ್ಲಿ ಶ್ರೀಮನ್ನಾರಾಯಣನ ಬಳಿ ಇದು ಒರಿಜಿನಲ್ ಆಗಿತ್ತು ಈ ವೇಲ್. ಅದರ ನಂತರ ಅದು ಪಾರ್ವತಿ, ಮುರುಘ ಈ ರೀತಿ ಬೇರೆ ಬೇರೆ ಅವ್ರಿಗೆ ಪಾಸ್ ಆನ್ ಆಯಿತು ಅಂತ ಹೇಳಿ ನಮ್ಮ ಆಚಾರ್ಯರು ತೋರಿಸ್ತಾರೆ. ಅದು ಹೇಗೆ ಅಂತ ಅಂದರೆ, ಈಗ ಉದಾಹರಣೆಗೆ ಸರ್ವ ಶಿವಸ್ಥಾಣು ನೋಡ್ತೀವಲ್ವ ವಿಷ್ಣು ಸಹಸ್ರನಾಮದಲ್ಲಿ. ಶಿವ ಅನ್ನುವಂತಹ ಹೆಸರನ್ನು ಹೇಳಿದ ತಕ್ಷಣ ನಮಗೆ ನೆನಪು ಬರೋದು ಆ ಪರಮಶಿವನೇ. ಆದರೆ ಈ ಶಿವ ಅನ್ನುವಂತಹ ಹೆಸರು ವಿಷ್ಣು ಸಹಸ್ರನಾಮದಲ್ಲೂ ನೋಡ್ತೀವಿ. ಅದು ಹೇಗೆ ಸಾಧ್ಯ ಅಂದರೆ, ಇಲ್ಲಿ ವಿಷ್ಣು ಸಹಸ್ರನಾಮದಲ್ಲಿ ಶಿವ ಅನ್ನುವಂತಹ ಹೆಸರನ್ನು ಆ ನಮ್ಮ ಪೆರುಮಾಳ್ ಹೇಗೆ ಇಟ್ಕೊಂಡಿದ್ದಾನೋ ಆ ತಿರುನಾಮವನ್ನೇ ಪರಮಶಿವನಿಗೂ ಆ ತಿರುನಾಮ ಬಂತು. ಕೊನೆಗೆ ಮೊದಲು ಈ ತಿರುನಾಮವನ್ನು ನಮ್ಮ ಶ್ರೀಮನ್ನಾರಾಯಣ ಇಟ್ಕೊಂಡಿದ್ದ, ಆ ತಿರುನಾಮವೇ ಅವನಿಗೆ ಬಂತು ಅಂತ ಹೇಳಿ ಇಲ್ಲಿ ಉದಾಹರಣೆಗೆ ತೋರಿಸುವಂಥ ರೀತಿಯಲ್ಲಿ ಶಿವ ಅಂತ ಅಂದರೆ ಮಂಗಳಕರವಾದವನು ಅನ್ನುವಂಥ ಅರ್ಥ. ಆ ರೀತಿಯಲ್ಲಿ ಶಂಕರ ಅಂದರೂ ಅದೇ ಅರ್ಥ. ಶಂ ಕರೋತಿ ಇತಿ ಶಂಕರ, ಮಂಗಳವನ್ನು ಉಂಟು ಮಾಡುವವನು ಶಂಕರ. ಆ ರೀತಿಯಲ್ಲಿ ಶಂಕರ ಅಂದರೂ ಸರಿ, ಶಿವ ಅಂದರೂ ಸರಿ, ಆದಿತ್ಯ, ಸೂರ್ಯ, ಸವಿತಾ ಇವೆಲ್ಲ ಹೆಸರುಗಳನ್ನು ನೋಡ್ತೀವಿ ವಿಷ್ಣು ಸಹಸ್ರನಾಮದಲ್ಲಿ. ಆದಿತ್ಯ ಅಂದರೆ ನಮ್ಗೆ ಆ ಸೂರ್ಯನೇ ನೆನಪು ಬರುತ್ತೆ. ಆದರೆ ಆ ಸೂರ್ಯನಿಗಿಂತ ಮೊದಲು ಈ ಹೆಸರು ಯಾರಿಗೆ ಅಂತ ನೋಡಿದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುವಂಥ ರೀತಿ ಆ ನಮ್ಮ ಎಂಪೆರುಮಾನಿಗೆ ಈ ಹೆಸರು, ನಂತರ ಆ ಹೆಸರನ್ನು ಇವರು ಇಟ್ಟುಕೊಂಡಿದ್ದಾರೆ. ಈ ಸೂರ್ಯನೂ ಇಟ್ಕೊಂಡಿದ್ದಾನೆ, ಅದೇ ರೀತಿಯಲ್ಲಿ ಆ ಪರಮಶಿವನೂ ಇಟ್ಕೊಂಡಿದ್ದಾನೆ. ಆ ರೀತಿಯಲ್ಲಿ ಈ ವೇಲ್ ಅನ್ನುವಂತಹ ಆಯುಧ ಶ್ರೀಮನ್ನಾರಾಯಣನ ಬಳಿ ಮೊದಲು ಇತ್ತು. ಆಮೇಲೆ ಅದು ಬೇರೆ ಬೇರೆ ಸಂದರ್ಭಗಳಲ್ಲಿ ಪಾರ್ವತಿಗೆ ಹೋಗಿ ಅದರ ಮೂಲಕ ಮುರುಗನಿಗೆ ಹೋಗಿದೆ ಅಂತ ಹೇಳಿ ಆಚಾರ್ಯರು ತೋರಿಸ್ತಾ ಇದ್ದಾರೆ.
வென்று பகை கெடுக்கும் நின் கையில் ವೇಲ್ ಪೋಟ್ರಿ ಎಂಡ್ರೆಂಡ್ರು ಉನ್ ಸೇವಗಮೇ ಎತ್ತಿ ಪರೈಗೊಳ್ವಾನ್ ಅಂತ ಹೇಳಿ ನಿನ್ನ ಒಂದು ಸೇವೆಗಾಗಿಯೇ ಬಂದಿದ್ದೇವೆ, ನಿನ್ನ ಒಂದು ಕೈಂಕರ್ಯಕ್ಕಾಗಿಯೇ ನಾವೆಲ್ಲರೂ ಬಂದಿದ್ದೇವೆ ಅಂತ ಹೇಳಿ ಇಲ್ಲಿ ಗೋದಾದೇವಿ ಹೇಳ್ತಾಳೆ. ಆ ರೀತಿಯಲ್ಲಿ ವರದರಾಜ ಪಂಚಾಶತ್ನಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾರೆ, ಅಯೇ ದಯಾಳೋ ವರದ ಕ್ಷಮಾನಿಧೆ ವಿಶೇಷತೋ ವಿಶ್ವಜನೀಯ ವರದೆ ಹಿತಂಚ ಸರ್ವಜ್ಞ ಸಮಗ್ರ ಶಕ್ತಿಕ ಪ್ರಸಖ್ಯಮಾಂ ಪ್ರಾಪಯ ದಾಸ್ಯಮೇವತೆ ಅಂತ ಹೇಳಿ, ಪ್ರಾಪಯ ದಾಸ್ಯಮೇವತೆ, ನಾನು ಯಾವಾಗಲೂ ಬೇಡೋದು ಒಂದೇ ನಿನ್ನ ಒಂದು ಕೈಂಕರ್ಯಾನೆ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಯಾವ ರೀತಿ ನೀನು ಒಂದು ಮಹಾದಯಾಧೀಶ ಅಂದರೆ ಏನು? ಅರುಳಾಳನ್ ಪೇರರುಳಾಳನ್ ಅಲ್ವಾ? ಅದೇ ರೀತಿಯಲ್ಲಿ ನೀನು ದಯಾಧೀಶ ಮಾತ್ರ ಅಲ್ಲ, ಮಹಾದಯಾಧೀಶ, ಒಂದು ತಾಳ್ಮೆಯ ನಿಧಿ. ಹೀಗಿರುವಂಥ ನೀನು ಎಲ್ಲ ಜನರಿಗೂ ಅತ್ಯಂತ ಹಿತವಾದವನು. ಹೇಗೆ ಹಿತವಾದವನು ಅಂತ ಅಂದರೆ, ನಾವೀಗ ತಾನೇ ನೆನ್ನೆಯ ಪಾಶುರದಲ್ಲಿ ನೋಡಿದ್ವಿ, ಆರಾಯ್ದು ಅರುಳೇಲೋರೆಂಪಾವಾಯ್ ಅಲ್ವಾ? ಅಂದರೆ ಏನು? ನಾವು ಅಜ್ಞಾನಿಗಳು, ಈ ಗೋಪಿಕೆಯರ ರೀತಿಯಲ್ಲಿ ಬಂದಿರುವಂತಹ ಗೋದಾದೇವಿ ಮತ್ತು ಸಖಿಯರು ಹೇಳ್ಕೊಳ್ತಾ ಇರೋದು, ನಾವು ಅಜ್ಞಾನಿಗಳು, ನಮಗೆ ಗೊತ್ತಿಲ್ಲ, ಏನು ಕೇಳಬೇಕು ನಿನ್ನ ಹತ್ರ ಅನ್ನೋದು ನನಗೆ ಗೊತ್ತಿಲ್ಲ, ಆದರೂ ನಾವು ಏನೇನೋ ಲಿಸ್ಟ್ ಹಾಕ್ಕೊಂಡು ಬಂದಿದ್ದೀವಿ, ಅದನ್ನೆಲ್ಲ ನಿನ್ನ ಹತ್ರ ಕೇಳ್ತೀವಿ, ಅದನ್ನೆಲ್ಲ ನೀನು ಹಾಗೆ ಕೊಟ್ಬಿಡ್ಬೇಡ. ಯಾಕೆ ಅಂತ ಅಂದರೆ, ನೀನು ಆರಾಯ್ದು ಅರುಳ್, ನೀನು ನಮಗೆ ಯಾವುದು ಹಿತ ಅಂತ ಅಂದರೆ ಇನ್ ದ ಲಾಂಗ್ ರನ್ ಇಟ್ ಶುಡ್ ಬಿ ಬೆನಿಫಿಷಿಯಲ್ ಫಾರ್ ಅಸ್ ಅನ್ನೋ ರೀತಿಯಲ್ಲಿ ಯಾವುದು ನಮಗೆ ದೂರದೃಷ್ಟಿಯಲ್ಲಿ ಒಳ್ಳೆಯದನ್ನು ಮಾಡುತ್ತೋ ಅದನ್ನೇ ನೀನು ನಮಗೆ ಕರುಣಿಸಬೇಕು ಅಂತ ಗೋದಾದೇವಿ ಹೇಳಿದ್ಲಲ್ಲ. ಆ ರೀತಿಯಲ್ಲಿ ಅತ್ಯಂತ ಹಿತವಾದವನು ನೀನು. ಯಾಕೆ ಅಂದರೆ ನಮ್ಮ ಹಿತವನ್ನು ಅರ್ತಿರುವನು, ಅದಕ್ಕೆ ನೀನು ಸರ್ವಜ್ಞ. ಹೀಗುಳ್ಳಂತಹ ಪರಿಪೂರ್ಣ ಶಕ್ತಿಯನ್ನು ಉಳ್ಳಂತಹ ನೀನು ಈ ನಿನ್ನ ಕೈಂಕರ್ಯವನ್ನು ಕರುಣಿಸಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತಮ್ಮ ವರದರಾಜ ಪಂಚಾಶತ್ನಲ್ಲಿ ತೋರಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನಾವು ನೋಡೋದಾದರೆ ಮತ್ತೊಂದು ಶ್ಲೋಕದಲ್ಲೂ ಸಹ, ಇದು ದಯಾಶತಕದ ಶ್ಲೋಕ. ದಯಾಶತಕ ಗೊತ್ತಿದ್ರೆ ಈ ಶ್ಲೋಕ ಪಾಪ್ಯುಲರ್ ಆಗಿ ಗೊತ್ತೇ ಇರುತ್ತೆ. ನಾಥಃ ಪರಂ ಕಿಮಪಿ ಮೇ ತ್ವಯಿನಾಥನೀಯಂ ಮಾತರ್ದಯೇ ಮರಿಕುರುಷ್ವ ತಥಾ ಪ್ರಸಾದಂ ಬದ್ಧಾದರೋ ವೃಷಗಿ ಪ್ರಣೀ ಯಥಾಸೌ ಮುಕ್ತಾನುಭೂತಿ ದಾಸ್ಯತಿ ಮೇ ಮುಕುಂದ ಅಂತ ಹೇಳಿ, ಮುಕ್ತಾನುಭೂತಿ ದಾಸ್ಯತಿ ಮೇ ಮುಕುಂದ, ನಾನು ಆ ನಿನ್ನ ಮುಕುಂದ, ಓ ಮುಕುಂದ, ನಾನು ನಿನಗೆ ಯಾವಾಗಲೂ ಕೈಂಕರ್ಯ ಮಾಡಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ನಿನಗೇ ಯಾವಾಗಲೂ ಕೈಂಕರ್ಯ ಮಾಡಬೇಕು ಅಂದರೆ ಏನರ್ಥ ಅಂತ ಅಂದರೆ, ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ, ಈಗಾಗಲೇ ಈ ವರದರಾಜನ ಒಂದು ಉತ್ಸವವನ್ನು ನೋಡಿ ಸ್ವಾಮಿ ದೇಶಿಕರು ಹೇಳ್ತಾರೆ, ನನಗೆ ವೈಕುಂಠವಾಸೇಪಿ ನಮೇಭಿಲಾಷಃ ಅಂತ ಹೇಳ್ತಾರೆ. ಅಂದರೆ ಏನು ಅಂದರೆ, ನನಗೆ ಇಲ್ಲಿಂದ ಈ ಸಂಸಾರದಿಂದೆಲ್ಲ ಹೊರಗೆ ಹೋಗಿ ಆ ವೈಕುಂಠ ಎಲ್ಲ ನನಗೇನು ಬೇಡ ಅಂತ ಸ್ವಾಮಿ ದೇಶಿಕರು ಹೇಳ್ತಾರೆ. ಆಚಾರ್ಯರು ಹೇಳುವಂಥ ಮಾತಾ ಇದು ಅಂತ ಅಂದರೆ ಹೌದು ಹೇಳ್ತಾರೆ. ಏನಕ್ಕೆ ಅಂತ ಅಂದರೆ, ಆ ವರದರಾಜನ ಉತ್ಸವಗಳು, ಆ ವರದರಾಜನ ಒಂದು ವೈಭವಗಳು, ಅದನ್ನೆಲ್ಲ ನೋಡಿದ್ರೆ ಇಲ್ಲೇ ನನಗೆ ಅಲ್ಲಿ ಆ ವೈಕುಂಠಕ್ಕೆ ಹೋಗಿ ಏನು ಆನಂದ ಬರುತ್ತೋ ಅದು ಸಿಗ್ತಾ ಇರೋ ರೀತಿಯಲ್ಲಿದೆ, ಇನ್ಯಾಕೆ ನಾನು ವೈಕುಂಠಕ್ಕೆ ಹೋಗಬೇಕು ಅಂತ ಹೇಳಿ ಆ ವರದರಾಜನ ಉತ್ಸವಗಳು ಆ ರೀತಿಯಲ್ಲಿದೆ ಅಂತ ಹೇಳಿ ಸ್ವಾಮಿ ದೇಶಿಕರು ಹೇಗೆ ವರ್ಣಿಸ್ತಾರಲ್ಲ, ಅದೇ ರೀತಿಯಲ್ಲಿ ಇಲ್ಲಿ ತಿರುವೇಂಗಡಂ ಅಂದರೆ ಆ ತಿರುಮಲೈ ತಿಮ್ಮಪ್ಪನನ್ನು ಸಹ ಇದೇ ರೀತಿಯಲ್ಲಿ ಹೊಗಳಿ, ಅವನ ಉತ್ಸವಗಳು, ಅಲ್ಲಿ ನಡೆಯುವಂತಹ ಕಾರ್ಯಕ್ರಮಗಳು ಸಹ ನನಗೆ ಮೋಕ್ಷದಲ್ಲಿ ಸಿಗುವಂತಹ ಆನಂದವನ್ನು ಇಲ್ಲೇ ಕೊಡ್ತಾ ಇದೆ. ಆದ್ದರಿಂದ ಇಲ್ಲೇ ನಿನ್ನ ಕೈಂಕರ್ಯವನ್ನು ನಾನು ಮಾಡೋ ಹಾಗೆ ಕರುಣಿಸಪ್ಪ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ಕೇಳ್ಕೊಳ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಂಡ್ರೆಂಡ್ರು ಉನ್ ಸೇವಗಮೇ ಎತ್ತಿ ಪರೈಗೊಳ್ವಾನ್ ಇಂಡ್ರಿಯಾಂ ಒಂದೋಂ ಇರಂಗೇಲೋ ರೆಂಪಾವಾಯ್. ನೆನ್ನೆಯ ದಿನದಲ್ಲಿ ಒಂದು ಪಾಶುರ ನೋಡಿದ್ವಿ ಅಲ್ವಾ, ಕುರುಗಾಯ್ ಪಿರಪ್ಪೇನ್ ಅಂತ ಹೇಳಿ ಕುಲಶೇಖರಾಳ್ವಾರರು ಹೇಳಿದ್ರು. ಯಾರಿಗೆ ಅಂದರೆ ಈ ನಮ್ಮ ತಿರುಮಲೈ ತಿಮ್ಮಪ್ಪನಿಗೆ, ನಾನು ಯಾವುದ್ಯಾವುದೋ ರೀತಿಯಲ್ಲಿ ಹುಟ್ಟು ಬರ್ತೇನೆ. ಅದರಲ್ಲಿ ಒಂದು ರೂಪ ಅವರು ಹೇಳಿದ್ದು ಕೊಕ್ಕರೆ ರೂಪ ಅಲ್ವಾ. ಆ ಒಂದು ಕೊಕ್ಕರೆ ರೂಪದಲ್ಲಿ ಆದರೂ ಇದ್ದು ಆ ನಿನ್ನ ತಿರುಮಲೈ ಮೇಲಿದ್ದು ನಿನಗೆ ಸೇವೆ ಮಾಡ್ತೇನೆ ಅಂತ ಹೇಳಿ ಕುಲಶೇಖರ ಆಳ್ವಾರರು ಹೇಳಿದ್ರು. ಅದೇ ರೀತಿಯಲ್ಲಿ ನಾವು ಯಾವುದೇ ರೂಪವನ್ನು ಹೊಂದಿದ್ರೂ ಸರಿ,
ನಾನು ನಿನ್ನ ಕೈಂಕರ್ಯದಲ್ಲೇ ನಿರತನಾಗಿರಬೇಕು ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾ ಇದ್ದಾರೆ. ಆ ರೀತಿಯಲ್ಲಿ ಎಂಡ್ರೆಂಡ್ರು ಒಂದು ಸೇವಗಮೇ ಏತ್ತಿ ಪರೈಗೊಳ್ವಾನ್ ಅಂತ ಅಂದರೆ ನಿನ್ನ ಆ ಕೈಂಕರ್ಯವನ್ನೇ ಯಾವಾಗಲೂ ನಾನು ಎದುರು ನೋಡ್ತಾ ಇದ್ದೇನೆ ಅಂತ ಹೇಳಿ ಆ ಸ್ವಾಮಿ ದೇಶಿಕರ ಆಸೆ ಏನು ಅನ್ನೋದನ್ನು ಇಲ್ಲಿ ತೋರಿಸ್ತಾ ಇದೆ. ಎಂಡ್ರೆಂಡ್ರು ಒಂದು ಸೇವಗಮೇ ಏತ್ತಿ ಪರೈಗೊಳ್ವಾನ್ ಇಂಡ್ರಿಯಾಂ ಒಂದೋಂ ಇರಂಗೇಲೋರ್ ಎಂಪಾವಾಯ್. ಈಗ ಬಂದು ನಮ್ಮ ಮುಂದೆ ಈ ಸೀರಿಯ ಸಿಂಹಾಸನತ್ತಿರಂದು ಅಂತ ಹೇಳಿ ಅದ್ರ ಮೇಲೆ ಕುಳಿತಿದೀಯಾ, ನೀನು ಕೂತ್ಕೊಂಡಿದೀಯಾ, ಕೂತ್ಕೊಂಡು ಏನು ಮಾಡಬೇಕು ಅಂತ ಅಂದರೆ ಆರಾಯ್ದು ಅರುಳ್, ನಮಗೆ ಹಿತವಾಗಿರುವಂತಹ ಈ ಕೈಂಕರ್ಯವನ್ನು ನೀನು ನಮಗೆ ಕರುಣಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ಈ ಕೈಂಕರ್ಯವನ್ನು ಕರುಣಿಸೋದಕ್ಕೆ ಇರಂಗೇಲೋರ್ ಅಂದರೆ ಅವನು ಆ ಸಿಂಹಾಸನದಿಂದ ಇಳಿಬೇಕು ಅನ್ನೋ ಅರ್ಥ ಅಲ್ಲ. ಅವನು ಆ ಸಿಂಹಾಸನದಲ್ಲೇ ಕುಳಿತುಕೊಂಡು ಇಲ್ಲಿ ಅಜ್ಞಾನಿಯಾಗಿರುವಂಥ ನಾವು ಅಂದರೆ ಈ ಗೋಪಿಕೆಯರು ನಮ್ಮ ಲೆವೆಲ್ಗೆ, ನಮ್ಮ ಮಟ್ಟಕ್ಕೆ ಬಂದು ನಾವು ಕೇಳ್ತಾ ಇರುವಂಥ ಈ ಕೈಂಕರ್ಯವನ್ನು ನೀನು ಕರುಣಿಸಬೇಕು ಅಂತ ಹೇಳಿ ಇಲ್ಲಿ ಗೋದಾದೇವಿ ನನ್ನ ಲೆವೆಲ್ಗೆ ಬರೋದನ್ನು ಇರಂಗೇಲೋರ್ ಅಂತ ತೋರಿಸ್ತಾಳೆ. ಸಿಂಹಾಸನದಿಂದ ಇಳಿ ಅಂತ ಕೇಳ್ಕೊಳ್ತಾ ಇಲ್ಲ, ಆ ಸಿಂಹಾಸನದಲ್ಲೇ ಕೂತ್ಕೊಂಡು ನಮ್ಮ ಒಂದು ಮಟ್ಟಕ್ಕೆ ಬಂದು ನಮಗೆ ನಿನ್ನ ಕೈಂಕರ್ಯವನ್ನು ಕರುಣಿಸಪ್ಪ ಅಂತ ಹೇಳಿ ಇಲ್ಲಿ ಗೋದಾದೇವಿ ಪ್ರಾರ್ಥನೆ ಮಾಡ್ತಾಳೆ. ಆ ರೀತಿಯಲ್ಲಿ ಇವತ್ತು ಅಂಡ್ರ್ ಇವು ಉಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಹೇಳಿ ಒಂದೊಂದು ಸಾಲಿನಲ್ಲೂ 6ನೇ ಸಾಲುವರೆಗೂ ಎಲ್ಲ ಸಾಲುಗಳಲ್ಲೂ ಪೋಟ್ರಿ 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 ಅಂತ ಹೇಳಿ ಒಂದೊಂದಕ್ಕೂ ಮಂಗಳವನ್ನು ಹಾಡ್ತಾ ಇದ್ದಾಳೆ ಗೋದಾದೇವಿ ಈ ಪಾಶುರದಲ್ಲಿ. ಪೋಟ್ರಿ ಅಂತ ಹೇಳಿದ್ರೆ ಮಂಗಳ ಹಾಡೋದು, ಸ್ತೋತ್ರ ಮಾಡೋದು ಅಥವಾ ಹೊಗಳೋದು ಅಂತ ಅರ್ಥ. ಆ ರೀತಿಯಲ್ಲಿ ಮೊದಲು ಅಂಡ್ರ್ ಇವು ಉಲಗಂ ಅಳಂದಾಯ್ ಅಡಿಪೋಟ್ರಿ ಅಂತ ಹೇಳಿ ಕಾಲುಗಳಿಗೆ, ಪಾದಗಳಿಗೆ ಒಂದು ಮಂಗಳ. ಆ ರೀತಿಯಲ್ಲಿ ಒಂದೊಂದು ಸಾಲಿನಲ್ಲಿ ಅವನು ಮಾಡಿದಂತಹ ಲೀಲೆಗಳಿಗೆ ತಕ್ಕಂತೆ ಅದನ್ನು ಅವಳು ಅಲ್ಲಿ ಅನ್ವಯ ಮಾಡಿ ಅದಕ್ಕೆ ಪೋಟ್ರಿ ಅದನ್ನು ನಾನು ಮಂಗಳ ಹಾಡ್ತೇನೆ ಅಂತ ಹೇಳಿ ಶೆಂಡ್ರಂಗ್ ತೆನ್ನಿಲಂಗೈ ಶೆಟ್ರಾಯ್ ತಿರಲ್ ಪೋಟ್ರಿ, ನೀನು ರಾಮನಾಗಿ ಅಯೋಧ್ಯೆಯಿಂದ ಸಂಪೂರ್ಣವಾಗಿ ಲಂಕೆವರೆಗೂ ನಡೆದೆ, ಆಗ ಅದಕ್ಕೆ ಹೇಗೆ ಆ ತೇಜಸ್ಸು ಅನ್ವಯಿಸುತ್ತೆ ಅನ್ನೋದನ್ನು ನೋಡಿದ್ವಿ ಅಲ್ವಾ ಉಪನ್ಯಾಸದಲ್ಲಿ. ಆ ರೀತಿಯಲ್ಲಿ ಅದಕ್ಕೆ ನಿನ್ನ ತೇಜಸ್ಸು ಪೋಟ್ರಿ, ಪೊಂಡ್ರ ಚಗಡಂ ಉದೈತಾಯ್ ಪುಗಳ್ ಪೋಟ್ರಿ, ನೀನು ಆ ರಥವನ್ನು, ಯಾವ ರಥ? ಅರ್ಜುನನ ಚಿನ್ನದ ರಥವನ್ನು ಒದ್ದು ಭೂಮಿಯೊಳಗೆ ತಳೆದೆ, ಅದಕ್ಕೆ ನಿನ್ನ ಕಲ್ಯಾಣ ಗುಣಕ್ಕೆ ಪೋಟ್ರಿ. ಕಂಡ್ರು ಕುಣಿಲ ಎರಿಂದಾಯ್ ಕಳಲ್ ಪೋಟ್ರಿ, ಆ ಒಂದು ವತ್ಸಾಸುರನನ್ನು ನೀನು ಎಸೆದು ಆ ಕಪಿತ್ತಾಸುರನ ವಧೆಯನ್ನು ಮಾಡಿದೆ, ಅದಕ್ಕೆ ನಿನ್ನ ಕಳಲ್ ಪೋಟ್ರಿ, ನಿನ್ನ ಪಾದಗಳಿಗೆ ಮಂಗಳ ಅಂತ ಹೇಳಿ ಅಲ್ಲೂ ಸಹ ಪಾದಗಳು ಹೇಗೆ ಇನ್ವಾಲ್ವ್ ಆಯಿತು ಅನ್ನೋದನ್ನು ನೋಡಿದ್ವಿ. ಕುಂಡ್ರು ಕುಡೆಯ ಎಳುತ್ತಾಯ್ ಗುಣಂ ಪೋಟ್ರಿ, ಇದರಲ್ಲಿ ನೀನು ಬಂದು ಈ ಎಲ್ಲ ಗೋಪಗೋಪಿಯರನ್ನು ಕಾಪಾಡೋದಕ್ಕೋಸ್ಕರನೇ ಆ ಒಂದು ಗೋವರ್ಧನೋದ್ಧಾರಣವನ್ನು ಮಾಡಿದೆ, ಆಗ ನಿನ್ನ ಗುಣ ಅಂತ ಅಂದರೆ ಇಲ್ಲಿ ಮುಖ್ಯವಾಗಿ ಆ ಸೌಲಭ್ಯ ಗುಣವನ್ನು ಗೋದಾದೇವಿ ಹಾಡ್ತಾ ಇದ್ದಾಳೆ ಅಂತ ನೋಡಿದ್ವಿ. ಕುಂಡ್ರು ಕುಡೆಯ ಎಡುತ್ತಾಯ್ ಗುಣಂ ಪೋಟ್ರಿ, ವೆಂಡ್ರು ಪಗೈ ಕೆಡುಕ್ಕುಂ ನಿನ್ ಕೈಯಲ್ಲಿ ವೇಲ್ ಪೋಟ್ರಿ, ಆ ಶತ್ರುಗಳನ್ನೆಲ್ಲ ಗೆಲ್ಲಬಲ್ಲ, ಆ ಶತ್ರುಗಳನ್ನೆಲ್ಲ ಓಡಿಸಬಲ್ಲ ಆ ಈಟಿ ಅನ್ನುವಂತಹ ವೇಲ್ನಿಂದ ಹೇಗೆ ನೀನು ಎಲ್ಲರನ್ನ ಓಡಿಸ್ತೀಯಾ ಅನ್ನೋದನ್ನು ನೋಡಿದ್ವಿ. ಆ ರೀತಿಯಲ್ಲಿ ವೆಂಡ್ರು ಪಹೈ ಕೆಡುಕ್ಕುಂ ನಿನ್ ಕೈಯಲ್ಲಿ ವೇಲ್ ಪೋಟ್ರಿ, ಎಂಡ್ರೆಂಡ್ರು ಉನ್ ಸೇವಗಮೇ ಏತ್ತಿ ಪರೈಗೊಳ್ವಾನ್, ಯಾವತ್ತಿಗೂ ನಿನ್ನ ಕೈಂಕರ್ಯವನ್ನೇ ನಾವು ಬೇಡ್ಕೊಂಬರ್ತೀವಿ ಅಂತ ಹೇಳಿ ಇಲ್ಲಿ ಸ್ವಾಮಿ ದೇಶಿಕರು ತೋರಿಸ್ತಾರೆ. ಇಂಡ್ರಿಯಾಂ ಒಂದೋಂ ಇರಂಗೇಲೋರ್ ಎಂಪಾವಾಯ್ ಅಂದರೆ ಇವತ್ತು ನಾವೆಲ್ಲ ಇಲ್ಲಿ ಬಂದಿದ್ದೀವಿ ಯಾವುದಕ್ಕೆ ಅಂದರೆ ನಿನ್ನ ಮುಂದೆ ನೀನು ಈ ಸಿಂಹಾಸನದಲ್ಲಿ ಕೂಳ್ತಿದೀಯಾ, ನಮಗೆಲ್ಲ ನೀನು ನಿನ್ನ ಕೈಂಕರ್ಯವನ್ನು ಕರುಣಿಸಬೇಕು, ಇರಂಗೇಲೋರ್ ನಮ್ಮ ಮಟ್ಟಕ್ಕೆ ಬಂದು ಕೈಂಕರ್ಯವನ್ನು ಕರುಣಿಸಬೇಕು ಅಂತ ಹೇಳಿ ಗೋದಾದೇವಿ ಪ್ರಾರ್ಥನೆ ಮಾಡಿ ಈ 24ನೆಯ ಪಾಶುರವನ್ನು ಮುಗಿಸ್ತಾ ಇದ್ದಾಳೆ. ಈಗ ನಾಳೆಯ ಪಾಶುರವನ್ನು ನಾವು ನೋಡಿ ಇವತ್ತಿನ ಉಪನ್ಯಾಸವನ್ನು ಮುಗಿಸ್ಕೊಳ್ಳೋಣ. ஒருத்தி மகனாய் பிறந்து ஒருத்தி மகனாய் ஒளித்து வளர தரக்கில்லானாக்கித்தான் தீங்கு நினைந்த கருத்தை பிழைப்பித்து கஞ்சன் வயிற்றில் நெருப்பென்ன நின்ற நெடுமாலே உன்னை அறுத்தித்து வந்தோம் பறை தருதியாகில் திருத்தக்க செல்வமும் சேவகமும் யாம் பாடி வருத்தமும் தீர்ந்து மகிழ்ந்தேலோர் எம்பாவாய்.
कवितार्किकसिंहाय कल्याणगुणशालिने श्रीमते वेङ्कटेशाय वेदान्तगुरवे नमः। वादिद्विपशिरोभङ्गपञ्चाननपराक्रमः श्रीमान् वेङ्कटनाथार्यः चिरं विजेतां भुवि। श्रीमते श्रीलक्ष्मीनृसिंहदिव्यपादुकासेवक श्रीवंशडोपश्रीनारायणयतीन्द्रमहादेशिकाय नमः। श्रीमते श्रीवंशडोपश्रीरङ्गनाथयतीन्द्रमहादेशिकाय नमः। श्रीमते वात्स्यश्रीकृष्णमार्यमहादेशिकाय नमः। अस्मद्गुरुभ्यो नमः।